ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಸಾಪ್ತಾಹಿಕ ವಾರ ಭವಿಷ್ಯ ಇದೇ ಅಕ್ಟೋಬರ್ 13ನೇ ತಾರೀಕಿನಿಂದ 20ನೇ ತಾರೀಕಿನವರೆಗೆ ಮೇಷರಾಶಿಯಿಂದ ಮೀನರಾಶಿಯವರೆಗೆ ಯಾವೆಲ್ಲ ರಾಶಿಗಳ ಕಾಲಗರ್ಭದಲ್ಲಿ ಏನೆಲ್ಲ ರಹಸ್ಯ ಅಡಗಿದೆ, ಏನಾದರೂ ಕಹಿ ಘಟನೆ ಇದೆಯಾ, ಆ ಕಹಿಯನ್ನು ಸಿಹಿಯಾಗಿ ಹೇಗೆ ಪರಿವರ್ತನೆ ಮಾಡ್ಕೋಬೇಕು, ಈ ಕುರಿತಾಗಿ ಮಹತ್ವಪೂರ್ಣ ವಿಷಯವನ್ನು ತಿಳಿಸುವಂತಹ ಈ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ನೋಡುತ್ತಿರುವ ನಿಮಗೂ ಹಾಗೂ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿ ಈ ಸಾಪ್ತಾಹಿಕ ವಾರ ಭವಿಷ್ಯದ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರೂಜಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೂ ಕೂಡ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ವೀಕ್ಷಕರೇ ಮತ್ತೊಂದು ಶುಭ ಸಮಾಚಾರ ಅಂದರೆ ಜಾಯಿನ್ ಎನ್ನುವ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಆ ಜಾಯಿನ್ ಎನ್ನುವ ಬಟನನ್ನು ನೀವು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ, ಆಧ್ಯಾತ್ಮ, ವಾರ ಭವಿಷ್ಯ, ಜ್ಯೋತಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ನೀವು ಅರ್ಲಿಯಾಗಿ ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ವೀಕ್ಷಕರೇ, ಇನ್ನೊಂದು ಶುಭ ಸಮಾಚಾರವನ್ನು ಹೊತ್ತು ತಂದಿದ್ದೀನಿ. ಅದೇನಪ್ಪ ಅಂತಂದರೆ ನೋಡಿ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತಹ ಮನುಷ್ಯರ ಊಹೆಗೂ ಮೀರಿದ್ದು ನಿಲಕದ್ದು ಅಂತಹ ಅದ್ಭುತವಾದಂತಹ ಒಂದು ವಸ್ತು, ಪೂಜಾ ಸಾಮಗ್ರಿ ಈಗ ನೋಡ್ತಿದ್ದೀರಿ ಸ್ಕ್ರೀನ್ ಮೇಲೆ. ಇದನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರ ದರಿದ್ರತನ, ಬಡತನ, ದುರಾದೃಷ್ಟ ಎಲ್ಲವೂ ಬೇರು ಸಮೇತ ನಿರ್ಮೂಲನೆಯಾಗುತ್ತೆ. ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂತಹ ಶ್ರೀಚಕ್ರ ಯಂತ್ರ ನಿಮ್ಮ ಮನೆಯಲ್ಲಿದ್ದರೆ ಸಾಕು, ಅದು ಎಷ್ಟು ಪ್ರಮಾಣದ ಹಣ ಹರಿದು ಬರುತ್ತೆ, ಅಪಾರ ಪ್ರಮಾಣದ ಶ್ರೀಮಂತಿಕೆ ಬರುತ್ತೆ. ನೀವು ಕೈ ಹಾಕಿದ ಕೆಲಸ ಎಲ್ಲವೂ ಸಕ್ಸಸ್ ಆಗುತ್ತೆ. ವೃತ್ತಿ, ವ್ಯಾಪಾರ ಎಲ್ಲದರಲ್ಲೂ ಜಯ ವಿಜಯ ಸಿಗುತ್ತೆ. ಹೇಗೂ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾವಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ನೀವೇನಾದರೂ ಇದನ್ನು ಬುಕ್ ಮಾಡಿಕೊಂಡ್ರೆ, ಅಂದರೆ ಬರೀ ದೀಪಾವಳಿ ಅಂತ ಅಷ್ಟೇ ಅಲ್ಲ, ಯಾವ ವರ್ಷದ 365 ದಿವಸ ಯಾವಾಗಾದರೂ ಬೇಕಾದರೂ ಬುಕ್ ಮಾಡ್ಕೋಬೋದು. ಈ ವಸ್ತು ಮನೆಯಲ್ಲಿದ್ದರೆ ಲಕ್ಷ್ಮೀನಾರಾಯಣರ ಕೃಪೆ ಸಾಕ್ಷಾತ್ ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರ ಮೇಲಿರುತ್ತೆ. ಯಾವ ಕೆಲಸದಲ್ಲಿ ಸೋಲು ಅನ್ನೋ ಮಾತೇ ಇಲ್ಲ, ಜಯ ಜಯ ಜಯ. ಸಾಕಷ್ಟು ಹಣ ಹರಿದು ಬರುತ್ತೆ. ಇದು ನಾನು ಜಾಸ್ತಿ ಹೇಳೋದಕ್ಕಿಂತ ನೀವು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ, ಅದರ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ. ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ತಪ್ಪದೇ ಬುಕ್ ಮಾಡ್ಕೊಳ್ಳಿ. 20ರಿಂದ 30 ದಿವಸದಲ್ಲಿ 15ರಿಂದ 20 ಲಕ್ಷ ಸಿದ್ಧಿ ಜಪ, ಪ್ರಾಣ ಪ್ರತಿಷ್ಠಾಪನೆ, ಮಂತ್ರ, ಹೋಮ, ಜಪ, ತಪ ಆಗಿ ನಿಮ್ಮ ಮನೆಗೆ ಬರುತ್ತೆ. ತಪ್ಪದೇ ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ಈಗ ಆಲ್ರೆಡಿ ಲಕ್ಷಾಂತರ ಜನ ಬುಕ್ ಮಾಡಿಕೊಂಡು ಜೀವನದಲ್ಲಿ ಬೆಳಕನ್ನು ಕಂಡಿದ್ದಾರೆ, ಪ್ರಗತಿಯನ್ನು ಕಂಡಿದ್ದಾರೆ. ಆ ಒಬ್ಬ ಅದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಒಬ್ಬರಾಗಲಿ. ನಿಮ್ಮ ಜೀವನದಿಂದ ಸಂಕಷ್ಟ ಹೊರಟು ಹೋಗಲಿ, ಎಲ್ಲವೂ ಒಳಿತಾಗಲಿ, ನಿಮ್ಮ ಸಾಲ ತೀರಲಿ, ಮನೆಯಲ್ಲಿ ಸಂತಾನ ಪ್ರಾಪ್ತಿಯಾಗಲಿ, ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಇದನ್ನು ತೋರಿಸ್ತಾ ಇದ್ದೀನಿ. ಮನೆಗೆ ತರಿಸೋದಕ್ಕೆ ಮರಿಬೇಡಿ ವೀಕ್ಷಕರೇ. ಬನ್ನಿ, ಮೊದಲನೆಯ ರಾಶಿಯತ್ತ ಬೆಳಕು ಹರಿಸೋದಾದರೆ ಮೇಷರಾಶಿ. ವೀಕ್ಷಕರೇ, ಮೊದಲನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇದೇ ಅಕ್ಟೋಬರ್ 13ನೇ ತಾರೀಕಿಂದ 20ನೇ ತಾರೀಕು ದೀಪಾವಳಿಯ ಹಬ್ಬದ ಸಂಭ್ರಮದಲ್ಲಿದ್ದೀರಿ. ಇದೇ ಒಂದು ಸಂಭ್ರಮ ಸಡಗರದಲ್ಲಿ ಒಂದು ಅಪರೂಪದ ಪೂಜಾ ವಸ್ತುವನ್ನು, ಸಾಮಗ್ರಿಯನ್ನು ನಿಮಗೆ ಪರಿಚಯ ಮಾಡಿಸ್ತೀನಿ ಮೇಷರಾಶಿಯವರಿಗೆ. ಅದೇನಪ್ಪ ಅಂದರೆ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂತಹ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ತುಂಬ ಜನ ಮೇಷರಾಶಿಯವರು ನನಗೆ ಟೆಕ್ಸ್ಟ್ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ, ಭೇಟಿ ಮಾಡಿದಾಗ ಹೇಳ್ತಾ ಇರ್ತಾರೆ, ಗುರುಗಳೇ ನಾವು ಎಷ್ಟೋ ಕಷ್ಟಪಟ್ಟು ದುಡಿತೀವಿ, ಹಗಲು ರಾತ್ರಿ ಕೆಲಸ ಮಾಡ್ತೀವಿ, ನಮ್ಮ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಗುರುಗಳೇ, ಸಾಲ ತೀರ್ಸೋದಕ್ಕೆ ಆಗ್ತಾ ಇಲ್ಲ, ನಾವು ಸುಮಾರು 10-15 ವರ್ಷದಿಂದ ಒಂದು ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ನಾವು ಅದರಿಂದ ಹೊರಗಡೆ ಕರ್ಕೊಂಡ್ಬನ್ನಿ ದಯಮಾಡಿ. ಗುರುಗಳೇ, ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ಲ, ನನಗೊಂದು 2 ವೀಲರ್ ಇಟ್ಕೊಂಡು ಓಡಾಡ್ತಾ ಇದ್ದೀನಿ, ಒಂದು ಕಾರ್ ತೊಗೊಳ್ಳೋವಂಥ ಕನಸು ನನಸಾಗ್ತಾ ಇಲ್ಲ, ಒಂದು ಬಾಡಿಗೆ ಮನೆಯಲ್ಲೇ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀವಿ, ಎಷ್ಟು ವರ್ಷ ಗುರುಗಳೇ ನಾವು ಬಾಡಿಗೆ ಮನೆಯಿಂದ
ಸ್ವಂತ ಮನೆಗೆ ಬರೋದು ಬೇಡವಾ, ಒಂದು ಸೈಟ್ ಕೊಂಡ್ಕೊಳ್ಳೋದು ಬೇಡವಾ, ಮನೆ ಕಟ್ಸೋದು ಬೇಡವಾ, ಈ ರೀತಿಯಾಗಿ ತಮ್ಮ ಮನಸ್ಸಿನ ಸಂಕಟಗಳನ್ನು, ಹೊಟ್ಟೆಯಲ್ಲಿರುವಂಥ ಒಂದು ಬೆಂಕಿ ಅಂತ ನೋವನ್ನು ಅವರು ಹೇಳ್ಕೊತಾ ಇರ್ತಾರೆ. ನಿಮಗೆಲ್ಲವೂ ಕೂಡ ಉತ್ತರ ರೂಪದಲ್ಲಿ ಒಂದು ವಸ್ತು ತಂದಿದ್ದೀನಿ ಮೇಷರಾಶಿಯವರಿಗೆ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ನೋಡಿ ವೀಕ್ಷಕರೇ, ಇದನ್ನು ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡಿಕೊಂಡ ತಕ್ಷಣದಿಂದ ಲಕ್ಷಾಂತರ ಜನರ ಬಾಳಿನಲ್ಲಿ ಅಂಧಕಾರ ಅನ್ನೋದು, ಕತ್ತಲೆ ಅನ್ನೋದು ಕಳೆದು ಹೋಗ್ಬಿಟ್ಟಿದೆ. ಯಾಕೆ ಅಂತಂದರೆ, ಬುಕ್ ಮಾಡ್ಕೊಂಡ ತಕ್ಷಣ ನಿಮ್ಮ ಹೆಸರಲ್ಲಿ ಇದನ್ನು ಲಕ್ಷ ಲಕ್ಷ ಸಿದ್ಧಿ ಜಪ ಮಾಡ್ತಿರ್ತೀವಲ್ಲ, ಇದು ನಿಮ್ಮ ಮನೆಗೆ ಬರೋದಕ್ಕೆ 20ರಿಂದ 30 ದಿವಸ ಸಮಯ ತಗೊಳುತ್ತೆ. ಆ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಒಳಿತಾಗೋದಕ್ಕೆ ಶುರುವಾಗುತ್ತೆ. ನಿಮಗೆ ಸಾಲ ಇದ್ದರೆ ಸಾಲದಿಂದ ಹೊರಗಡೆ ಕರ್ಕೊಂಡ್ಬರುತ್ತೆ. ನೀವು 2 ವೀಲರ್ ಇಟ್ಕೊಂಡು ಓಡಾಡ್ತಿದ್ದೀವಿ ಗುರುಗಳೇ, ಒಂದು ಕಾರ್ ಬುಕ್ ಮಾಡ್ಕೋಬೇಕು ಅಂದರೆ ಅದರ ಸೌಭಾಗ್ಯ, ವಾಹನ ಸುಖ ಕೊಡುತ್ತೆ. ಬಾಡಿಗೆ ಮನೇಲಿದ್ದೀವಿ ಗುರುಗಳೇ, ಹೆಂಗಾದರೂ ಮಾಡಿ ಸೈಟ್ ತೊಗೋಬೇಕು ಅಂದರೆ ಸೈಟ್ ತೊಗೊಳ್ತೀರಾ. ಸೈಟ್ ಇದ್ದವರು ಮನೆ ಕಟ್ಸೋಕೆ ಆಗ್ತಾ ಇಲ್ಲ ಅಂದರೆ ಮನೆ ಕಟ್ಟಿಸ್ತೀರಾ. ನಿಮಗೆ ಕೆಲಸದಲ್ಲಿ ಪ್ರಮೋಷನ್ ಆಗುತ್ತೆ, ವ್ಯಾಪಾರ ಪ್ರಗತಿ ಆಗುತ್ತೆ. ಸಾಕಷ್ಟು ಒಂದು ಕಂತೆ ಹಣ ಇಟ್ಕೊಂಡು ಜೀವನ ಮಾಡ್ತೀರಾ. ಇದು ಅಂತಿಂಥ ವಸ್ತು ಅಲ್ಲ ವೀಕ್ಷಕರೇ, ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥ ವಸ್ತು. ಸಾಕಷ್ಟು ಶಕ್ತಿ ಇದೆ ಇದರಲ್ಲಿ. ಇದನ್ನು ಇನ್ನೂ ಯಾರ್ಯಾರು ಮೇಷರಾಶಿಯವರು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಬುಕ್ ಮಾಡ್ಕೊಳ್ಳಿ. ನಾನು ಖಂಡಿತವಾಗಿ ನಿಮಗೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಯಾಕೆಂದರೆ ಇದು ಮನೆಗೆ ಬಂತು ಅಂದರೆ ನಮ್ಮ ಅದೃಷ್ಟವೇ ಬದಲಾಗುತ್ತೆ. ಒಂದು ವರ್ಷದಲ್ಲಿ ನಾವು ಈ ಕೆಳಮಟ್ಟದಲ್ಲಿದ್ದರೆ ಮೇಲ್ಮಟ್ಟಕ್ಕೆ ಹೋಗ್ತೀವಿ. ಆದಾಯ, ಹಣ ಅಂತೂ ಸಾಕಷ್ಟು ಹರಿದು ಬರುತ್ತೆ. ಶ್ರೀಮಂತಿಕೆ ಮೇಲ್ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ನಿಮ್ಮ ವ್ಯಾಪಾರ, ವೃತ್ತಿ, ನೌಕರಿ ಎಲ್ಲವೂ ಕೂಡ ಉನ್ನತ ಮಟ್ಟಕ್ಕೆ ಹೋಗುತ್ತೆ. ಇದನ್ನು ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದಕ್ಕೆ ಶ್ರೀಚಕ್ರ ಬೇಕು ಅಂತ ವಾಟ್ಸಪ್ ಮೆಸೇಜ್ ಮಾಡಿ. ನಮ್ಮ ತಂಡ ಇದನ್ನು ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ಅದಕ್ಕೆ ಕರೆ ಮಾತ್ರ ರಿಸೀವ್ ಮಾಡೋದಿಲ್ಲ, ಅವರು ವಾಟ್ಸಪ್ಪಲ್ಲೇ ಬುಕ್ ಮಾಡ್ಕೊಳ್ಳಿ, ಮರಿಬೇಡಿ. ಬನ್ನಿ, ಮೇಷರಾಶಿಯವರಿಗೆ ಈ ವಾರದ ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾ ರಾಶಿಯಲ್ಲಿರುವಂಥದ್ದು, ಮಂಗಳ ವೃಶ್ಚಿಕ ರಾಶಿಯಲ್ಲಿ, ಬುಧ ನೋಡಿ ವೃಶ್ಚಿಕ ರಾಶಿಯಲ್ಲೇ ಇರುತ್ತೆ 13ನೇ ಅಕ್ಟೋಬರ್ವರೆಗೂ. ತದನಂತರ ಅದು ರಾಶಿ ಪರಿವರ್ತನೆ ಮಾಡುತ್ತೆ. ಅದೇ ರೀತಿ ಇಲ್ಲಿ ಒಂದನ್ನು ನಾವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಬುಧ ಮತ್ತು ಮಂಗಳ ಯುತಿ ಆಗ್ತಾ ಇದೆ, ಕಂಜೆಷನ್ ಆಗ್ತಾ ಇದೆ. ಇದರ ಒಂದು ಪ್ರಭಾವವನ್ನು ಕೂಡ ಹೇಳ್ತೀನಿ ನೋಡಿ. ಗುರು ಮತ್ತು ಶನಿಯ ರಾಶಿ ಸಂಚಾರ ಎಲ್ಲದರ ಮೇಲೆ ಒಟ್ಟಾರೆಯಾಗಿ ನಾನು ಪ್ರಿಡಿಕ್ಷನ್ ಮಾಡ್ತಾ ಹೋಗ್ತೀನಿ. ವಿಶೇಷವಾಗಿ ನಾವಿಲ್ಲಿ ಬೆಳಕು ಚೆಲ್ಲಬೇಕಾಗಿರುವಂಥ ವಿಷಯ ಏನಪ್ಪ ಅಂದರೆ, ಬುಧ ಮತ್ತು ಮಂಗಳ ಯುತಿ ಆಗ್ತಾ ಇದೆ. ಇದರ ಪರಿಣಾಮ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ನಿಮಗೆ ಫೈನಾನ್ಷಿಯಲ್ ಗ್ರೋತ್ ಆಗುತ್ತೆ. ಸಡನ್ನಾಗಿ ಯಾವುದೋ ಒಂದು ಮೂಲದಿಂದ ಹಣ ಬರುತ್ತೆ. ಏನಾದರೂ ಮೇಷರಾಶಿಯವರಿಗೆ ಈ ಹಿತಶತ್ರುಗಳು, ಗುಪ್ತ ಶತ್ರುಗಳು ಕಾಡಾಟ ಇತ್ತು ಅಂದರೆ ಅವರು ಹಿಂದೆ ಸರಿತಾರೆ. ಯಾಕೆಂದರೆ ಮಂಗಳ ಮತ್ತು ಬುಧನ ಯುತಿ ಆಗಿರೋದ್ರಿಂದ ನಿಮಗೊಂದು ಆನೆ ಬಲ, ಒಂದು ಸದೃಢವಾದಂತಹ ಒಂದು ಮನೋಧೈರ್ಯ, ಮನೋಬಲ ಬರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತಹ ಈ ಒಂದು ವಾರ ಅಂತ ಹೇಳ್ಬೋದು. ಅದೇ ರೀತಿ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಕೂಡ ಪ್ರಗತಿ ಇರುತ್ತೆ. ಸಂಬಂಧಗಳಲ್ಲಿ, ಮನೆಯಲ್ಲಿ ನೋಡಲಿಕ್ಕಾಗಿ ಒಳ್ಳೆಯ ವಾತಾವರಣ ಇರುತ್ತೆ, ಸೌಹಾರ್ದದ ವಾತಾವರಣ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಬಂಧುಗಳು, ಮಿತ್ರರು, ಕಚೇರಿಯಲ್ಲಿ ಸಪೋರ್ಟ್ ಇರುತ್ತೆ. ವ್ಯಾಪಾರ ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಗ್ರಾಹಕರು ಆ್ಯಡ್ ಆನ್ ಆಗ್ತಾ ಹೋಗ್ತಾರೆ, ವೃದ್ಧಿ ಆಗುತ್ತೆ. ಎಲ್ಲ ರೀತಿಯಲ್ಲೂ ಕೂಡ ಮೇಷರಾಶಿಯವರಿಗೆ ಈ ವಾರ ಅತ್ಯಂತ ಪ್ರಬಲವಾದಂತಹ ಶಕ್ತಿಶಾಲಿ ವಾರ ಅಂತ ಹೇಳ್ಬೋದು. ಯಾವೆಲ್ಲ ನಮ್ಮ ಮೇಷರಾಶಿಯ ವೀಕ್ಷಕರು ಶ್ರೀಚಕ್ರವನ್ನು ಆಲ್ರೆಡಿ ತರಿಸ್ಕೊಂಡಿದ್ದೀರಿ, ದೀಪಾವಳಿ ಸಂದರ್ಭ ಇದೆ. ಬರೀ ದೀಪಾವಳಿ ಅಂತಲ್ಲ, ವರ್ಷ ಪೂರ್ತಿ ಹೆಚ್ಚು ನೀವು ಪವರ್ಫುಲ್ ಆಗಿ ಪೂಜೆ ಮಾಡ್ತಾ ಹೋಗಿ, ಹೆಚ್ಚಿನ ಈಲ್ಡ್ ಕೊಡುತ್ತೆ. ಅದೇ ರೀತಿ ಯಾರು ಬುಕ್ ಮಾಡ್ಕೊಂಡಿಲ್ಲ ಅಂದರೆ, ದೀಪಾವಳಿ ಶುಭ ಸಂದರ್ಭದಲ್ಲಿ ಈ ವಾರ ಭವಿಷ್ಯ ನೋಡ್ತಾ ಇರ್ತೀರಿ, ದಯಮಾಡಿ ಬುಕ್ ಮಾಡ್ಕೊಳ್ಳಿ. ಮನೆಗೆ ಬಂತು ಅಂತಂದರೆ ಭಾಗ್ಯೋದಯ ಆಗುತ್ತೆ. ಯಾಕೆಂದರೆ ಲಕ್ಷ್ಮೀ ಪ್ರಾಪ್ತಿಗೋಸ್ಕರನೇ ನಾವು ಹಗಲು ರಾತ್ರಿ ತುಂಬ ಕಷ್ಟಪಟ್ಟು ಒಂದು ಸ್ಟ್ರಗಲ್ ಮಾಡಿ ದುಡಿತಾ ಇರ್ತೀವಿ. ಈ ಶ್ರೀಚಕ್ರ ಯಂತ್ರ ಅನ್ನೋದು ಮನೆಗೆ ಬಂದರೆ ಸಾಕು, ನಿಮ್ಮ ಮನೆ ಹಣದಿಂದ, ಸಂಪತ್ತಿನಿಂದ ತುಂಬಿ ತುಳುಕುತ್ತೆ. ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಅಷ್ಟೈಶ್ವರ್ಯವನ್ನು ಕರುಣಿಸುವಂಥ ವಸ್ತು ಇದು. ಕೆಲಸದಲ್ಲಿ ನಿಮ್ಮನ್ನು ಹಿಡಿದು ನಿಲ್ಲಿಸೋರು ಯಾರೂ ಇರೋದಿಲ್ಲ. ನೀವು ಏನು ಮಾನ ಸನ್ಮಾನ, ಪ್ರತಿಷ್ಠೆ, ಒಂದು ಸೊಸೈಟಿಯಲ್ಲಿ ನಿಮಗೆ ಏನು ಬೇಕು, ರಾಜ ಮರ್ಯಾದೆ, ವೈಭೋಗ ಎಲ್ಲವನ್ನ ಕರುಣಿಸುವಂಥ ಶ್ರೀಚಕ್ರ ನೋಡ್ತಾ ಇದ್ದೀರಿ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ಯಾಕೆ ನಾನು ಪದೇ ಹೇಳ್ತಾ ಇದ್ದೀನಿ ಅಂದರೆ, ಇದು ಅಷ್ಟು ಪವರ್ಫುಲ್ ಆಗಿರುವಂಥದ್ದು, ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಇದೆ ಎಲ್ರಿಗೂ. ನಿಮಗೂ ಕೂಡ ಕೊಡಲಿ, ನಿಮಗೂ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ಬುಕ್ ಮಾಡ್ಕೊಳ್ಳಿ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಅದೇ ರೀತಿ ವೀಕ್ಷಕರೇ, ಮೇಷರಾಶಿಯವರಿಗೆ ಈ ವಾರದ ದಿನವಹಿ ಭವಿಷ್ಯವನ್ನು ನೋಡಲಿಕ್ಕಾಗಿ 13ನೇ ಅಕ್ಟೋಬರ್ಗೆ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಸಾಲದ ಪತ್ರಗಳಿಗೆ ಸಹಿ ಮಾಡಬೇಕಾದ್ರೆ ಬಹಳ ಜಾಗ್ರತೆ. ಸುಮ್ಮನೆ ನಾವು ಯಾವುದೋ ಸಾಲಕ್ಕೆ ಜಾಮೀನಾದ್ವಿ ಅಂತಂದರೆ ಅವ್ರಿಗೆ ನೀವು ಅವ್ರು ಪಡೆದಂಥ ಸಾಲವನ್ನು ನೀವೇ ತೀರಿಸುವಂಥ ಸಂದರ್ಭ ಬಂದು ಒದಗಬಹುದು. ಹಾಗಾಗಿ ಭಾಳ ಜಾಗ್ರತೆಯಾಗಿರಬೇಕಾಗತ್ತೆ. ಯಾವುದೇ
ಒಂದು ಸೈಟ್ ಪತ್ರ ಇರ್ಬೋದು, ಮನೆ ಪತ್ರ ಇರ್ಬೋದು, ಅಗ್ರಿಮೆಂಟ್ ಪೇಪರ್ಸ್ ಇರ್ಬೋದು, ನೋಡ್ಬಿಟ್ಟು ಸೈನ್ ಮಾಡಿ ಅಂತ ಹೇಳ್ತಾ ಇದೆ 13ನೇ ಅಕ್ಟೋಬರ್ಗೆ. ಇನ್ನು 14, 15, 16, 17 ಈ 14, 15, 16, 17 4 ದಿವಸದ ಒಂದು ಗ್ರಹಗತಿಗಳ ಸಂಚಾರವನ್ನು ನೋಡಲಿಕ್ಕಾಗಿ ಯಾವುದೋ ಒಂದು ಶುಭ ಸಮಾಚಾರ ಬರುತ್ತೆ ಮೇಷರಾಶಿಯವರಿಗೆ ಈ 4 ದಿವಸದಲ್ಲಿ ಅಂತ ತೋರಿಸ್ತಾ ಇದೆ. ಆಮೇಲೆ 18ನೇ ಅಕ್ಟೋಬರ್ಗೆ ನೋಡಲಿಕ್ಕಾಗಿ ಮನೆಯಲ್ಲಿ ಒಂದು ಸ್ವಲ್ಪ ನೆಮ್ಮದಿಯ ಒಂದು ಕೆಡಿಸುವಂಥ ಜಗಳದ ವಾತಾವರಣ ಇರ್ಬೋದು. 18ನೇ ಅಕ್ಟೋಬರ್ ಮೇಷರಾಶಿಯವರಿಗೆ ಅದನ್ನು ನೋಡ್ಕೊಳ್ಳಿ. ಯಾವುದೋ ಒಂದು ಮಾತು, ಆಡಬಾರ್ದ ಮಾತನ್ನು ಆಡಿಬಿಡ್ತಾರೆ, ಅಲ್ಲಿಂದ ಜಗಳ ಉತ್ಪತ್ತಿ ಆಗುತ್ತೆ. ಹಾಗೆ ಆಫೀಸನ್ನಲ್ಲೂ ಕೂಡ ಮೇಷರಾಶಿಯವರು 18ನೇ ತಾರೀಕಿಗೆ ನಿಮ್ಮ ಬಾಸ್ ಜೊತೆಗೆ ಒಂದು ಚಿಕ್ಕ ಜಗಳ ಆಗುವಂಥದ್ದು, ಅಥವಾ ನೀವು ದಾರಿಯಲ್ಲಿ ಟ್ರಾವೆಲಿಂಗ್ ಮಾಡಬೇಕಾದ್ರೆ ಬಸ್ಸಿನಲ್ಲಿ ಅಥವಾ ಬೈಕ್ನಲ್ಲಿ, ಕಾರ್ನಲ್ಲಿ ಒಂಚೂರು ಏನೋ ನಿಮ್ಮ ಗಾಡಿ ಒಂದು ಸ್ವಲ್ಪ ಟಚ್ ಆಗಿ ಸ್ಕ್ರ್ಯಾಚ್ ಆಗುವಂಥದ್ದು, ಜಗಳ ಆಗುವಂಥದ್ದು, ಇಂಥದ್ದೆಲ್ಲ ತೋರಿಸ್ತಾ ಇದೆ. ಹುಷಾರಾಗಿರಿ. 19, 20ನೇ ತಾರೀಕಿಗೆ ಏನಾಗುತ್ತೆ ಅಂತಂದರೆ ನಿಮಗೆ ವಿಶೇಷವಾಗಿ ಒಂದು ಅದ್ಭುತವಾದಂತಹ ಪ್ರಗತಿ ಅಂತ ತೋರಿಸುತ್ತೆ. ಮದುವೆ ಸೆಟ್ ಆಗದೇ ಇರೋರಿಗೆ ಮದುವೆ ಸೆಟ್ ಆಗುವಂಥ ಶುಭ ಯೋಗ, ಅಥವಾ ಸಂತಾನ ಪ್ರಾಪ್ತಿಗೆ ಕಾದಿರೋರಿಗೆ ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಗುಡ್ ನ್ಯೂಸ್ ಕೊಡ್ತಾರೆ, ಇಲ್ಲ ಇದು ಪಾಸಿಟಿವ್ ರಿಸಲ್ಟ್ ಬಂದಿದೆ ಅಂಥೇಳಿ ಇಂಥದ್ದೆಲ್ಲ ಹೊಸ ಥರ ಬೆಳವಣಿಗೆಗಳ ಶುಭ ಸಮಾಚಾರ 19, 20 ಅಕ್ಟೋಬರಿಗೆ ಸಿಗುತ್ತೆ. ಆಮೇಲೆ ಇನ್ನು ನೋಡಲಿಕ್ಕಾಗಿ ಲಕ್ಕಿ ಡೇಸ್ ಅಂತ ನೋಡೋಣ. ತದನಂತರ ಹೆಲ್ತನ್ನು ಕೂಡ ನಾವು ನೋಡಬೇಕಾಗತ್ತೆ. ಇಲ್ಲಿ ಆರೋಗ್ಯ ಅಂತ ಬಂದಾಗ ಚೆನ್ನಾಗಿದೆ. ಈ ವಾರ ಮೇಷರಾಶಿಯವರಿಗೆ ಆರೋಗ್ಯಕ್ಕೆ ಯಾವ ಸಮಸ್ಯೆಯೂ ಕೂಡ ಆಗೋದಿಲ್ಲ. ಚಿಕ್ಕ ಪುಟ್ಟ ಸೀಸನಲ್ ಒಂದು ಡಿಸೀಸಸ್ ಅಂತ ನಾವೇನು ಹೇಳ್ತೀವಿ, ಸಾಂಕ್ರಾಮಿಕ ರೋಗಗಳು ಬರ್ಬೋದು. ಅಂದರೆ ಕೆಮ್ಮು, ಶೀತ, ವಿಷಮ ಶೀತ, ಜ್ವರ, ಫ್ಲೂ ಅಥವಾ ವೈರಲ್ ಫೀವರ್ ಇಂಥದ್ದೆಲ್ಲ ಕಾಡಿಸ್ತಾ ಇರುತ್ತೆ. ಅದಕ್ಕೆ ನೀವು ಹೆಚ್ಚಿನ ಜಾಗ್ರತೆಯನ್ನು ತಗೊಂಡು ತಕ್ಷಣ ವೈದ್ಯರನ್ನು ಭೇಟಿಯಾಗಿ ಚಿಕಿತ್ಸೆ ಪಡೆಯೋದ್ರಿಂದ ಯಾವ ತೊಂದರೆಯೂ ಇಲ್ಲ. ಆದರೆ ವೈದ್ಯರನ್ನು ಕಾಣೋದಕ್ಕೆ ಮರಿಬಾರ್ದು ವೀಕ್ಷಕರೇ ಅಂತ ಹೇಳ್ತಾ ಇದೆ. ಅದನ್ನು ಬಿಟ್ಟರೆ ಯಾವುದೂ ಸಮಸ್ಯೆ ಇಲ್ಲ. ಮನೆಯ ಆಹಾರ, ಮನೆಯ ನೀರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ, ಮೇಷರಾಶಿ ವಿದ್ಯಾರ್ಥಿಗಳಿಗೆ ಈ ವಾರ ಬೊಂಬಾಟ ಆಗಿದೆ. ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಫೋಕಸ್ ಚೆನ್ನಾಗಿರುತ್ತೆ. ಮೇಷರಾಶಿಯ ಒಂದು ಕೃಷಿಕರಿರಬಹುದು, ರಾಜಕಾರಣಿಗಳಿರ್ಬೋದು, ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವ್ರು, ಸೀರಿಯಲ್ಲು, ಸಿನಿಮಾ, ಹಾಗೆ ಪ್ರೈವೇಟ್ ಜಾಬ್ ಮಾಡುವಂಥವ್ರು ಇರ್ಬೋದು, ಅಥವಾ ಎಲೆಕ್ಟ್ರಿಷಿಯನ್ನು, ಪ್ಲಂಬರು, ಹೀಗೆ ಯಾವುದೇ ವೃತ್ತಿ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥ ಮೇಷರಾಶಿಯವರಿಗೆ ಈ ವಾರ ಅದ್ಭುತವಾಗಿದೆ. ಸಾಕಷ್ಟು ಹಣ ಹರಿದು ಬರುತ್ತೆ. ನಿಮಗೆ ಕೆಲಸ ಮಾಡೋದಕ್ಕೆ ಸಮಯದ ಅವಕಾಶ ಅಂದರೆ ಇದೇನಪ್ಪ, ನನಗೆ ದಿವಸದ 24 ಗಂಟೆ ಸಾಕಾಗ್ತಾ ಇಲ್ಲ, ಅಷ್ಟು ಕೆಲಸದ ಆರ್ಡರ್ ಇದೆ ಅಂಥೇಳಿ ಒಮ್ಮೆಲೆ ಸಡನ್ನಾಗಿ ನಿಮಗೆ ಕೆಲಸದ ಅವಕಾಶಗಳು ಸಾಕಷ್ಟು ಹರಿದು ಬರುತ್ತೆ. ಸಾಕಷ್ಟು ಹಣ ಕೂಡ ಹರಿದು ಬರುತ್ತೆ. ನಿಮಗೆ ಈ ಆರ್ಡರ್ ತಗೊಳ್ಳ, ಇದು ಬಿಡ್ಲಾ, ಈ ಕೆಲಸ ಬಿಡ್ಲಾ, ಯಾಕೆಂದರೆ ಓವರ್ ಬರ್ಡನ್ ಆಗುತ್ತೆ. ಅಷ್ಟು ಕೆಲಸದ ಒತ್ತಡ ಇರುತ್ತೆ, ಮತ್ತು ಹಣನೂ ಕೂಡ ಅಷ್ಟೇ ಚೆನ್ನಾಗಿ ಹರಿದು ಬರುತ್ತೆ. ಹಾಗೆ ನಿಮಗೆ ಈ ವಾರ ನೋಡಿ, ಮಂಗಳವಾರ ನಿಮಗೆ ಲಕ್ಕಿ ಇರುತ್ತೆ, ಶುಕ್ರವಾರ ಕೂಡ ಲಕ್ಕಿ ಇರುತ್ತೆ. ಮತ್ತು ಲಕ್ಕಿ ಕಲರ್ ಅಂತ ಬಂದಾಗ ಕೆಂಪು ಮತ್ತು ಮರೂನ್ ಕಲರ್ ಹೆಚ್ಚು ಮೇಷರಾಶಿಯವರಿಗೆ ಶುಭ ಕೊಡುತ್ತೆ. ನಂಬರ್ 1 ಮತ್ತು ನಂಬರ್ 9 ಶುಭ ಇರುತ್ತೆ. ಅದೇ ರೀತಿ ನೀವು ಈ ವಾರ ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಮನೆಯಿಂದ ಹೊರಡಬೇಕಾದ್ರೆ 12 ಬಾರಿ, ಬೆಳಗ್ಗೆ ಮನೆಗೆ ಬಂದಮೇಲೆ, ಕೆಲಸದಿಂದ ಮನೆಗೆ ಬಂದಮೇಲೆ 12 ಬಾರಿ ಈ ಮಂಗಳನ ಒಂದು ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮಗೆ ಎಲ್ಲೋ ಈ ವಾರ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿದೆ, ಆದರೂ ಕೂಡ ಏನೋ ಒಂದು ಸ್ವಲ್ಪ ಕಾನ್ಫಿಡೆನ್ಸಲ್ಲಿ ಲೋ ಲೆವೆಲ್ ಕಾನ್ಫಿಡೆನ್ಸ್ ಆಗ್ತಾ ಇದೆ, ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಆಗ್ತಾ ಇದೆ. ನಾನು ಇದನ್ನು ಹೇಳಿದರೆ ಏನಾದರೂ ಅವ್ರು ತಪ್ಪು ತಿಳ್ಕೊತಾರ, ಜಗಳ ಆಗುತ್ತಾ, ಅಥವಾ ಏನಾದರೂ ಒಂಥರ ಮುಜುಗರ ಆಗುತ್ತಾ, ಏನೋ ಒಂದು ರೀತಿಯ ಅಧೈರ್ಯ ಅಂತ ಹೇಳ್ತೀವಿ, ಲೋ ಲೆವೆಲ್ ಕಾನ್ಫಿಡೆನ್ಸು, ಆಮೇಲೆ ಲ್ಯಾಕ್ ಆಫ್ ಒಂದು ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ಅದನ್ನು ಈ ಓಂ ಅಂಗಾರಕಾಯ ನಮಃ, ಓಂ ಅಂಗಾರಕಾಯ ನಮಃ ಮನೆಯಲ್ಲಿರುವಂಥ ಮೇಷರಾಶಿಯವರು ಸರಿ, ಅಥವಾ ಮನೆಯಿಂದ ಹೊರಗಡೆ ನಾವು ಕೆಲಸಕ್ಕೆ ಹೋಗ್ತೀವಿ, ಗುರುಗಳೇ ವೃತ್ತಿ, ವ್ಯಾಪಾರ, ನೌಕರಿ ಹಿಂಗೆ ಹೋಗ್ತೀವಿ ಅಂದರೆ ಅವರು ಸರಿ, ಓಂ ಅಂಗಾರಕಾಯ ನಮಃ ಬೆಳಗ್ಗೆ 12 ಸಲ, ಸಂಜೆ 12 ಸಲ ಹೇಳ್ಕೊಳ್ಳೋದ್ರಿಂದ ಬಲವನ್ನು ಇದು ನಿಮಗೆ ಕೊಡುತ್ತೆ. ಅದೇ ರೀತಿ ಈ ವಾರ ನೀವು ಹನುಮಾನ್ ಚಾಲೀಸವನ್ನು ಓದಬೇಕು ಅಥವಾ ಕೇಳಬೇಕು. ಗುರುಗಳೇ ಓದೋದಕ್ಕೆ ಸಮಯ ಇಲ್ಲ, ನಾವು ಒಂದು ಮೆಕ್ಯಾನಿಕಲ್ ಯಾಂತ್ರಿಕ ಜೀವನದಲ್ಲಿ ಏನು ಮಾಡಬೇಕು, ಸಾಕಷ್ಟು ಸಮಯ ಹೊಂದಾಣಕ್ಕೋಸ್ಕರ ನಾವು ಸ್ಟ್ರಗಲ್ ಮಾಡ್ತಿರ್ತೀವಿ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೆ ಹನುಮಾನ್ ಚಾಲೀಸ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಪ್ಲೇ ಮಾಡ್ಕೊಳ್ಳಿ, ನಿಮ್ಮ ಕೆಲಸದಲ್ಲಿ ನೀವು ತೊಡ್ಕೊಂಡ್ರು ಏನೂ ಅಭ್ಯಂತರ ಇಲ್ಲ. ಯಾಕೆಂದರೆ ಇವತ್ತಿನ ಮೆಕ್ಯಾನಿಕಲ್ ಲೈಫ್ ಹಂಗಾಗ್ಬಿಟ್ಟಿದೆ, ಮಲ್ಟಿ ಟಾಸ್ಕ್ ಮಾಡುವಂತಹ ಅನಿವಾರ್ಯತೆ ಇರೋದ್ರಿಂದ ನಾವೇನೋ ಕೆಲಸ ಮಾಡ್ತಿರ್ತೀವಿ, ಆ ಸಂದರ್ಭದಲ್ಲಿ ಮಂತ್ರವನ್ನು ಪ್ಲೇ ಮಾಡ್ತಿರ್ತೀವಿ, ಅದರದ್ದು ನಮಗೆ ಕಿವಿಗೆ ಕೇಳುತ್ತೆ, ಅದರದ್ದೇ ಫಲ ಅಂತ ಅನ್ಕೋಬೇಕು, ಮತ್ತು ಬೇರೆ ದಾರಿ ಇಲ್ಲ. ಯಾಕೆಂತಂದರೆ ಸಾಕಷ್ಟು
ಅಷ್ಟು ಒತ್ತಡದ ಜೀವನದಲ್ಲಿರ್ತೀವಿ, ಯಾಂತ್ರೀಕೃತ ಜೀವನದಲ್ಲಿರ್ತೀವಿ. ಸಮಯ ಸಿಕ್ಕರೆ ಓದ್ಕೊಳ್ಳಿ, ಇಲ್ಲ ಅಂತಂದರೆ ನಿಮಗೆ ಯೂಟ್ಯೂಬ್ನಿಂದ ಫೆಸಿಲಿಟಿ ಕೂಡ ಬರುತ್ತೆ, ಏನು ತೊಂದರೆ ಇಲ್ಲ. ಅಲ್ಲಿ ಜೀತ್ ಮೀಡಿಯಾ ನೆಟ್ವರ್ಕ್ ಹನುಮಾನ್ ಚಾಲೀಸ ಅಂತ ಟೈಪ್ ಮಾಡಿ, ಅದೇ ರೀತಿ ಜೀತ್ ಮೀಡಿಯಾ ವಿಷ್ಣು ಸಹಸ್ರನಾಮ ಅಂತ ಟೈಪ್ ಮಾಡಿ ಬರುತ್ತೆ. ಅವುಗಳನ್ನು ಕೇಳಿದರೆ ಮನಸ್ಸಿಗೆ ಸಾಕಷ್ಟು ನೆಮ್ಮದಿ ಇರುತ್ತೆ. ಇನ್ನು ಈ ವಾರದ ರೆಮಿಡಿಗಳು ಅಂತ ಬಂದಾಗ ನೋಡಲಿಕ್ಕಾಗಿ ನಿಮಗೆ ಶುಕ್ರವಾರ, ಈ ವಾರದಲ್ಲಿ ಬರುವಂಥ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನ, ಅಥವಾ ಇಲ್ಲ ಗುರುಗಳೇ ಲಕ್ಷ್ಮೀ ದೇವಸ್ಥಾನ ಇಲ್ಲ, ಬೇರೆ ದೇವಸ್ಥಾನ ಇದೆ ಅಂದರೂ ಸರಿ, ಶುಕ್ರವಾರ ಹೋಗ್ಬಿಟ್ಟು ಅಮ್ಮನವರ ದೇವಸ್ಥಾನ, ಯಾವುದಾದ್ರೂ ಅಮ್ಮನವರ ದೇವಸ್ಥಾನಕ್ಕೆ 5 ರೀತಿಯ ಬಿಳಿ ಬಣ್ಣದ ವಸ್ತುಗಳನ್ನು ದಾನ ಮಾಡಿಬಿಟ್ಟು ಬನ್ನಿ. ಈ ವಾರ ಬಹಳ ಚೆನ್ನಾಗಿರುತ್ತೆ. ಅಕ್ಕಿ, ಬಿಳಿ ಅಕ್ಕಿ, ಹಾಲು, ಮೊಸರು, ಬೆಣ್ಣೆ ಅಥವಾ ತುಪ್ಪ, ಇದರ ಜೊತೆ ಬಿಳಿ ಬಣ್ಣದ ಹೂವು, ಈ 5 ಸಾಮಗ್ರಿಗಳನ್ನು ನಿಮ್ಮ ಯಥಾಶಕ್ತಿ ಯಥಾಭಕ್ತಿ ನೀವು ದಾನ ಮಾಡಿ ಬರೋದ್ರಿಂದ ಮೇಷರಾಶಿಯವರಿಗೆ ಈ ವಾರ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಇನ್ನು ಯಾವ ತೊಂದರೆಯೂ ಇಲ್ಲ, ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳುವಂತಹ ಅವಶ್ಯಕತೆ ಅಗತ್ಯತೆಯೂ ಇಲ್ಲ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇದೇ ಅಕ್ಟೋಬರ್ 13ರಿಂದ 20ರವರೆಗೆ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಇರ್ತೀರಿ, ಸಡಗರದಲ್ಲಿ ಇರ್ತೀರಿ. ಈ ಸಂದರ್ಭದಲ್ಲಿ ಈ ಒಂದು ವಸ್ತುವನ್ನು ನಾವೇನಾದರೂ ಬುಕ್ ಮಾಡಿ ಮನೆಗೆ ತರಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಸ್ಕೊಂಡ್ರೆ ವೃಷಭ ರಾಶಿಯವರದು ಭಾಗ್ಯೋದಯ ಆಗುತ್ತೆ. ನೋಡಿ, ಜೀವನದಲ್ಲಿ ಕೆಲವೊಂದು ಘಟನೆಗಳು ವೃಷಭ ರಾಶಿಯವರಿಗೆ ಪದೇ ಹಿಂಸೆ ಕೊಡ್ತಾ ಇರುತ್ತೆ, ನಡೀತಾ ಇರುತ್ತೆ. ಯಾವುದಪ್ಪ ಅಂದರೆ, ಇನ್ನೇನು ಸರ್ವೇ ಸಾಮಾನ್ಯವಾಗಿ ವೃಷಭ ರಾಶಿಯವರು ಅಬ್ಸರ್ವ್ ಮಾಡಿರ್ತಾರೆ, ಎಲ್ಲ ಕೆಲಸಗಳು ಮಾಡಿರ್ತೀವಿ, ಆದರೆ ಅರ್ಧಕ್ಕೆ ನಿಂತು ಹೋಗುತ್ತೆ, ಅಥವಾ ಇನ್ನೇನು ಕೆಲಸದ ಫಲ ಬಾಯಿಗೆ ಬಂತು ಅನ್ನೋಷ್ಟರಲ್ಲಿ, ಕೈಗೆ ಬಂತು ಅನ್ನೋಷ್ಟರಲ್ಲಿ ಬಾಯಿಗೆ ಬರಲ್ಲ. ಅದೇನು ಹೇಳ್ತಾರೆ, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂಥೇಳಿ. ಆ ರೀತಿ ನೀವು ಏನೇ ಪ್ರಯತ್ನ ಮಾಡಿ, ಶತಪ್ರಯತ್ನ ಮಾಡಿ, ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿ, ಆ ಅದೃಷ್ಟ ಕೈ ಕೊಟ್ಟುಬಿಡುತ್ತೆ. ದುರಾದೃಷ್ಟವೇ ನಿಮ್ಮ ಜೀವನದಲ್ಲಿ ಜಾಸ್ತಿ ಅದು ರೋಲ್ ಪ್ಲೇ ಮಾಡ್ತಾ ಇರುತ್ತೆ. ಹಾಗಾದರೆ ಆ ದುರಾದೃಷ್ಟ ಅನ್ನೋದನ್ನು ಸುಟ್ಟು ಭಸ್ಮ ಮಾಡಿ ಅದೃಷ್ಟವನ್ನು ವೃಷಭ ರಾಶಿಯವರು ಮನೆಗೆ ಹೇಗೆ ಕರ್ಕೋಬೇಕು, ತಮ್ಮ ಜೊತೆಗೆ ಸದಾ ಹೇಗೆ ಇಟ್ಕೊಳ್ಬೇಕು, ಹೇಗೆ ಅಭಿವೃದ್ಧಿ ಆಗಬೇಕು ಅಂತಂದರೆ, ವೃಷಭ ರಾಶಿಯವರು ಚಕ್ರಗಳಲ್ಲಿ, ಯಂತ್ರಗಳಲ್ಲಿ ರಾಜ ಅನಿಸಿಕೊಳ್ಳುವಂಥ ಶ್ರೀ ಚಕ್ರ ಯಂತ್ರವನ್ನು ಮನೆಗೆ ತರಿಸಿ ಪೂಜೆ ಮಾಡಬೇಕು. ವೃಷಭ ರಾಶಿಯವರು ಬೇಕಾದರೆ ಬರೆದಿಟ್ಕೊಳ್ಳಿ, ಹೇಳ್ತೀನಿ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ನಿರ್ಮಾಣ ಮಾಡಿರುವಂಥ ಶ್ರೀಚಕ್ರ ಯಂತ್ರವನ್ನು ವೃಷಭ ರಾಶಿಯವರು ಯಾರು ಪೂಜೆ ಮಾಡ್ತಾರೋ ಇಮ್ಮಿಡಿಯೇಟ್ಲಿ ಅದೃಷ್ಟ ನಿಮ್ಮದು ಕುಲಾಯಿಸುತ್ತೆ. ಯಾವಾಗಲೂ ಕೂಡ ಅದೃಷ್ಟ ನಿಮ್ಮ ಜೊತೆಗಿರುತ್ತೆ. ಮುಂದೆ ಆ ಕಂಪ್ಲೀಟ್ ಎಲಿಮಿನೇಟ್ ಆಗಿಬಿಡುತ್ತೆ. ಕೈ ಹಾಕಿದ ಕೆಲಸ ಸಕ್ಸಸ್. ಇನ್ನು ಮುಂದೆ ಆ ಥರದ ಕಂಪ್ಲೇಂಟ್ ಇರಲ್ಲ ಬಿಡಿ ನಿಮಗೆ. ಈ ಶ್ರೀಚಕ್ರ ಯಂತ್ರ ಪೂಜೆ ಮಾಡೋಕ್ಕೆ ಶುರು ಮಾಡಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಸಿಗುತ್ತೆ. ಇದಕ್ಕೆ ನಾನೇ ನನ್ನ ಕೈಯಾರ 15ರಿಂದ 20 ಲಕ್ಷ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಜಪ ಮಂತ್ರ ತಪ ಹೋಮ ಮಾಡಿ ಮನೆ ಕಳಿಸ್ತೀವಿ. ಇದನ್ನು ಬುಕ್ ಮಾಡಿಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 15ರಿಂದ 20 ದಿವಸ ಅಥವಾ 30 ದಿವಸದಲ್ಲಿ ನಿಮ್ಮ ಮನೆಗೆ ಬರುತ್ತೆ. ವೃಷಭ ರಾಶಿಯವರು ಇದನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ. ಭಾಗ್ಯೋದಯ ಹೆಂಗಾಗುತ್ತೆ ಅಂತಂದರೆ, ನಿಮಗೆ ಕೆಲಸಗಳು ಸ್ಪೀಡ್ ಆಗೋಕ್ಕೆ ಶುರು ಮಾಡುತ್ತೆ. ಕೆಲಸಗಳು ಸ್ಪೀಡಪ್ ಆಯಿತು, ವೃತ್ತಿ ವ್ಯಾಪಾರದಲ್ಲಿ ಇನ್ಕ್ರಿಮೆಂಟ್ ಆಯಿತು ಅಂದರೆ ಹಣ ಸಾಕಷ್ಟು ಹರಿದು ಬರುತ್ತೆ. ಹಣ ಬಂತು ಅಂದರೆ ನಿಮ್ಮ ಕನಸಿನ ಸೈಟ್ ಕೊಂಡ್ಕೊಳ್ಬೋದು, ಮನೆ ಕಟ್ಟಿಸ್ಬೋದು, ನಿಮ್ಮ ಕನಸಿನ ಕಾರನ್ನು ಕೊಳ್ಳಬಹುದು. 1, 2 ಎಲ್ಲವೂ ಸುಗಮವಾಗಿ ಆಗುತ್ತೆ. ಆದರೆ ಬೇಕಾಗಿರುವಂಥ ಒಂದೇ ಒಂದು ವಸ್ತು ಅಂದರೆ ಶ್ರೀಚಕ್ರ. ಈಗಲೇ ಬುಕ್ ಮಾಡ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನೀವೇ ಹೇಳ್ತೀರಾ, ಗುರುಗಳೇ ನೀವು ಒಂದು ರಾಶಿ ಭವಿಷ್ಯದಲ್ಲಿ ಹೇಳಿದ್ರಿ, ನಮಗೆ ವೃಷಭ ರಾಶಿಯವರಿಗೆ ಕೆಲವೊಂದು ಪದೇ ಅದೃಷ್ಟ ಕೈ ಕೊಡುವಂತಹ ಸಂದರ್ಭ ನಿರ್ಮಾಣ ಆಗ್ತಾ ಇರುತ್ತೆ, ಅದನ್ನು ತಪ್ಪಿಸೋದಕ್ಕೆ ಶ್ರೀಚಕ್ರ ಪೂಜೆ ಮಾಡಿ ಅಂತ ಹೇಳಿದ್ರಿ ಅಂತ. ಖಂಡಿತ ತರಿಸ್ಕೊಂಡು ಮನೆಗೆ ಪೂಜೆ ಮಾಡಿದ್ವಿ ಗುರುಗಳೇ. ಈಗ ಅದೃಷ್ಟ ನಮ್ಮ ಜೊತೆಗೆ ನಿಂತಿದೆ, ಗೆಲುವು ಅಂತ ಖಂಡಿತವಾಗಿಯೂ ನೀವು ಮೆಸೇಜ್ ಮಾಡಲೇಬೇಕು. ಶ್ರೀಚಕ್ರ ಬುಕ್ ಮಾಡಿಸ್ಕೊಳ್ಳೋದಕ್ಕೆ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ವೀಕ್ಷಕರೇ, ವೃಷಭ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ನೋಡಿ, ಆಗಲೇ ನಾನು ಹೇಳ್ತಾ ಇದ್ದೆ ಮೇಷರಾಶಿಯವರ ಪ್ರಿಡಿಕ್ಷನ್ನಲ್ಲಿ ಬುಧ ಮತ್ತು ಮಂಗಳ ಯುತಿ ಆಗ್ತಾ ಇರುವಂಥದ್ದು. ಇದು ವಿಶೇಷ ಸಂಯೋಗ ಅಂತ ಹೇಳಬಹುದು. ಆಗಾಗ ನಡೀತಾ ಇರುತ್ತೆ, ಆದರೆ ಅಪರೂಪದ್ದು. ಇದು ಏನು ಮಾಡುತ್ತೆ ಅಂತಂದರೆ, ನಿಮಗೆ ಮೇಜರ್ ಘಟನಾವಳಿಗಳು ನಡೆಯುತ್ತೆ ವೃಷಭ ರಾಶಿಯವರ ಜೀವನದಲ್ಲಿ. ಕೆಲವೊಬ್ಬರ ಈಗ ನೋಡಿ, ದಶಭುಕ್ತಿಗಳನ್ನು ಕೂಡ ನಾವು ನೋಡಬೇಕಾಗತ್ತೆ, ಯಾವ ದಶೆ ನಡೀತಾ ಇದೆ ಅಂತ ಹೇಳಿ. ಕೆಲವೊಂದು ಯಾಕೆ ಅಂತಂದರೆ, ರಾಹು ದಶೆ ನಡೀತಾ ಇರುತ್ತೆ, ಕೆಲವರಿಗೆ ಶನಿ ದಶೆ ನಡೀತಾ ಇರುತ್ತೆ, ಅಥವಾ ಆ ರಾಹು ಶನಿ ಒಂದು ಉಚ್ಚ ಸ್ಥಾನದಲ್ಲಿದ್ದರೆ, ಶುಭ ಫಲಗಳನ್ನು ಕೊಡುವಂಥ ಸ್ಥಾನದಲ್ಲಿದ್ದರೆ ಸರಿ, ಇಲ್ಲ ಅಂದರೆ ನೀಚನಾಗಿದ್ದರೆ ಅಥವಾ ಕೆಟ್ಟ ಫಲಗಳನ್ನು ಕೊಡುವಂಥ ಒಂದು ಸ್ಥಾನದಲ್ಲಿದ್ದರೆ ಅವರಿಗೆ ಈ ಒಂದು ಮಂಗಳ ಮತ್ತು ಬುಧನ ಯುತಿ ಒಂದು ಸ್ವಲ್ಪ ನೆಗೆಟಿವನ್ನು ಉಂಟು ಮಾಡಬಹುದು. ಇದಕ್ಕೆ ರೆಮಿಡಿಯನ್ನು ಹೇಳ್ಕೊಡ್ತೀನಿ, ಯಾವುದೇ ಆತಂಕ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ಕಾಯ್ತಾ ಇರಿ,
ನನ್ನ ಜೊತೆಗೆ ಕನೆಕ್ಟ್ ಆಗಿರಿ ವೃಷಭ ರಾಶಿ ಭವಿಷ್ಯದಲ್ಲಿ ಈ ಒಂದು ಬುಧ ಮತ್ತು ಮಂಗಳನ ಯುತಿಗೆ ರೆಮಿಡಿ ಹೇಳ್ತೀನಿ. ಅದೇ ರೀತಿ ಗುರುವಿನ ಸಂಚಾರ ಮತ್ತು ಶನಿಯ ಸಂಚಾರವನ್ನು ಗಣನೆಗೆ ತಗೊಳ್ಳಿಕ್ಕಾಗಿ ನಿಮಗೆ ಏನಾಗುತ್ತೆ ಈ ವಾರ ಅಂತಂದರೆ, ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಶತ್ರು ಕಾಟ ಉತ್ಪತ್ತಿಯಾಗುವಂಥದ್ದು, ಗುಪ್ತ ಶತ್ರು, ಹಿತಶತ್ರು, ಹಿಡನ್ ಎನಿಮೀಸ್ ಅಂತ ಹೇಳ್ತಾರೆ ಅವರಿಗೆ. ನೀವು ಎಕ್ಸ್ಪೆಕ್ಟೇ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಜೊತೆಗೆ ತುಂಬ ಆತ್ಮೀಯರಾಗಿರುವಂತಹ, ತುಂಬ ಸಪೋರ್ಟ್ ಮಾಡುವಂತಹ ವ್ಯಕ್ತಿಗಳೇ ನಿಮಗೆ ಶತ್ರುಗಳಾಗಿ ಎದುರುಗಡೆ ನಿಲ್ಲುವಂಥದ್ದು. ನಿಮಗಿದರಿಂದ ಮನಸ್ಸಿಗೆ ಘಾಸಿ ಆಗುತ್ತೆ, ನೋವಾಗುತ್ತೆ, ಬೇಜಾರಾಗುತ್ತೆ ಅಂಥ ಘಟನೆಗಳಾಗಬಹುದು. ಹಾಗಾಗಿ ಅದಕ್ಕೂ ರೆಮಿಡಿ ಹೇಳ್ತೀನಿ, ನನ್ನ ಜೊತೆ ಕನೆಕ್ಟ್ ಆಗಿರಿ. ಅದೇ ರೀತಿ ಫೈನಾನ್ಸ್ ಅಂತ ಬಂದಾಗ ಈ ವಾರ ನಿಮಗೆ ಸಾಕಷ್ಟು ಹಣದ ಹರಿವು ಅಂತ ತೋರಿಸುತ್ತೆ. ಹಣ ಬರುತ್ತೆ, ಯಥೇಚ್ಛವಾಗಿ ಬರುತ್ತೆ, ಅದಕ್ಕೆ ಅಪೋಸಿಟ್ ಆಗಿ ಖರ್ಚಿಗೆ ದಾರಿಗಳು ಕೂಡ ಕಾದಿರುತ್ತೆ, ಜಾಗ್ರತೆ. ಅದೇ ರೀತಿಯಾಗಿ ಕೆಲವೊಂದು ಸ್ಪೆಕ್ಯುಲೇಷನ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ಏನೋ ಶೇರ್ಸೋ, ಇನ್ವೆಸ್ಟ್ಮೆಂಟೋ, ಯಾವುದೋ ಮತ್ತೊಂದು ಲಾಟ್ರಿನೋ, ಜೂಜಂತೋ ಏನೋ ಒಂದು ಇಲ್ಲಿ ನಾನು ಇನ್ವೆಸ್ಟ್ ಮಾಡಿಬಿಡ್ತೀನಿ, ನನಗೆ ಜಾಸ್ತಿ ಹಣ ಬರುತ್ತೆ, ಬೇಡ, ಅಂಥದ್ದನ್ನು ಜಾಗ್ರತೆಯಾಗಿ ಮಾಡ್ಕೊಳ್ಳಿ. ಅಂತಿಮ ವಿವೇಚನೆ ನಿಮ್ಮದೇ ಆಗಿರುತ್ತೆ. ಯಾಕೆಂದರೆ ನಾವು ಬೇಡ ಅಂತ ಹೇಳಬಾರ್ದು, ಯಾಕೆಂದರೆ ನಿಮ್ಮ ಹಣಕಾಸು ನಿಮ್ಮ ವಿವೇಚನೆಗೆ ಬಿಟ್ಟಂಥದ್ದು. ಆದರೆ ನಾವಿಲ್ಲಿ ಯಾವ ಅಂಶದಲ್ಲಿ ಬೇಡ ಅಂತ ನಾನು ಹೇಳ್ತೀನಿ ಅಂದರೆ, ಈ ವಾರದಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಿ, ಜಾಗೃತಿಯಾಗಿರಿ. ಇನ್ವೆಸ್ಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ವಿವೇಚನೆಗೆ ಬಿಟ್ಟಿದ್ದು, ಅಂತಿಮ ನಿರ್ಧಾರ. ಆದರೆ ಈ ವಾರ ಒಂದು ಸ್ವಲ್ಪ ಜಾಗ್ರತೆ ಅಂತ ಗ್ರಹಗತಿಗಳು ಸೂಚನೆ ಕೊಡುತ್ತೆ, ಅದಕ್ಕೆ ನಾನು ಬೇಡ ಅಂತ ಹೇಳ್ತೀನಿ. ಮುಂದಿನ ವಾರದಿಂದ ಮತ್ತೆ ಯಥಾ ಪ್ರಕಾರ ನೀವು ಅದನ್ನು ಮುಂದುವರಿಸ್ಕೋಬೋದು, ಏನು ತೊಂದರೆ ಇರೋದಿಲ್ಲ. ರಿಲೇಷನ್ಶಿಪ್, ಪಾರ್ಟ್ನರ್ಶಿಪ್ ಅಂತ ಬಂದಾಗ ನಿಮಗೆ ಮನೆಯಲ್ಲಿ ದಂಪತಿಗಳಲ್ಲಿ ನಿಮ್ಮ ಸಂಗಾತಿಯಿಂದ ಸಪೋರ್ಟ್ ಇರುತ್ತೆ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ, ತುಂಬ ಸಪೋರ್ಟ್ ಇರುತ್ತೆ. ಆದರೆ ಎಷ್ಟೇ ಪಾರ್ಟ್ನರ್ಶಿಪ್ ನಿಮಗೆ ಆತ್ಮೀಯರಾಗಿದ್ದರೂ ಕೂಡ, ಒಳ್ಳೆಯವರಾಗಿದ್ದರೂ ಕೂಡ ಹಿತಶತ್ರುಗಳ ಕಾಟ ಅಂತ ಒಂದು ಈ ವಾರ ಇದ್ದೇ ಇದೆ, ನಿಮಗೆ ಎದುರು ಬಂದು ನಿಂತಿದೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಆರೋಗ್ಯದಲ್ಲಿ ಅಂತ ಬಂದಾಗ ಒಂದು ಸ್ವಲ್ಪ ನರರೋಗಕ್ಕೆ ಸಂಬಂಧಿಸಿದ್ದು ಉಲ್ಬಣ ಆಗಬಹುದು. ಅದೇನಾದರೂ ನಿಮಗೆ ಡಾಕ್ಟರ್ಸ್ ಹೇಳಿದರೆ ಸ್ಕ್ಯಾನ್ ಮಾಡಿಸ್ಕೊಳ್ಳಿ ಅಂದರೆ ದಯಮಾಡಿ ಸ್ಕ್ಯಾನ್ ಮಾಡಿಸ್ಕೊಳ್ಳಿ. ವಿಶೇಷವಾಗಿ ಅರೆದಲೆ ಶೂಲೆ ಅಂತ ಹೇಳ್ತೀವಿ ನಾವು, ಮೈಗ್ರೇನ್, ಆ ಮೈಗ್ರೇನ್ ಕೂಡ ಕಾಣಿಸ್ಕೊಳ್ಬೋದು. ಹೆಡ್ಏಕ್ಸ್ ಇರುತ್ತೆ, ಡೈಜೆಸ್ಟಿವ್ ಇಶ್ಯೂಸ್ ಇರುತ್ತೆ, ಅಂದರೆ ಅಜೀರ್ಣ, ಅಪಚಿನ, ಫುಡ್ ಪಾಯ್ಸನ್ ಇಂಥದ್ದೆಲ್ಲ ಆಗಬಹುದು, ನೋಡ್ಕೊಳ್ಳಿ. ಲೇಟ್ ನೈಟ್ ನಿದ್ದೆ ಮಾಡುವಂತಹ ಸಂದರ್ಭಗಳು ಬರಬಹುದು. ಯಾಕೆಂತಂದರೆ ಕೆಲಸದ ಒತ್ತಡ, ತುಂಬ ಲೇಟಾಗಿ ಮನೆಗೆ ಬರ್ಬೋದು, ಕೆಲಸ ಮುಗಿಸಿ ನಿದ್ದೆ ಬರದೆ ಹೊರಳಾಡೋದು, ಅದು ಮತ್ತೆ ನೆಕ್ಸ್ಟ್ ಡೇ ಕಣ್ಣುರಿ ಕೆಲಸ ಮಾಡೋಕ್ಕಾಗಲ್ಲ, ಇಂಥ ಘಟನೆಗಳ ನಡೆಯುತ್ತೆ. ಅದನ್ನು ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಅದೇ ರೀತಿ ಗಂಟಲಿಗೆ ಸಂಬಂಧಿಸಿದಂಥ ಕಿರಿಕಿರಿ, ಗಂಟ್ಲು ಉರಿ, ನೋವು, ಆಮೇಲೆ ಲಂಗ್ಸ್ಗಳಿಗೆ ಸಂಬಂಧಿಸಿದ್ದು ಉಸಿರಾಟ, ಶ್ವಾಸಕೋಶ, ಈ ರೀತಿಯಾದಂಥ ತೊಂದರೆಗಳು ತೋರಿಸುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ದಿನವಹಿ ಭವಿಷ್ಯ ಅಂತ ನೋಡ್ಲಿಕ್ಕೆ ಬಂದಾಗ ವೃಷಭ ರಾಶಿಯವರಿಗೆ 13ನೇ ಆಗಸ್ಟ್ ಶುಕ್ರನ ಒಂದು ಆಶೀರ್ವಾದ ಇರುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ಆಕಸ್ಮಿಕ ಧನಪ್ರಾಪ್ತಿ ಆಗುತ್ತೆ. ಅಕ್ಟೋಬರ್ 14, 15, 16ಕ್ಕೆ ಏನಾಗುತ್ತೆ ಅಂತಂದರೆ ಕಮ್ಯುನಿಕೇಷನಲ್ಲಿ ಇಶ್ಯೂಸ್ ಆಗುತ್ತೆ, ಸ್ವಲ್ಪ ಜಗಳಾಟ, ಕಿರಿಕಿರಿ, ಆಫೀಸಿನಲ್ಲಿ ತೊಂದರೆ, ಈಗೋ ಕ್ಲ್ಯಾಶ್ ಆಗುವಂಥದ್ದು ಇದೆಲ್ಲ ಆಗುತ್ತೆ. ಇನ್ನು ಅಕ್ಟೋಬರ್ 17, 18, 19ಕ್ಕೆ ಏನಾಗುತ್ತೆ ಅಂದರೆ ಫೈನಾನ್ಷಿಯಲ್ ಮ್ಯಾಟ್ರಲ್ಲಿ ಸ್ವಲ್ಪ ಜಾಗೃತಿಯಾಗಿ ನೋಡ್ಕೊಳ್ಳಿ. ಸಹಿ ಮಾಡಬೇಕಾದ್ರೆ ಅದನ್ನ ಸ್ವಲ್ಪ ನೋಡಿ ಮಾಡ್ಕೊಳ್ಳಿ. ಸಾಲ ಕೊಡುವಂಥದ್ದು, ಸಾಲ ಕೊಡೋದನ್ನು, ಇಸ್ಕೊಳ್ಳೋದನ್ನು ತಪ್ಪಿಸ್ಬೇಕಾಗತ್ತೆ 17, 18, 19ಕ್ಕೆ ಈ ರಾಶಿಯವರು. ಇನ್ನು 20ನೇ ತಾರೀಕಿಗೆ ಏನಾಗುತ್ತೆ ಅಂತಂದರೆ ಸಡನ್ ಡಿಸಿಷನ್ ತೊಗೋಬಾರ್ದು, ಅದು ನಿಮಗೆ ನೆಗೆಟಿವ್ ಆಗಬಹುದು. ಅದೇ ರೀತಿ ಇನ್ನು ವಾರಾಂತ್ಯದ ಕೊನೆಗೆ ಏನಾಗುತ್ತೆ ಅಂತಂದರೆ ಮನೆಯಲ್ಲಿ ಒಂದು ಸಂಭ್ರಮದ ವಾತಾವರಣ ಇರುತ್ತೆ, ಮನೆಯಲ್ಲಿ ಬಂಧು ಬಾಂಧವರು ಬರ್ತಾರೆ, ಎಲ್ಲ ರೀತಿಯ ಸಿಹಿಯನ್ನು ಊಟ ಮಾಡುವಂಥದ್ದು ಒಂದು ಮಂಗಳಕಾರಿ ಅಂತ ತೋರಿಸ್ತಾ ಇದೆ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡಲಿಕ್ಕಾಗಿ ಶುಕ್ರವಾರ ಮತ್ತು ಬುಧವಾರ ಚೆನ್ನಾಗಿರುತ್ತೆ. ಲಕ್ಕಿ ಕಲರ್ಸ್ ಅಂತ ಬಂದಾಗ ಲೈಟ್ ಪಿಂಕ್, ಕ್ರೀಮ್ ಕಲರ್ ಮತ್ತು ನಿಮಗೆ ನೀಲಿ ಬಣ್ಣ ಶುಭ ತರುತ್ತೆ. ನಂಬರ್ 6 ಮತ್ತು 4 ಶುಭ ಇರುತ್ತೆ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ವೃಷಭ ರಾಶಿಯವರು ಈ ಮಂತ್ರವನ್ನು ಪಠಣೆ ಮಾಡಿದರೆ ಈ ವಾರ ಯಥೇಚ್ಛವಾಗಿ ಬೆಳಗ್ಗೆ 11 ಸಲ ಹೇಳ್ಕೊಳ್ಳಿ, ಸಾಯಂಕಾಲ 11 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಸಮಯ ಇದೆ ಅಂದರೆ 108 ಸಲ ಹೇಳ್ಕೊಳ್ಳಿ. ಇಲ್ಲ ಗುರುಗಳೇ ಸಮಯನೇ ಇಲ್ಲ ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಈ ಒಂದು ಭಕ್ತಿಗೀತೆ ಅಪ್ಲೋಡ್ ಆಗಿದೆ, ಅದನ್ನು ಕೇಳಿ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಕೃಷ್ಣ ಮಧುರಾಷ್ಟಕಂ, ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ತಪ್ಪದೇ ಕೇಳಿದರೆ ಭಾಗ್ಯೋದಯವಾಗುತ್ತೆ ವೀಕ್ಷಕರೇ. ಇನ್ನು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ವೃತ್ತಿಪರರಿಗಿರ್ಬೋದು, ವ್ಯಾಪಾರ, ನೌಕರಿ, ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಚೆನ್ನಾಗಿದೆ, ಯಾವ ತೊಂದರೆಯೂ ಇಲ್ಲ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ವೃಷಭ ರಾಶಿಯವರು ಈ ವಾರ ಪೂರ್ತಿ ಅರಿಶಿಣದ ಪೇಸ್ಟನ್ನು ನೀವೇನು ಮಾಡಿ ಅಂತಂದರೆ ಒಂದು ಮಣ್ಣಿನ ಹಣತೆಯಲ್ಲಿ ಒಂದು ಅರ್ಧ ಚಮಚ ಅರಿಶಿಣ ಪುಡಿಯನ್ನು ತಗೊಳ್ಳಿ, ಒಂದು 4-5 ಹನಿ ನೀರು, 2 ಹನಿ ಹಸಿ ಹಾಲು, ಅಷ್ಟು ಒಂದು ಹನಿ ಒಂದು ತುಪ್ಪ, ದೇಸಿ ಹಸುವಿನ ತುಪ್ಪ ಆದರೆ ಒಳ್ಳೆಯದು, ಇಲ್ಲಾಂದರೆ ಮಾರ್ಕೆಟಲ್ಲಿ ಯಾವ ತುಪ್ಪ ಸಿಗುತ್ತೆ ತಗೊಳ್ಳಿ. ಎಲ್ಲವನ್ನು ಸೇರಿಸಿ ಪೇಸ್ಟ್ ಮಾಡಿ ನಿಮ್ಮ ಹೆಬ್ಬೆರಳನ್ನು ಅದ್ದಿ ಹಣೆಗೆ
ತಿಲಕದ ರೂಪದಲ್ಲಿ ವಾರ ಪೂರ್ತಿ ಅರಿಶಿಣದ ಪೇಸ್ಟನ್ನು ಇಟ್ಕೊಂಡು ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೋಗೋದ್ರಿಂದ ಅಥವಾ ಮನೆಯಲ್ಲಿರೋರು ಇಟ್ಕೊಳ್ಳೋದ್ರಿಂದ ಬಹಳ ಪ್ರಗತಿ ಅಂತ ತೋರಿಸ್ತಾ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ವಾರ ಅಂದರೆ ಅಕ್ಟೋಬರ್ 13ರಿಂದ 20ರವರೆಗೆ ಗ್ರಹಗತಿಗಳು ಏನೆಲ್ಲ ಸರ್ಪ್ರೈಸ್ ಎಲಿಮೆಂಟ್ಸ್ ಹೊತ್ತು ತಂದಿದೆ, ಏನಾದರೂ ಸಿಹಿ ಇದೆಯಾ ಅಥವಾ ಏನಾದರೂ ಕಹಿ ಇದೆಯಾ, ಇದರೆಲ್ಲದರ ಮೇಲೆ ಬೆಳಕು ಚೆಲ್ತಾ ಹೋಗೋಣ. ಹೇಗೂ ನೀವು ಈ ವಾರ ಭವಿಷ್ಯ ನೋಡುವಂತಹ ಸಂದರ್ಭದಲ್ಲಿ ದೀಪಾವಳಿಯ ಖುಷಿಯಲ್ಲಿದ್ದೀರಿ, ದೀಪಾವಳಿಯನ್ನು ಬರಮಾಡಿಕೊಳ್ಳುವ ಸಂದರ್ಭದಲ್ಲಿರ್ಬೋದು, ಅಥವಾ ದೀಪಾವಳಿ ಕೆಲವೊಬ್ರು ಲೇಟಾಗಿ ನೋಡ್ತಾ ಇದ್ದರೆ ದೀಪಾವಳಿ ಆಚರಿಸುವಂಥ ಸಂದರ್ಭದಲ್ಲಿರ್ಬೋದು. ಒಂದು ಪವರ್ಫುಲ್ ವಸ್ತುವನ್ನು ಮಿಥುನ ರಾಶಿಯವರಿಗೆ ನಾನು ಸಜೆಸ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಿ. ಅದೇನಪ್ಪ ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ, ಶ್ರೀ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರ ನೋಡ್ತಾ ಇದ್ದೀರಿ ಸಾಕ್ಷಾತ್ ಸ್ಕ್ರೀನ್ ಮೇಲೆ. ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣಗೊಂಡಂತಹ ಅತಿ ಪ್ರಬಲವಾದಂತಹ ಪೂಜಾ ವಸ್ತು ಸಾಮಗ್ರಿ ಅಂತ ಹೇಳ್ಬೋದು. ಯಾಕೆಂದರೆ ನಮಗೆಲ್ಲರಿಗೂ ಕೂಡ ಮಿಥುನ ರಾಶಿಯವರಿಗೆ ಏನಾಗ್ತಾ ಇರುತ್ತೆ ಅಂದರೆ ಪದೇ ಪದೇ ಅದೃಷ್ಟ ಕೈ ಕೊಡ್ತಾ ಇರುತ್ತೆ. ಖಂಡಿತವಾಗಿಯೂ ಇದನ್ನು ನೀವು ಅಬ್ಸರ್ವ್ ಮಾಡಿರ್ತೀರಿ. ಎಷ್ಟೇ ಕಷ್ಟಪಡಿ, ಹಗಲು ರಾತ್ರಿ ಕೆಲಸ ಮಾಡಿ, ಕೆಲವೊಂದು ಸಲ ಜೀವನದಲ್ಲಿ ನಿಮಗೆ ಎಷ್ಟು ಬೇಜಾರಾಗಿರುತ್ತೆ ಮಿಥುನ ರಾಶಿಯವ್ರಿಗೆ ಅಂದರೆ, ಗುರುಗಳೇ ನಾವು ಪಡಬಾರ್ದಂಥ ಅನುಭವಿಸ್ತಾ ಇದ್ದೀವಿ, ಹಿಂಸೆ ಅನುಭವಿಸ್ತಾ ಇದ್ದೀವಿ, ಏನು ಮಾಡಿದರೂ ಕೂಡ ಆ ಕೆಲಸ ಸಕ್ಸಸ್ ಆಗ್ತಾ ಇಲ್ಲ, ಕೆಲವೊಂದು ಕೋರ್ಟ್ ಲಿಟಿಗೇಷನ್ಸ್ ಇದೆ, ಹಾಗೆ ನಮಗೆ ಬರಬೇಕಾದಂಥ ಪೂರ್ವಜರ ಆಸ್ತಿ ಬರ್ತಾ ಇಲ್ಲ, ನಾನು ಸೈಟ್ ತೊಗೊಂಡಿದ್ದೀನಿ ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅಥವಾ ನಾನೊಂದು ಕಾರು ಆಟೋ ಇಟ್ಕೊಂಡಿದ್ದೀನಿ ಸರಿಯಾಗಿ ಬಾಡಿಗೆ ಬರ್ತಾ ಇಲ್ಲ, ಹೀಗೆ ಏನೇನೋ ಸಮಸ್ಯೆಗಳನ್ನು ಮಿಥುನ ರಾಶಿಯವರು ಸಾಕಷ್ಟು ಅನುಭವಿಸ್ತಾ ಇರ್ತಾರೆ. ಕರೆಕ್ಟಾ ನಾನು ಹೇಳಿದ್ದು? ನಿಜ. ಸೊ ಇದರಿಂದ ಹೊರಗಡೆ ಬರಬೇಕು ಅಂತಂದರೆ ನಿಮಗೆ ಸಹಾಯ ಮಾಡುವಂಥ ಏಕೈಕ ವಸ್ತು, ಚಕ್ರಗಳಲ್ಲಿಯೇ ಶ್ರೇಷ್ಠ ಚಕ್ರ, ಯಂತ್ರಗಳಲ್ಲಿಯೇ ಶ್ರೇಷ್ಠ ಯಂತ್ರ, ಚಕ್ರಗಳ ಶ್ರೀರಾಜ ಅಂತ ಕರೀತಾರೆ ಯಾವುದನ್ನು? ಶ್ರೀಚಕ್ರ ಯಂತ್ರವನ್ನು. ಹೈಯೆಸ್ಟ್ ಇದು. ಯಾಕೆಂದರೆ ಆದಿಶಕ್ತಿ ಪರಾಶಕ್ತಿಯೇ ಸ್ವತಃ ನಿರ್ಮಾಣ ಮಾಡಿರುವಂಥದ್ದು. ಇದರ ಡಿಸೈನ್ ನೋಡಿ ಹೆಂಗಿದೆ. ಇದನ್ನು ಮನೆಯಲ್ಲಿಟ್ಟು ತರಿಸಿ ಪೂಜೆ ಮಾಡಿದರೆ ಇದನ್ನು ನಿಮ್ಮ ಜೀವನದಲ್ಲಿರುವಂಥ 1000 ಸಮಸ್ಯೆಗಳಿಂದ ಹೊರಗಡೆ ಕರೆತರುತ್ತೆ ವೀಕ್ಷಕರೇ. ಮಿಥುನ ರಾಶಿಯವರಿಗೆ ಸಾಲ ತೀರ್ಸೋಕ್ಕಾಗ್ತಾ ಇಲ್ವಾ, ಸಂತಾನ ಪ್ರಾಪ್ತಿ ಆಗಿಲ್ವಾ, ಒಂದು ಮಕ್ಕಳಿದ್ರು ಮಾತು ಕೇಳ್ತಾ ಇಲ್ವಾ, ಅವ್ರ ಎಜುಕೇಷನ್ ಚೆನ್ನಾಗಿ ನಡೀತಾ ಇಲ್ವಾ, ನಿಮ್ಮ ಯಜಮಾನರ ನೌಕರಿ ವ್ಯಾಪಾರದಲ್ಲಿ ತೊಂದರೆ ಬರ್ತಾ ಇದೆಯಾ, ನಿಮಗೆ ಬಯಸಿದಂಥ ವಸ್ತುಗಳನ್ನು ಕೊಳ್ಳೋದಕ್ಕಾಗ್ತಾ ಇಲ್ವಾ, ಸೈಟ್ ಕೊಳ್ಳೋದಕ್ಕಾಗ್ತಾ ಇಲ್ವಾ, ಮನೆ ಕಟ್ಟೋದಕ್ಕಾಗ್ತಾ ಇಲ್ವಾ, ಚಿಂತೆ ಬೇಡ. ಈ ಒಂದು ಪ್ರಬಲವಾದಂಥ ವಸ್ತುವನ್ನು ಮನೆಗೆ ತರಿಸಿ ಪೂಜೆ ಶುರು ಮಾಡಿ. ನಿಮ್ಮ ಸಮಸ್ಯೆಗಳೆಲ್ಲ, ಕಷ್ಟಗಳೆಲ್ಲ ಮಂಜಿನಂತೆ ಕರಗುತ್ತೆ. ತರಿಸಿ ಮನೆಗೆ ಪೂಜೆ ಮಾಡಿ, ಒಳ್ಳೆಯದಾಗುತ್ತೆ. ಇದನ್ನು ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ನಾನೇ ನನ್ನ ಕೈಯಾರೆ 15ರಿಂದ 20 ಲಕ್ಷ ಸಿದ್ಧಿ ಜಪ ಮಾಡಿ ಕಳಿಸ್ತೀನಿ. ಒಂದು 20ರಿಂದ 30 ದಿವಸ ಸಮಯ ಬೇಕಾಗುತ್ತೆ. ಮನೆಗೆ ತರಿಸ್ಕೊಳ್ಳಿ, ಪೂಜೆ ಮಾಡಿ. ಈಗ ಲಕ್ಷಾಂತರ ಜನ ಹೇಗೆ ಅಭಿವೃದ್ಧಿಯನ್ನು ಕಾಣ್ತಾ ಇದ್ದಾರೆ, ನೀವು ಕೂಡ ಅದರಲ್ಲಿ ಒಬ್ಬರಾಗಿ ನಿಮಗೂ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ವೀಕ್ಷಕರೇ, ಮಿಥುನ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾ ರಾಶಿಯಲ್ಲಿ ಸ್ಥಿತನಾಗಿರುವಂಥದ್ದು. ಇದರಿಂದ ಏನಾಗುತ್ತೆ ಅಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯಾಗುತ್ತೆ, ದಂಪತಿಗಳಲ್ಲಿ ಒಂದು ವಿಶ್ವಾಸ, ಒಂದು ಹೆಚ್ಚಿನ ಪ್ರೀತಿ ಹೆಚ್ಚಾಗುತ್ತೆ. ಅದೇ ರೀತಿ ಶುಕ್ರನ ಸಂಚಾರದಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಒಂದು ಹೊಸ ಲ್ಯಾವಿಶ್ ವಸ್ತುಗಳನ್ನು ಮನೆಗೆ ತರ್ತೀರಾ ಮಿಥುನ ರಾಶಿಯವರು. ಈಗ ಗುರುಗಳೇ ಸೋಫಾ ಹಳೇದಾಗ್ಬಿಟ್ಟಿದೆ, ಇನ್ನು ಜಾಸ್ತಿ ನಾವು ಯೂಸ್ ಮಾಡಲ್ಲ ಬಿಡಿ, ಹೊಸದು ತಂದುಬಿಡ್ತೀವಿ, ಈ ರೀತಿಯಾದಂಥ ಡೆವಲಪ್ಮೆಂಟ್ ಕಾಣಿಸುತ್ತೆ. ಮನೆ ರಿನೋವೇಷನ್ ಮಾಡಿಸ್ಕೋತೀರಾ, ಮನೆಗೆ ಅತಿ ಬೆಲೆ ಬಾಳುವಂಥ ಪೀಠೋಪಕರಣಗಳು, ದುಬಾರಿ ಟಿವಿ, ಫ್ರಿಜ್ಜು, ಫ್ಯಾನು, ಫೋನು, ಈ ರೀತಿಯಾದಂಥ ವಸ್ತುಗಳನ್ನು ಮನೆಗೆ ತರುವಂಥ ವ್ಯವಸ್ಥೆಯನ್ನು ಶುಕ್ರ ಮಾಡಿಸ್ತಾನೆ. ಅದೇ ರೀತಿ ಬುಧ ಮತ್ತು ಮಂಗಳನ ಯುತಿಯಾಗಿದೆ. ಇದರಿಂದ ಏನಾಗುತ್ತೆ ಅಂತಂದರೆ ಒಂದು ಮಾತಿನಲ್ಲಿ ಒಂದು ಚೂರು ಶಾರ್ಪ್ ಕಮ್ಯುನಿಕೇಷನ್ ಇರುತ್ತೆ ಮಿಥುನ ರಾಶಿಯವರಿಗೆ. ವಾರ ಇದೇ ಒಂದು ಜಗಳಕ್ಕೆ ಕಾರಣ ಆಗುತ್ತೆ. ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅನ್ನೋ ಥರ ಮಿಥುನ ರಾಶಿಯವರಿಗೆ ಈ ವಾರ ಬೇಕಾದ್ರೆ ನೀವು ಬರೆದಿಟ್ಕೊಳ್ಳಿ. ಜಗಳಗಳು ಜಾಸ್ತಿ ಇರುತ್ತೆ ಜೀವನದಲ್ಲಿ. ಒಂದೇನೋ ಮನೆಯಲ್ಲಿ ದಂಪತಿಯ ಜೊತೆಗೆ ಒಂಚೂರು ಏನೋ ಬಿರುಸಾಗಿ ಮಾತಾಡ್ಬಿಡ್ತೀರಾ, ಅದು ಜಗಳಕ್ಕೆ ಕಾರಣ ಆಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಈ ಮಾತಿನಿಂದನೇ ಈ ವಾರ ನೀವು ಜಗಳಗಳನ್ನು ಮೈ ಮೇಲೆ ಹೇಳ್ಕೊತೀರಾ. ಅದ್ರ ಬಗ್ಗೆ ಜಾಗ್ರತೆ ಇರಿ. ಇನ್ನು ವಿಶೇಷವಾಗಿ ನೋಡಲಿಕ್ಕಾಗಿ ಹಣಕಾಸನ್ನು ನೋಡೋಣ. ಹೇಗಿದೆ ಮಿಥುನ ರಾಶಿಯವರಿಗೆ ಹಣಕಾಸಿನ ಹರಿವು ಹೇಗಿದೆ ಅನ್ನೋದನ್ನು ನೋಡೋಣ. ಹಣಕಾಸಿನ ಹರಿವು ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಆದರೆ ಖರ್ಚುಗಳು ವಿಪರೀತ ಆಗುತ್ತೆ, ಡಬಲ್ ಅದರ ಎದುರುಗಡೆ ಬಂದು ನಿಂತಿರುತ್ತೆ ಅಂತ ತೋರಿಸುತ್ತೆ. ಆರೋಗ್ಯ ಅಂತ ಬಂದಾಗ ಒಂದು ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂ, ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಒತ್ತಡ ಇರುತ್ತೆ. ಅದನ್ನು ನೋಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಯೋಗ, ಧ್ಯಾನ, ಪ್ರಾಣಾಯಾಮದ ಮೊರೆ ಹೋಗಿ. ಅದೇ ರೀತಿ ಭಗವಂತನ ಸ್ತೋತ್ರ, ನಾಮ, ಜಪ, ಪೂಜೆಗಳಲ್ಲಿ ಹೆಚ್ಚು ಇನ್ವಾಲ್ವ್ ಆಗಬೇಕು ಈ ವಾರ. ಅಂದರೆ
ನೀವೇನು ಕೆಲಸಕ್ಕೆ ತೆರಳುತ್ತೀರಿ ಆ ಸಮಯವನ್ನು ನೀವು ಕೆಲಸಕ್ಕೆ ಕೊಡ್ತೀರಾ. ಬಟ್ ಮನೆಯಲ್ಲಿದ್ದಾಗ ಬೆಳಗ್ಗೆ ಆಯಿತು, ಮನೆಗೆ ಸಂಜೆ ಬಂದ ಮೇಲೆ ಅಥವಾ ಮನೆಯಲ್ಲಿರುವವರು ಭಗವಂತನ ಧ್ಯಾನ ಒಂದು ಜಾಸ್ತಿ ಮಾಡ್ಕೊಳ್ಳಿ, ಜಪತಪ. ಈ ವಾರ ಅದು ನಿಮಗೆ ಈ ಸ್ಟ್ರೆಸ್ಸು ಆಂಗ್ಸೈಟಿಯಿಂದ ದೂರ ತರುತ್ತೆ. ಇನ್ನು ಸ್ಟ್ರೆಸ್ಸು ಆಂಗ್ಸೈಟಿಗೆ ಏನೇನು ವೈದ್ಯಕೀಯ ನೀವು ಚಿಕಿತ್ಸೆ ಉಪಚಾರ ಪಡಿತಾ ಇದ್ದೀರಿ ಅದನ್ನು ನಿಲ್ಲಿಸೋದು ಬೇಡ. ಯಾರಾದರೂ ಪಡಿತಾ ಇದ್ದರೆ ಮುಂದುವರಿಸಿ. ಅದ್ರ ಜೊತೆಗೆ ಭಗವಂತನ ನಾಮ ಸ್ಮರಣೆ, ಧ್ಯಾನ, ಮಂತ್ರ ಪಠಣೆ ಆಗಬೇಕು. ವಿಶೇಷವಾಗಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ವಿಷ್ಣು ಸಹಸ್ರನಾಮ ಅನ್ನುವ ಒಂದು ಮಹಾ ಪವರ್ಫುಲ್ ಸ್ತೋತ್ರ ಅಪ್ಲೋಡ್ ಮಾಡಿದ್ದೀವಿ. ಅದನ್ನು ಬೆಳಗ್ಗೆ ಸಂಜೆ ತಪ್ಪದೆ ಕೇಳೋದಕ್ಕೆ ಮರಿಬೇಡಿ. ಇನ್ನು ದಿನವಹಿ ಭವಿಷ್ಯ ಅಂತ ಬಂದಾಗ 13ನೇ ಅಕ್ಟೋಬರ್ ಮಿಥುನ ರಾಶಿಯವರಿಗೆ ನಿಮಗೆ ಮನೆಯಲ್ಲಿ ಒಳ್ಳೆಯ ವಾತಾವರಣ ಇರುತ್ತೆ, ಸುಮಧುರ ವಾತಾವರಣ, ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಕ್ಟೋಬರ್ 14, 15, 16ಕ್ಕೆ ಶಾರ್ಟ್ ಜರ್ನಿ ಮಾಡ್ತೀರಾ ಒಂದು ಕೌಟುಂಬಿಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅಕ್ಟೋಬರ್ 17, 18ನೇ ತಾರೀಕಿಗೆ ನಿಮ್ಮ ಪರಿಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ದಿನಗಳು. ಅಕ್ಟೋಬರ್ 19, 20ನೇ ತಾರೀಕಿಗೆ ಒಂದು ಸ್ವಲ್ಪ ಜಗಳ, ಹೀಟೆಡ್ ಟಾಕ್ ಅಂತ ಹೇಳ್ತೀವಿ, ಒಂದು ಸಲ ಜಗಳ, ವೈಮನಸ್ಯ ವಾತಾವರಣ ಇರುವಂಥದ್ದು. ಅದೇ ರೀತಿ ವಾರಾಂತ್ಯದ ಕೊನೆಗೆ ಮತ್ತೆ ಎಲ್ಲ ಪರಿಸ್ಥಿತಿಗಳು ತಿಳಿಯಾಗುವಂಥದ್ದು. ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಲಕ್ಕಿ ವಾರ ಬುಧವಾರ ಮತ್ತು ಶುಕ್ರವಾರ ಲಕ್ಕಿ ಇರುತ್ತೆ. ಇನ್ನು ಲೈಟ್ ಗ್ರೀನ್ ತಿಳಿ ಹಸಿರು ಕ್ರೀಮ್ ಬಣ್ಣ ನಿಮಗೆ ಶುಭ ಕೊಡುತ್ತೆ. ಲಕ್ಕಿ ನಂಬರ್ ಅಂತ ಬಂದಾಗ 5, 3 ಲಕ್ಕಿ ಇರುತ್ತೆ. ಅದೇ ರೀತಿ ಇನ್ನೂ ಹೆಚ್ಚಿನ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಬೇಕು ಅಂತಂದರೆ ಈ ವಾರ ಪೂರ್ತಿ ಗುರುಗಳ ಆರಾಧನೆಯನ್ನು ಮಾಡಿದರೆ ಶುಭ ಅಂತ ಬರುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಓಂ ಶ್ರೀ ರಾಘವೇಂದ್ರಾಯ ನಮಃ, ಓಂ ಶ್ರೀ ರಾಘವೇಂದ್ರಾಯ ನಮಃ ಇದನ್ನು 11 ಸಲ ಹೇಳ್ಕೊಂಡು ಮನೆಯಿಂದ ಹೊರಡಿ. ಅದೇ ರೀತಿ ಯಾರು ಕೆಲಸಕ್ಕೆ ಹೊರಡ್ತಾ ಇದ್ದೀರೋ ಸ್ವಲ್ಪ ಬಡೆ ಸೊಪ್ಪು ಅಂತ ಹೇಳ್ತಾರೆ, ಸೋಂಪು ಕಾಳು, ಒಂಚೂರು ಬಾಯಲ್ಲಿ ಹಾಕ್ಕೊಂಡು ತಿಂತ ಹೋದರೆ ಶತ್ರು ದಮನ, ಶತ್ರು ಕಾಟ, ಮುಕ್ತಿ ಅಂತ ತೋರಿಸುತ್ತೆ. ಜೊತೆಗೆ ಈ ವಾರ ಏನು ಶಾರ್ಪ್ ಕಮ್ಯುನಿಕೇಷನ್ ಇರುತ್ತೆ ಅದು ಮೈಲ್ಡ್ ಆಗುವಂಥ ಸಾಧ್ಯತೆಯೂ ಇರುತ್ತೆ. ಇದನ್ನು ಬಿಟ್ಟರೆ ಮಿಕ್ಕಿದ ಎಲ್ಲರಿಗೂ ಶುಭ ಇದೆ, ಏನೂ ತೊಂದರೆ ಇಲ್ಲ. ಮುಂದಿನ ರಾಶಿಯನ್ನು ನೋಡೋಣ ವೀಕ್ಷಕರೇ. ಮುಂದಿನ ರಾಶಿ ಕರ್ಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕರ್ಕ ರಾಶಿ. ಕರ್ಕ ರಾಶಿಯವರಿಗೆ ಈ ವಾರ ಅಕ್ಟೋಬರ್ 13ರಿಂದ 20ರವರೆಗೆ ಫಲಾಫಲಗಳು ಹೇಗಿದೆ ಅಂತ ನೋಡೋಣ. ಆಲ್ರೆಡಿ ನೀವು ಈ ದೀಪಾವಳಿಯನ್ನು, ಈ ಸಂಚಿಕೆಯನ್ನು ಅರ್ಲಿ ನೋಡಿದರೆ ದೀಪಾವಳಿಯನ್ನು ಬರಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಖುಷಿಯಲ್ಲಿ ಇರ್ತೀರಿ. ಅಥವಾ ಇಲ್ಲ ಗುರುಗಳೇ ಲೇಟಾಗಿ ನೋಡ್ತಾ ಇದ್ದೀವಿ ಅಂದರೆ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇರ್ತೀರಿ. ಈ ಸಂದರ್ಭದಲ್ಲಿ ಒಂದು ವಸ್ತುವನ್ನು ಬಹುಶಃ ನೀವು ಮಿಸ್ ಮಾಡ್ಕೊಂಡಿದ್ದೀರಿ ಅಂತ ನನಗನ್ಸುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು, ಇದನ್ನು ನೀವು ಪರವಾಗಿಲ್ಲ, ದೀಪಾವಳಿ ಹಬ್ಬ ಆಚರಿಸಿ, ಏನು ತೊಂದರೆ ಇಲ್ಲ. ಆದರೆ ಈ ಸಂದರ್ಭದಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು ತಪ್ಪದೇ ಬುಕ್ ಮಾಡಿಕೊಂಡು ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ಯಾಕೆ ಅಂದರೆ ಕರ್ಕ ರಾಶಿಯವರಿಗೆ ಜೀವನದಲ್ಲಿ ಏನಾಗುತ್ತೆ ಅಂತಂದರೆ, ವಿಶೇಷವಾಗಿ ಕೆಲ ಸಂದರ್ಭಗಳಲ್ಲಿ ತುಂಬ ನೀವು ಕ್ಯಾಲ್ಕುಲೇಟೆಡ್ ಆಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿರ್ತೀರ, ಅದೃಷ್ಟ ಕೈ ಕೊಡುತ್ತೆ ಲಾಸ್ಟ್ ಮೂಮೆಂಟ್ಗೆ. ಹೌದಾ? ನೀವು ಇದನ್ನು ಅಬ್ಸರ್ವ್ ಮಾಡಿರ್ತೀರ. ನಿಮ್ಮ ಶ್ರಮ, ನಿಮ್ಮ ಒಂದು ಟೈಮು ಎಲ್ಲವನ್ನ ಅದ್ರ ಮೇಲೆ ಇನ್ವೆಸ್ಟ್ ಮಾಡಿರ್ತೀರ. ಯಾವುದು ಒಂದು ದುರಾದೃಷ್ಟ ಅನ್ನೋದು ಅದನ್ನು ನಡೆಯೋದಕ್ಕೆ ಬಿಡೋದೇ ಇಲ್ಲ. ಕರ್ಕರಾಶಿಯವರಿಗೆ ಹೆಚ್ಚು ಕಾಡಿಸುವಂಥದ್ದು ದುರಾದೃಷ್ಟ. ನಿಮ್ಮ ಮಕ್ಕಳನ್ನು ಈ ಒಂದು ಸ್ಕೂಲಿಗೆ ನಾನು ಅಡ್ಮಿಷನ್ ಮಾಡಬೇಕು, ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ಕೊಂಡಿರ್ತೀರ, ಎಲ್ಲ ತಯಾರಿ ಮಾಡ್ಕೊಂಡಿರ್ತೀರ, ಹಣ ಕೈ ಕೊಟ್ಟುಬಿಡುತ್ತೆ. ಆ ಟೈಮಿಗೆ ಅದು ಹಣ ಅಡ್ಜಸ್ಟ್ ಆಗೋದೇ ಇಲ್ಲ. ಏನು ಮಾಡ್ತೀರಾ? ಅವ್ರ ಕನಸು ಭಗ್ನ ಆಗಿಬಿಡುತ್ತೆ. ಇಲ್ಲ, ನೀವು ಯಾವುದೋ ಒಂದು ಸೈಟ್ ಕೊಂಡ್ಕೊಳ್ಬೇಕು ಅಂದ್ಕೊಂಡಿರ್ತೀರ, ಒಳ್ಳೆ ಸೈಟ್ ಇರುತ್ತೆ, ಕಾರ್ನರ್ ಸೈಟು ಅಥವಾ ಒಳ್ಳೆ ಸೈಟ್ ಲೊಕೇಶನಲ್ಲಿ ಇರುತ್ತೆ, ಹಣ ಅಡ್ಜಸ್ಟ್ ಆಗೋದಿಲ್ಲ. ಈ ರೀತಿಯಾಗಿ ಹಣವೇ ಕರ್ಕ ರಾಶಿಯವರ ಜೀವನದಲ್ಲಿ ಕೆಲವೊಂದು ಆಸೆಗಳನ್ನು ಭಗ್ನಗೊಳಿಸುತ್ತೆ, ನಿರಾಶೆಗೊಳಿಸುತ್ತೆ. ಇವತ್ತೊಂದು ರಹಸ್ಯ ಹೇಳ್ತಾ ಇದ್ದೀನಿ ಕರ್ಕ ರಾಶಿಯವರಿಗೆ. ಈ ಭಗ್ನ ಆಗುವ ಒಂದು ಸಿಚುವೇಶನಿಂದ ನೀವು ಹೊರಗಡೆ ಬರಬೇಕು. ಹಣ ನಿಮಗೆ ಬ್ಯಾಕಪ್ ಆಗಿ ನಿಲ್ಲಬೇಕು. ನಿಮ್ಮ ಕನಸನ್ನು ನನಸು ಮಾಡಬೇಕು. ನಿಮ್ಮ ಮಕ್ಕಳನ್ನು ನೀವು ಇಷ್ಟಪಟ್ಟ ಸ್ಕೂಲಿಗೆ, ಅವ್ರು ಇಷ್ಟಪಟ್ಟ ಸ್ಕೂಲ್ ಕಾಲೇಜಿಗೆ ಸೇರಿಸಬೇಕು. ಇಷ್ಟಪಟ್ಟ ಸೈಟ್ ಕೊಂಡ್ಕೊಳ್ಬೇಕು, ಇಷ್ಟಪಟ್ಟ ಮನೆ ವಾಹನ ಕೊಂಡ್ಕೊಳ್ಬೇಕು ಅಂದರೆ ನಿಮ್ಮ ಮನೆಯಲ್ಲಿ ಕರ್ಕರಾಶಿಯವರು ತಪ್ಪದೇ ಇಟ್ಟು ಪೂಜೆ ಮಾಡಬೇಕಾದಂಥ ಪೂಜಾ ಸಾಮಗ್ರಿ, ಏಕೈಕ ವಸ್ತು ಶ್ರೀಚಕ್ರ ಯಂತ್ರ. ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥ ಶ್ರೀಚಕ್ರ ಯಂತ್ರವನ್ನು ತರಿಸಿ ಮನೆಯಲ್ಲಿಟ್ಟು ಪೂಜೆ ಮಾಡಿ. ಈ ದುರಾದೃಷ್ಟ ಮತ್ತು ಭಗ್ನವಾಗಿ ಏನು ನಿಮ್ಮ ಕೆಲಸಗಳು ನಿಲ್ಲುತ್ತೆ ಅದರಿಂದ ಹೊರಗಡೆ ಬರ್ತೀರ. ಬುಕ್ ಮಾಡ್ಕೋಬೇಕಾ? ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 15ರಿಂದ 20 ದಿವಸದಲ್ಲಿ ನಮ್ಮ ತಂಡ ಇದನ್ನು ಪೂಜೆ ಮಾಡಿ ಸಿದ್ಧಿ ಜಪ ತಪ ಮಾಡಿ ನಿಮ್ಮ ಮನೆಗೆ ಕಳಿಸೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ. ನಾನೇ ಪೂಜೆ ಮಾಡಿ ನಿಮ್ಮ ಮನೆಗೆ ಕಳಿಸ್ತೀನಿ. ಕರ್ಕ ರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ವೀಕ್ಷಕರೇ, ಸೂರ್ಯ ತುಲಾರಾಶಿಯಲ್ಲಿ, ಶುಕ್ರ 13ನೇ ತಾರೀಕಿಗೆ ತುಲಾರಾಶಿಯನ್ನು ಒಂದು ಪ್ರವೇಶ ಮಾಡುವಂಥದ್ದು. ಇಲ್ಲಿ ಬುಧ ಮತ್ತು ಮಂಗಳನ ಯುತಿ ಆಗ್ತಾ ಇದೆ 5ನೇ ಮನೆಯಲ್ಲಿ ವೃಶ್ಚಿಕ ರಾಶಿಯಲ್ಲಿ. ನೋಡಿ, ಗುರು ಮತ್ತು
ಶನಿಯ ಸಂಚಾರವನ್ನು ನೋಡಲಿಕ್ಕಾಗಿ ಮೇಜರ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಅದನ್ನು ಕೂಡ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ನಿಮಗೆ. ಈ ವಾರ ಜೀವನದಲ್ಲಿ ಯಾರು ಕರ್ಕ ರಾಶಿಯವರ ಜೀವನದಲ್ಲಿ ಮೇಜರ್ ಟರ್ನಿಂಗ್ ಪಾಯಿಂಟ್ ತರುತ್ತೆ. ಯಾಕೆ? ಗುರುವಿನ ಸಂಚಾರ ಆಗ್ತಾ ಇದೆ. ಗುರುವಿನ ಸಂಚಾರ ಆಗ್ತಾ ಇರೋದ್ರಿಂದ ಅತಿ ದೊಡ್ಡ ಘಟನೆ. ಗುರು ಪ್ರವೇಶ ಆಗ್ತಾ ಇದೆ. ಗುರು ಪ್ರವೇಶ ಆಗ್ತಿದ್ದಂಗೆ ನಿಮಗೆ ಗುರುಬಲ ಜೊತೆಗೆ ಗುರುವಿನ ಅನುಗ್ರಹ, ಒಂದು ದೊಡ್ಡ ಪ್ರಮಾಣದಲ್ಲಿ, ಅಪಾರ ಪ್ರಮಾಣದಲ್ಲಿ ಹಣದ ರಾಶಿ, ಆಕಸ್ಮಿಕ ಧನಲಾಭ, ಆಮೇಲೆ ಕರಿಯರಲ್ಲಿ ಇಂಪ್ರೂವ್ಮೆಂಟ್, ಮದುವೆ ಸೆಟ್ ಆಗುವಂಥದ್ದು, ಸಂತಾನ ಪ್ರಾಪ್ತಿ, ಈ ಎಲ್ಲ ಶುಭ ಸಮಾಚಾರಗಳನ್ನು ಕೊಡಲೇಬೇಕು. ಬರೆದಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಅದೇ ರೀತಿ ಇನ್ನು ಮುಂದಿನ ಆಸ್ಪೆಕ್ಟ್ಸ್ಗಳನ್ನು ನೋಡಲಿಕ್ಕಾಗಿ ಹಣಕಾಸಂತೂ ಯಥೇಚ್ಛವಾಗಿ ಹರಿದು ಬರುತ್ತೆ ಗುರುವಿನ ಸಂಚಾರದಿಂದ. ಒಂದು ನಾವಿಲ್ಲಿ ನೋಡಲಿಕ್ಕಾಗಿ ಸಂಬಂಧಗಳಲ್ಲಿ ಮಧುರತೆ ಇರುತ್ತೆ, ಸಂಬಂಧಗಳಲ್ಲಿ ಹೊಂದಾಣಿಕೆ ಇರುತ್ತೆ, ಮನೆಯಲ್ಲಿ ತಂದೆ ತಾಯಿಯಿಂದ ಸಪೋರ್ಟ್ ಇರುತ್ತೆ, ಸಹೋದರರು ಬಂಧು ಬಾಂಧವರಿಂದ ಸಪೋರ್ಟ್ ಇರುತ್ತೆ, ಕಚೇರಿಯಲ್ಲಿ ಅದ್ಭುತವಾದಂತಹ ಅಪ್ರಿಷಿಯೇಷನ್ ಸಿಗುತ್ತೆ. ಬಾಸ್ ನೀವು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ನಿಮ್ಮ ಮೇಲಾಧಿಕಾರಿಗಳು ನಿಮಗೆ ಹೇಳಲೇಬೇಕು. ನಿಮ್ಮ ಕೊಲೀಗ್ಸ್ಗಳು ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ಆರೋಗ್ಯ ಅಂತ ಒಂದು ಬಂದಾಗ ಸ್ವಲ್ಪ ಎಸಿಡಿಟಿ, ಸ್ವಲ್ಪ ಅಲ್ಲ ಜಾಸ್ತಿ ಪ್ರಮಾಣದಲ್ಲಿ ಎಸಿಡಿಟಿ ಕಾಡುತ್ತೆ ಈ ವಾರ ಈ ರಾಶಿಯವರಿಗೆ. ಅದೇ ರೀತಿ ಇನ್ನು ಲಕ್ಕಿ ಎಲಿಮೆಂಟ್ಸ್ ಮತ್ತು ರೆಮಿಡೀಸ್ಗಳನ್ನು ನೋಡ್ತಾ ಹೋಗ್ಲಿಕ್ಕಾಗಿ ಅದಕ್ಕಿಂತ ಮುಂಚಿತವಾಗಿ ದಿನವಹಿ ಭವಿಷ್ಯವನ್ನು ನೋಡ್ಬಿಡೋಣ. 13ನೇ ಅಕ್ಟೋಬರ್ಗೆ ನಿಮಗೆ ಎಮೋಷನಲ್ ಬಾಂಡಿಂಗ್ ಚೆನ್ನಾಗಿರುತ್ತೆ, ಮನೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. 14, 15, 16 ಈ 14, 15, 16 ಈ 3 ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕಂಫರ್ಟ್ ಜಾಸ್ತಿ ಆಗುತ್ತೆ. ಒಂದು ಸ್ವಲ್ಪ ಐಷಾರಾಮಿ ಹೋಟೆಲ್ಗಳಲ್ಲಿ ಸ್ಟೇ ಮಾಡುವಂಥದ್ದು, ಬಿಸ್ನೆಸ್ ಟ್ರಿಪ್ಪಿಗೆ ಹೋದಾಗ, ಅಥವಾ ಒಳ್ಳೆಯ ಊಟ ಮಾಡುವಂಥದ್ದು, ರೆಸಾರ್ಟ್ಗಳಲ್ಲಿ ಎಂಜಾಯ್ ಮಾಡುವಂಥದ್ದು, ಈ ರೀತಿಯ ಲ್ಯಾವಿಶ್ ಜೀವನ ತೋರಿಸ್ತಾ ಇದೆ. ಅಕ್ಟೋಬರ್ 17, 18ನೇ ತಾರೀಕಿಗೆ ನಿಮಗೆ ಭಗವಂತನ ವಿಶೇಷ ಆಶೀರ್ವಾದ ಇರುತ್ತೆ, ಗುರುವಿನ ಅನುಗ್ರಹ ಇರುತ್ತೆ. ಆ ದಿನಗಳಲ್ಲಿ ಗುರುಗಳ ದೇವಾಲಯಕ್ಕೆ ಹೋಗಿ ಭೇಟಿ ಮಾಡೋದಕ್ಕೆ ಮರಿಬೇಡಿ, ಆಶೀರ್ವಾದ ತೆಗೆದುಕೊಳ್ಳೋಕ್ಕೆ ಮರಿಬೇಡಿ. ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಸಾಯಿ ಮಂದಿರ ಇರಬಹುದು, ಗುರುದೇವದತ್ತಿರ ಮಂದಿರ ಇರಬಹುದು, ಶ್ರೀಧರ ಸ್ವಾಮಿಗಳ ಆಶ್ರಮ, ಹೀಗೆ ಗುರುಗಳ ಒಂದು ಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಪಡೆಯೋದ್ರಿಂದ ವರ್ಷಪೂರ್ತಿ ಗುರುಬಲ ನಿಮ್ಮ ಮೇಲಿರುತ್ತೆ. ಅಕ್ಟೋಬರ್ 19, 20ನೇ ತಾರೀಕಿಗೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಗಳನ್ನು ಬಿಡಬೇಕು, ಅವಾಯ್ಡ್ ಮಾಡಬೇಕು ಅಂತ ತೋರಿಸುತ್ತೆ. ಸ್ವಲ್ಪ ಅದೇ ವಿಷಯಕ್ಕೆ ನಾನು ಹೆಚ್ಚು ಅಹಂಕಾರ, ಈ ರೀತಿಯಾದಂಥ ಜಗಳಗಳು ಸಾಧ್ಯತೆ ಇದೆ. ಲಕ್ಕಿ ಸೋಮವಾರ ಮತ್ತು ಗುರುವಾರ ಲಕ್ಕಿ ಇರುತ್ತೆ. ಬಿಳಿಯ ಬಣ್ಣ, ಸಿಲ್ವರ್ ಬಣ್ಣ, ಕ್ರೀಮ್ ಬಣ್ಣ, ಯೆಲ್ಲೋ ಬಣ್ಣ ಈ ವಾರ ನಿಮಗೆ ಬರುತ್ತೆ. ಅದೇ ರೀತಿ ಓಂ ಗುರವೇ ನಮಃ ಈ ವಾರದ ಗುರುವಾರದಲ್ಲಿ 108 ಸಲ ಅಥವಾ ಸಮಯ ಇದ್ದರೆ 1008 ಸಲ ಯಥೇಚ್ಛವಾಗಿ ಹೇಳ್ಕೊಳ್ಳಿ. ಹೆಚ್ಚಿನ ಗುರುಬಲ ನಿಮಗಿರುತ್ತೆ. ಈ ಬರುವಂತಹ ಗುರುವಾರದ ದಿನ ನೋಡಿ, ವಿಷ್ಣು ಮತ್ತು ವಿಷ್ಣುವಿನ ಅವತಾರದ ದೇವಾಲಯಗಳಲ್ಲಿ ಬಾಳೆಹಣ್ಣು ಒಂದು ಕೆಜಿನೋ 2 ಕೆಜಿನೋ ಬಾಳೆಹಣ್ಣು, 2 ತೆಂಗಿನಕಾಯಿ, 6 ಬಾದಾಮಿಯನ್ನು ದಾನ ಮಾಡಿ. ಈ ವಾರ ಪೂರ್ತಿ ಚಮತ್ಕಾರಿ ಫಲ, ಶುಭ ಸಮಾಚಾರ ನಿಮಗೆ ತಂದು ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಮುಂದಿನ ರಾಶಿಯ ಬಗ್ಗೆ ನಾವು ಗಮನ ಹರಿಸೋದಾದರೆ ಸಿಂಹರಾಶಿಗೆ ವಿಶೇಷವಾಗಿ ಈ ಸಂದರ್ಭದಲ್ಲಿ ಈ ಸಿಂಹರಾಶಿಯವರು ಈ ಒಂದು ಪ್ರೆಡಿಕ್ಷನ್ ನೋಡಬೇಕಾದ್ರೆ ದೀಪಾವಳಿ ಹಬ್ಬದಲ್ಲಿ ಸಡಗರದಿಂದ ಲಕ್ಷ್ಮಿಯನ್ನು ಮನೆಗೆ ಬರಮಾಡಿಕೊಳ್ಳುವಂತಹ ವಾತಾವರಣದಲ್ಲಿ ಇರ್ತೀರಿ. ಎಲ್ಲ ಕಡೆಗೆ ಬೆಳಕಿನ ಸಂಭ್ರಮ ಇರುತ್ತೆ, ಸಡಗರ ಇರುತ್ತೆ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ನಾನು ಹೇಳಲೇಬೇಕು ಸಿಂಹರಾಶಿಯವರಿಗೆ. ಇದೇ ಸಂದರ್ಭದಲ್ಲಿ ಸಿಂಹರಾಶಿಯವರಿಗೆ ಒಂದು ಜೀವನದಲ್ಲಿ ನಿಮಗೆ ಮೇಜರ್ ಕಾಡುವಂಥದ್ದು ಕೆಲವೊಂದು ಅವಮಾನಕರ ಘಟನೆಗಳು ಕಾಡ್ತಾ ಇರುತ್ತೆ. ಯಾಕೆಂದರೆ ಸಿಂಹ ನೋಡಿ, ಈ ಹೆಸರಿನಲ್ಲೇ ಸಿಂಹ ಅಂತ ಇದೆ. ಸಿಂಹರಾಶಿಯವರಿಗೆ ಸಿಂಹರಾಶಿಯವರು ಯಾವಾಗಲೂ ಕೂಡ ಸಿಂಹ ನಡೆದಿದ್ದೇ ದಾರಿ, ಒಂದು ರೀತಿಯ ಏನು ಹೇಳ್ತಾರೆ, ಅದು ಜನ್ಮಜಾತ ದತ್ತವಾಗೇ ಬಂದಿರುತ್ತೆ ಒಂದು ಈಗೋ ಅನ್ನುವಂಥದ್ದು. ಯಾಕೆಂದರೆ ಕಾಡಿನ ರಾಜ ಸಿಂಹ, ಆ ಸಿಂಹನ ಆ ಒಂದು ಆದೇಶದ ಪ್ರಕಾರ, ಅದರ ಪ್ರಕಾರನೇ ಎಲ್ಲ ನಡಿಬೇಕು. ಅಕಸ್ಮಾತ್ ಅವರಿಗೆ ಹೆಂಗಿರುತ್ತೆ ಅಂತಂದರೆ, ಈಗೋ ಏನಾದರೂ ಒಂಚೂರು ಹರ್ಟ್ ಆಗಿಬಿಟ್ರೆ ಏನಾಗುತ್ತೆ, ಎಲ್ಲವೂ ಕೂಡ ವ್ಯತ್ಯಾಸ ಆಗುತ್ತೆ. ಆ ದಿನದ ಕೆಲಸಗಳಲ್ಲಿ, ಆ ತಿಂಗಳಿನ ಕೆಲಸದಲ್ಲಿ, ಆ ವರ್ಷದ ಕೆಲಸದಲ್ಲಿ ಅದು ಎಫೆಕ್ಟ್ ಕೊಡ್ತಾ ಇರುತ್ತೆ. ಹಾಗಾಗಿ ಈ ಸಿಂಹರಾಶಿಯವರಿಗೆ ಈ ಒಂದು ಏನು ನೆಗೆಟಿವ್ ಆಸ್ಪೆಕ್ಟ್ ಅಂತಲೇ ಹೇಳ್ಬೋದು ಇದನ್ನು. ಈಗೋ ಅಥವಾ ಒಂದು ಕೆಲಸಗಳು ಸರಾಗವಾಗಿ ನಡೀತಾ ಇರುತ್ತೆ,
ಹಿತಶತ್ರುಗಳ ಕಾಟ ನಾನು ಹೇಳ್ತೀನಿ, ಸಿಂಹರಾಶಿಯವರಿಗೆ ಒಂದು ದೊಡ್ಡ ತಂಡವೇ ನಿಂತಿರುತ್ತೆ ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ. ಯಾಕೆಂದರೆ ನೀವು ಸಿಂಹದ ರೀತಿಯಲ್ಲಿ ಒಂದು ಅದು ನಡೆದಿದ್ದೇ ದಾರಿ ಅಂತ ಹೇಳಿ ಒಂದು ರಾಜಗಂಭೀರವಾಗಿ ನಡೀತಾ ಜೀವನದಲ್ಲಿ ಮೇಲೆ ಬರ್ತಾ ಇರ್ತೀರ. ಅದೇ ಥರ ನಿಮ್ಗೆ ಗೊತ್ತೇ ಆಗಿರಲ್ಲ, ಆ ಶತ್ರುಗಳ ದೊಡ್ಡ ಗುಂಪು ನಿಮ್ಮನ್ನು ಡಿಸ್ಟರ್ಬ್ ಮಾಡೋದಕ್ಕೆ, ಕಾಲು ಎಳೆಯೋದಕ್ಕೆ ನಿಂತಿರುತ್ತೆ. ಸಿಂಹರಾಶಿಯವರು ಈ ಎರಡು ಸಮಸ್ಯೆಗಳನ್ನು ಖಂಡಿತವಾಗಿ ಎದುರಿಸ್ತಾ ಇರ್ತಾರೆ. ಇದರಿಂದ ಹೊರಗಡೆ ಕರ್ಕೊಂಬರೋದು ಯಾವುದು? ಒಂದು ಪ್ರಬಲವಾದ ವಸ್ತು ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆಗೆ ಸದಾ ಇಟ್ಕೊಳ್ಳಿ. ಅದು ಯಾವುದಪ್ಪ ಅಂತಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಇದು ಸಿಂಹರಾಶಿಯವರ ಮನೆಯಲ್ಲಿತ್ತು ಅಂತಂದರೆ ನಿಮ್ಮನ್ನು ಬ್ಯಾಲೆನ್ಸ್ ಮಾಡುತ್ತೆ. ಆ ಈಗೋ ಅನ್ನೋದೇನಿದೆ ಅದು ನಮ್ಮ ಜೀವನದ ಏಳಿಗೆಗೆ, ಪ್ರಗತಿಗೆ ಎಲ್ಲಿ ಅಡ್ಡಿ ಆಗುತ್ತೆ ಅದು ಕರೆಕ್ಟಾಗಿ ಕೂಲ್, ಕಂಪೋಸ್ಡ್, ಕಾಮಾಗಿಡುತ್ತೆ ನಿಮ್ಮನ್ನು. ಎರಡನೇದ್ದು, ನಿಮ್ಮ ಶತ್ರುಗಳೇನು ರೆಡಿ ಆಗ್ತಾ ಇರ್ತಾರೆ ನಿಮ್ಮ ವಿರುದ್ಧ ಪಿತೂರಿ ಮಾಡೋದಕ್ಕೆ, ಅವ್ರನ್ನ ಧ್ವಂಸ ಮಾಡುತ್ತೆ, ನಿರ್ನಾಮ ಮಾಡುತ್ತೆ. ಅದು ಸಿಂಹರಾಶಿಯವರಿಗೆ ಕಣ್ಣದೃಷ್ಟಿ ಬೇಗ ಆಗುತ್ತೆ. ಜೊತೆಗೆ ಮಾಟ ಮಂತ್ರ ತಂತ್ರ ಇಂಥ ಕೆಟ್ಟ ಶಕ್ತಿಗಳು ಬೇಗ ಅಟ್ರಾಕ್ಟ್ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಆ ಒಂದು ಸಿಂಹರಾಶಿಯವರು ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನು ಮನೆಯಲ್ಲಿ ಇಟ್ಕೊಳ್ಳೋದ್ರಿಂದ ಇದರ ಅಪರಿಮಿತ ಅದ್ಭುತ ಶಕ್ತಿಯಿಂದ ಏನು ಮಾಡುತ್ತೆ ಅಂದರೆ ಮನೆಯ 5-6 ಮೀಟರ್ ಸುತ್ತ ಯಾವ ಕೆಟ್ಟ ಶಕ್ತಿಗಳು ಒಳಗೆ ಬರೋ ಥರ ನಿಮ್ಮ ಮನೆಗೆ ಬರದೇ ಇರೋ ಥರ ಕಾಪಾಡುತ್ತೆ. ಆಗ ನೀವು ಸೇಫ್ ಆಗಿರ್ತೀರ. ಇದನ್ನು ಪ್ರತಿದಿನ ಶ್ರೀಚಕ್ರ ಯಂತ್ರವನ್ನು ನೋಡಿ ಮಧ್ಯದಲ್ಲಿ ಒಂದು ಬಿಂದು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತೀವಿ. ಇದಕ್ಕೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ಯಾವ ಕೆಟ್ಟ ಶಕ್ತಿಗಳನ್ನು ನಿಮ್ಮನ್ನು ತಡೆದು ನಿಲ್ಸಕ್ಕೆ ಸಾಧ್ಯನೂ ಇಲ್ಲ. ನಿಮ್ಮ ಮೈ ಹತ್ರನೂ ಬರೋದಲ್ಲ, ಸುಟ್ಟು ಭಸ್ಮ ಆಗುತ್ತೆ ಶಕ್ತಿಗಳು, ಕೆಟ್ಟ ಶಕ್ತಿಗಳು. ನೀವು ಸೇಫ್ ಆಗಿರ್ತೀರ. ಹಾಗಾಗಿ ಇದನ್ನು ತಂದು ಸಿಂಹರಾಶಿಯವರು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ, ನೀವು ನಡೆದಿದ್ದೇ ದಾರಿ ಆಗುತ್ತೆ. ನಿಮ್ಮ ಜೀವನದಲ್ಲಿ ಸಾಕಷ್ಟು ಹಣ ಗಳಿಸ್ತೀರಾ. ಖ್ಯಾತಿ, ಹೆಸರು, ಐಶ್ವರ್ಯ, ಸಂಪತ್ತು, ಸಂತಾನ ಪ್ರಾಪ್ತಿ, ಮನೆ, ಸೈಟು, ವಾಹನ ಎಲ್ಲವನ್ನ ಕೊಡುವಂಥ ಅಕ್ಷಯ ಪಾತ್ರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸ್ಕೋಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತರಿಸ್ಕೊಳ್ಳಿ. ನಮ್ಮ ತಂಡ ಇದನ್ನು ಬುಕ್ ಮಾಡ್ಕೊಳ್ಳುತ್ತೆ. 15ರಿಂದ 20 ಅಥವಾ 30 ದಿವಸದಲ್ಲಿ ನಿಮ್ಮ ಮನೆ ಕಳಿಸುವಂಥ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೀನಿ. ವೀಕ್ಷಕರೇ, ಸಿಂಹರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾರಾಶಿಯಲ್ಲಿ ನೋಡಿ, ಶುಕ್ರ 13ರ ಈ ಅಕ್ಟೋಬರ್ 13ರ ಒಂದು ಸಂದರ್ಭದಲ್ಲಿ ಜಾಯ್ನ್ ಆಗುವಂಥದ್ದು, ತುಲಾರಾಶಿಗೆ ಪ್ರವೇಶ ಆಗುವಂಥದ್ದು. ಹಾಗೆ ಅದೇ ರೀತಿ ಬುಧ ಮತ್ತು ಮಂಗಳನ ಯುತಿ ಆಗ್ತಾ ಇದೆ. ಗುರು ಮತ್ತು ಶನಿಯ ಸಂಚಾರ ಇವೆಲ್ಲವನ್ನ ಪರಿಗಣನೆಗೆ ತಗೊಂಡು ನೋಡ್ಲಿಕ್ಕಾಗಿ ಏನಾಗುತ್ತೆ ಅಂದರೆ ಈ ವಾರ ನಿಮಗೆ ಹೆಚ್ಚು ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ. ಅವರಿಂದ ಸಹಕಾರಗಳು ಕೂಡ ಸಿಗುತ್ತೆ. ಮನೆಯನ್ನು ರಿನೋವೇಷನ್ ಮಾಡಿಸ್ತೀರಾ. ಹೊಸ ಪೀಠೋಪಕರಣಗಳು ಬರುತ್ತೆ. ಶುಭವಾರ ಅಂತ ಹೇಳ್ಬೋದು. ಅದೇ ರೀತಿ ತಾಯಿಯವರ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಜಾಗೃತಿಯನ್ನು ನೋಡ್ಕೊಳ್ಳಿ. ಬಹುಶಃ ಅವರಿಗೆ ಒಂದು ಸ್ವಲ್ಪ ಬಾತ್ರೂಮಲ್ಲಿ ಸ್ನಾನ ಮಾಡಿ ಹೊರಗಡೆ ಬರಬೇಕಾದ್ರೆ ಅಥವಾ ಸ್ಟೆಪ್ಸಿಂದ ಇಳಿಬೇಕಾದ್ರೆ ಮಂಡಿ ಮೊಣಕಾಲು ನೋವಿಗೆ ಗಾಯ ಆಗುವಂಥ ಸಿಚುವೇಶನ್ ತೋರಿಸ್ತಾ ಇದೆ. ತಾಯಿಯ ಆರೋಗ್ಯದಲ್ಲಿ ಜಾಗ್ರತೆಯನ್ನು ತಗೊಳ್ಳಿ. ಅದೇ ರೀತಿ ಇನ್ನು ಡೊಮೆಸ್ಟಿಕ್ ಟೆನ್ಷನ್ಸ್ ಅಂತ ಒಂದು ಸ್ವಲ್ಪ ಇರುತ್ತೆ ಫ್ಯಾಮಿಲಿಯಲ್ಲಿ, ಅದು ಇದು ಅಂತ ಜಗಳಗಳು ಸ್ವಲ್ಪ ತೋರಿಸ್ತಾ ಇದೆ ಸಿಂಹರಾಶಿಯವರಿಗೆ. ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಹಾಗೆ ಈ ವಾರದ ವೃತ್ತಿ, ವ್ಯಾಪಾರ, ವ್ಯವಹಾರ ಅಂತ ಬಂದಾಗ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ. ಆತ್ಮಸ್ಥೈರ್ಯ, ಧೈರ್ಯ ಹೆಚ್ಚಾಗುತ್ತೆ. ಕಮ್ಯುನಿಕೇಷನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಎಲ್ಲವೂ ಶುಭ ಇದೆ. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಫೋಕಸ್ ಇರುತ್ತೆ. ಫ್ಯಾಮಿಲಿಯಲ್ಲಿ ನಿಮಗೆ ಒಂದು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಟ್ಟು ಭಗವಂತನ ಆಶೀರ್ವಾದ ಅಂತ ಇದೆ, ಹೋಗಿ ಬನ್ನಿ. ಭಗವಂತನ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಹೇಳಿ ನಾನು ಕೂಡ ಒಂದು ಪ್ರಾರ್ಥನೆಯನ್ನು ಮಾಡ್ತೀನಿ. ಅದೇ ರೀತಿ ಸಿಂಹರಾಶಿಯವರಿಗೆ ಈ ವಾರ ನಾನು ಕಿವಿ ಮಾತನ್ನು ಏನನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಒಂದು ಸ್ವಲ್ಪ ಮೂಡ್ ಸ್ವಿಂಗ್ಸ್ ಇರುತ್ತೆ. ಒಂಚೂರು ಕ್ಷಣಪಿತ್ತ ಅನ್ನೋ ಥರ. ಹಾಗೆ ಸಡನ್ನಾಗಿ ನಿಮ್ಮ ಎದುರುಗಡೆ ಇರೋರಿಗೆ ಒಂದು ಸ್ವಲ್ಪ ರೂಢಾಗಿ ಮಾತಾಡ್ಬಿಡುವಂಥದ್ದು, ಜಗಳಕ್ಕೆ ಕಾರಣ ಆಗುವಂಥದ್ದು ಇರುತ್ತೆ. ಒಂದು ಸ್ವಲ್ಪ ನೋಡ್ಕೊಳ್ಳಿ. ಒಂದು ಸ್ವಲ್ಪ ಚೆಸ್ಟ್ ಡಿಸ್ಕಂಫರ್ಟ್ ಇರುತ್ತೆ. ಚೆಸ್ಟ್ ಡಿಸ್ಕಂಫರ್ಟ್ ಇರುತ್ತೆ. ಒಂದು ಸ್ವಲ್ಪ ಫೆಟೀಗ್ ಇರುತ್ತೆ. ಆಮೇಲೆ ತಲೆನೋವು, ತಲೆಭಾರ, ತಲೆ ಸುತ್ತುವಂಥದ್ದು, ಈ ರೀತಿಯಾದಂಥ ಒಂದು ಸಮಸ್ಯೆಗಳು ಕಾಡಿಸ್ಕೋಬಹುದು. ಅದನ್ನು ವೈದ್ಯರನ್ನು ಕಂಡು ಶೀಘ್ರವಾಗಿ ಚಿಕಿತ್ಸೆ ಪಡೆಯೋದಕ್ಕೆ ಮರಿಬೇಡಿ. ಅದೇ ರೀತಿ ಇನ್ನು ಲಕ್ಕಿ ಎಲಿಮೆಂಟ್ಸ್ಗಳನ್ನು ನೋಡ್ಕೊಂಡ್ಬಿಡೋಣ. ಈ ವಾರ ಯಾವುದು ಶುಭ, ಯಾವ ವಾರ, ಬಣ್ಣ, ಅದನ್ನೆಲ್ಲ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ದಿನವಹಿ ಭವಿಷ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಸಿಂಹರಾಶಿಯವರಿಗೆ 13ನೇ ಅಕ್ಟೋಬರ್ ಅಂತ ಬಂದಾಗ ಏನಾಗುತ್ತೆ ಅಂದರೆ ಕಮ್ಯುನಿಕೇಷನ್ ಇಂಪ್ರೂವ್ ಆಗುತ್ತೆ. ನಿಮಗೆ ಎಲ್ಲರ ಜೊತೆಗೂ ಕೂಡ ಸಹಬಾಳ್ವೆ, ಹೊಂದಾಣಿಕೆ ಮತ್ತು ಸಹಕಾರ ಎಲ್ಲ ನಿಮಗೆ ಸಪೋರ್ಟ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ಚೆನ್ನಾಗಿರುತ್ತೆ. 13ನೇ ಅಕ್ಟೋಬರ್ಗೆ ನಿಮ್ಮ ಮನಸ್ಸಿಗೆ ಏನು ಅನ್ಕೋತೀರಾ ಆ ದಿನ ಆಗುವಂಥ ಕೆಲಸ ಆಗುತ್ತೆ. 13ನೇ ಅಕ್ಟೋಬರ್ ಅಂತ ಹೇಳ್ಬೋದು. ಇನ್ನು ಅಕ್ಟೋಬರ್ 14, 15, 16 ಈ ದಿವಸಗಳಲ್ಲಿ ಶಾರ್ಟ್ ಟ್ರಾವೆಲ್ ಅಂತ ತೋರಿಸ್ತಾ ಇದೆ. ಅಕ್ಟೋಬರ್ 17, 18ಕ್ಕೆ ಏನಾಗುತ್ತೆ ಅಂತಂದರೆ ಈ 2 ದಿವಸ ಸ್ವಲ್ಪ ಓವರ್ ವರ್ಕ್ ಸ್ಟ್ರೆಸ್ ಆಗುತ್ತೆ. ರಾತ್ರಿ ಒಂದು 11, 12 ಗಂಟೆ, 1 ಗಂಟೆ, 2 ಗಂಟೆ ಅಲ್ಲಿವರೆಗೂ ಎಚ್ಚರ ಇದ್ದು ಕೆಲಸ ಮಾಡಬೇಕು, ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಬೇಕು, ಆ ಥರ ಪ್ರೆಷರ್ ಟೆನ್ಷನ್ ಇರುತ್ತೆ. ಇನ್ನು ಅಕ್ಟೋಬರ್ 19,
20ನೇ ತಾರೀಕಿಗೆ ಒಂದು ಸ್ವಲ್ಪ ಆರ್ಗ್ಯುಮೆಂಟ್ಸ್ಗಳಾಗತ್ತೆ, ಜಗಳ ಆಗುವಂಥದ್ದು ಅಂತ ತೋರಿಸ್ತಾ ಇದೆ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನಿಮಗೆ ಲಕ್ಕಿ ಡೇಸ್ ಬಂದು ಭಾನುವಾರ ಮತ್ತು ಗುರುವಾರ ಲಕ್ಕಿ ಇರುತ್ತೆ. ಮತ್ತು ಲಕ್ಕಿ ಕಲರ್ ಅಂತ ಬಂದಾಗ ಗೋಲ್ಡು, ಮರೂನು, ಆರೆಂಜು ಮತ್ತು ಕಾಪರ್ ತಾಮ್ರದ ಬಣ್ಣ ಏನಿರುತ್ತೆ ಶುಭ ತರುತ್ತೆ. ನಂಬರ್ 1, 3, 9 ಶುಭ ಇರುತ್ತೆ. ನೀವು ಓಂ ಗೃಣಿ ಸೂರ್ಯಾಯ ನಮಃ ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ತಾಮ್ರದ ಲೋಟದಲ್ಲಿ ಸ್ವಲ್ಪ ಕುಡಿಯೋ ನೀರು ತಗೊಳ್ಳಿ. ಬೆಳಗ್ಗೆ ಸ್ನಾನ ಮಾಡಿದ ನಂತರ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಟೀ, ಕಾಫಿ, ಊಟ ತಿಂಡಿ ಏನು ಮಾಡಿರಬಾರ್ದು. ಸ್ವಲ್ಪ ಖಾಲಿ ಲೋಟದಲ್ಲಿ ಅಂದರೆ ಒಂದು ತಾಮ್ರದ ಲೋಟದಲ್ಲಿ ಕುಡಿಯೋ ನೀರು ತಗೊಳ್ಳಿ. ಅದರ ಒಳಗಡೆ ಒಂದು ಹನಿ ಇದನ್ನು ಹಾಕಿ, ಏನು ಕೆಂಪು ಅಕ್ಷತೆ ಕಾಳನ್ನು ಹಾಕಿ, ಅಕ್ಕಿ ಕಾಳು ಅಂತೀವಲ್ಲ ಅದು, ಅದರ ಮೇಲೆ ಒಂದು ಕೆಂಪು ಹೂವನ್ನು ಹಾಕಿಬಿಟ್ಟು 18 ಒಣಮೆಣಸಿನಕಾಯಿ ಬೀಜ ಹಾಕ್ಬೋದು, ಅಥವಾ ಆಪ್ಷನಲ್ ಇರುತ್ತೆ, ಹಾಕದೇನೂ ಇರಬಹುದು. ಅಕಸ್ಮಾತ್ ಕೆಂಪು ಒಣಮೆಣಸಿನಕಾಯಿ ಬೀಜ ಇದೆ ಗುರುಗಳೇ ಅಂತಂದರೆ ಕುಡಿಯೋ ನೀರು, ಕೆಂಪು ಒಣಮೆಣಸಿನಕಾಯಿ ಬೀಜ 18 ಅಷ್ಟೇ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದ ಪಕ್ಷದಲ್ಲಿ ತಾಮ್ರದ ಲೋಟದಲ್ಲಿ ನೀರು, ಕುಡಿಯೋ ನೀರು, ಅದರೊಳಗಡೆ ಒಂದು ಚಮಚ ಒಂದೇ ಚಿಟಿಕೆ ಕುಂಕುಮ, ಒಂದೇ ಒಂದು ಚಿಟಿಕೆ ಕೆಂಪು ಅಕ್ಕಿ ಕಾಳು, ಒಂದು ಕೆಂಪು ಹೂವನ್ನು ಹಾಕ್ಬಿಟ್ಟು ಉದಯಿಸುತ್ತಿರುವ ಸೂರ್ಯನನ್ನು ನೋಡ್ತಾ ನೋಡ್ತಾ ಓಂ ಗೃಣಿ ಸೂರ್ಯಾಯ ನಮಃ, ಓಂ ಗೃಣಿ ಸೂರ್ಯಾಯ ನಮಃ ಅಂತ ಉದಯಿಸುತ್ತಿರೋ ಸೂರ್ಯನನ್ನು ನೋಡ್ತಾ ನೋಡ್ತಾ ಅರ್ಘ್ಯ ಕೊಡಿ. ಅರ್ಘ್ಯ ಕೊಡೋದಂದರೆ ಲೋಟದಲ್ಲಿರುವ ನೀರು ಕೆಳಗಡೆ ನೆಲದ ಮೇಲೆ ಬೀಳಬೇಕಾಗತ್ತೆ. ಈ ಥರ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಈ ವಾರ ಸದೃಢತೆ ಬಲ ಇರುತ್ತೆ. ಅದೇ ರೀತಿ ಇನ್ನೂ ಏನಪ್ಪ ಮಾಡ್ಕೋಬೇಕು ಅಂತಂದರೆ ಆದಿತ್ಯ ಹೃದಯ ಸ್ತೋತ್ರವನ್ನು ಡೈಲಿ ಪಠಣೆ ಮಾಡಬೇಕು ಅಂತ ಬರುತ್ತೆ. ಆದಿತ್ಯ ಹೃದಯ ಸ್ತೋತ್ರ ಪುಸ್ತಕ ಸಿಗುತ್ತೆ, ಪುಸ್ತಕ ಅಂಗಡಿಗಳಲ್ಲಿ ತಂದು ಓದ್ಕೊಳ್ಳಿ. ಇಲ್ಲಾಂದರೆ ಯೂಟ್ಯೂಬ್ಗಳಲ್ಲೂ ಕೂಡ ಇರುತ್ತೆ, ಆದಿತ್ಯ ಹೃದಯ ಸ್ತೋತ್ರವನ್ನು ಕೇಳಲೂಬಹುದು. ಹಾಗೆ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ನಿಮಗೆ ವಿಷ್ಣು ಸಹಸ್ರನಾಮ ಅಪ್ಲೋಡ್ ಮಾಡಿದ್ದೀವಿ ವೀಕ್ಷಕರೇ. ಅದನ್ನು ವಾರ ಪೂರ್ತಿ ಕೇಳೋದ್ರಿಂದ ಬೆಳಗ್ಗೆ ಸಂಜೆ ಹೆಚ್ಚಿನ ಶುಭ ಫಲ ಸಿಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ 13ರಿಂದ 20ರವರೆಗೆ ಯಾವೆಲ್ಲ ಫಲಾಫಲಗಳಿದೆ, ಗ್ರಹಗತಿಗಳ ಸಂಚಾರ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ. ಕನ್ಯಾ ರಾಶಿಯವರಿಗೆ ಜೀವನದಲ್ಲಿ ಒಂದು ತುಂಬ ಕಷ್ಟ ಕೊಡ್ತಾ ಇರುತ್ತೆ. ಯಾವುದಪ್ಪ ಅಂದರೆ ಹಣಕಾಸಿನ ಸಮಸ್ಯೆ. ಹಣಕಾಸಿನ ಸಮಸ್ಯೆ ಕೆಲವೊಂದು ಸಂದರ್ಭದಲ್ಲಿ ಹೇಗಿರುತ್ತೆ ಅಂದರೆ ಕನ್ಯಾ ರಾಶಿಯವರಿಗೆ ಮನಿ ಫ್ಲೋ ಇತ್ತು ಅಂತಂದರೆ ಸ್ಟೇಬಲ್ ಇರುತ್ತೆ, ಆದರೆ ಆ ಸ್ಟೆಬಿಲಿಟಿ ಇರೋದಿಲ್ಲ. ಸಡನ್ಲಿ ಡೌನ್ಫಾಲ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್ಲಿ. ಈ ಹೇಗೆ ಹಣ ಬಂತು ಅದರ 10 ಪಟ್ಟು ನಾವು ಸಾಲ ಮಾಡಬೇಕು. ಫಾರ್ ಎಕ್ಸಾಂಪಲ್ 50,000 ಬಂತು ಅಂದರೆ ಕೆಲವೊಂದು ಸಲ 5 ಲಕ್ಷ ಸಾಲ ಮಾಡಿಸೋದಕ್ಕೂ ಕನ್ಯಾ ರಾಶಿಯವರಿಗೆ ಸಂದರ್ಭಗಳು ಎದುರುಗಡೆ ಬಂದು ನಿಂತುಬಿಡುತ್ತೆ. ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಏನಿರುತ್ತೆ ಅದನ್ನು ಹೊಡೆದೋಡಿಸ್ಬೇಕು. ಸಾಲ ಆಗಬಾರ್ದು, ಜೀವನದಲ್ಲಿ ಗೆಲುವಿರಬೇಕು. ಈ 3 ಆಗಬೇಕು. ಮತ್ತು ಕನ್ಯಾ ರಾಶಿಯವರಿಗೆ ವಿಶೇಷವಾಗಿ ಏನು ಅಂತಂದರೆ ಕೆಲವೊಂದು ನೆಗೆಟಿವ್ ಎನರ್ಜಿಗಳು ಬೇಗ ಪಟ್ಟ ಅಂತ ಹಿಡ್ಕೊಂಡ್ಬಿಡುತ್ತೆ. ನೀವು ಹೊರಗಡೆ ಕೆಲಸದ ಸ್ಥಳದಲ್ಲಿ ಹೋಗ್ತಾ ಇರ್ತೀರಾ, 3 ರಸ್ತೆ ಸೇರುವಲ್ಲಿ 3 ದಾರಿ ಸೇರುವಲ್ಲಿ ಜಂಕ್ಷನ್ ಇರುತ್ತೆ, ಅಲ್ಲಿಂದ 2 ವೀಲರ್ ಮೇಲೆ ಪಾಸ್ ಮಾಡ್ತಿರ್ತೀರಾ, ನಡ್ಕೊಂಡು ಹೋಗ್ತಿರ್ತೀರಾ, ಅಥವಾ ಫಂಕ್ಷನ್ನಿಗೆ ಹೋಗಿರ್ತೀರಾ, ಒಳ್ಳೆ ಡ್ರೆಸ್ ಮಾಡ್ಕೊಂಡಿರ್ತೀರಾ. ಒಟ್ಟಲ್ಲಿ ಕೆಟ್ಟ ಕಣ್ಣ ದೃಷ್ಟಿ ಅನ್ನೋದು ಕನ್ಯಾ ರಾಶಿಯವ್ರಿಗೆ ಬೇಗ ಹಿಡ್ಕೊಳ್ಳುತ್ತೆ. ಮತ್ತು ಅದೃಷ್ಟ ಪದೇ ಕೈ ಕೊಡ್ತಾ ಇರುತ್ತೆ. ಹಾಗಾಗಿ ದಯಮಾಡಿ ಇಂಥ ಎಲ್ಲ ಕಂಪ್ಲೇಂಟ್ಸ್ಗಳಿಂದ ಹೊರಗಡೆ ಬರಬೇಕು ಅಂದರೆ ಏಕೈಕ ಪವರ್ಫುಲ್ ವಸ್ತು ಮನೇಲಿ ಇಟ್ಕೊಂಡು ಪೂಜೆ ಮಾಡಿ. ಅದು ಯಾವುದಪ್ಪ ಅಂತಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಇದನ್ನು ಮನೇಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಕನ್ಯಾ ರಾಶಿಯವರಿಗೆ ಏನು ಬೆನಿಫಿಟ್ ಆಗುತ್ತೆ ಅಂದರೆ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಒಂದೇ ಥರ ಹೋಗ್ತಾ ಇರುತ್ತೆ. ಇಲ್ಲ ಈ ತಿಂಗಳು ಹಣಕಾಸು ಬಂತು, ಮುಂದಿನ ತಿಂಗಳು ನಮಗೆ ಕೆಲಸನೇ ಇಲ್ಲ, ಅಥವಾ ಕೆಲಸ ಬಿಟ್ಟುಬಿಟ್ರೆ ಕೆಲವೊಬ್ರಿಗೂ ಕನ್ಯಾ ರಾಶಿಯವ್ರಿಗಂತೂ 1 ವರ್ಷ 2 ವರ್ಷ 3 ವರ್ಷನೂ ಕೆಲಸ ಸಿಗಲ್ಲ. ಇಂಥ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ. ಕೆಲಸ ನಮಗೆ ರೆಗ್ಯುಲರ್ ಆಗಿದ್ದರೆ ತಾನೇ ಫೈನಾನ್ಷಿಯಲ್ ಫ್ಲೋ ಕರೆಕ್ಟಾಗಿರೋದು. 2 ವರ್ಷ 3 ವರ್ಷ ಕೆಲಸ ಇಲ್ಲದೇ ಇದ್ರೆ ಏನು ಮಾಡ್ತೀರಾ? ಅಥವಾ ಈಗ ಫಾರ್ ಎಕ್ಸಾಂಪಲ್ ಕೃಷಿ ಬಗ್ಗೆ ಮಾತಾಡೋಣ. ಒಂದು ವರ್ಷ ಚೆನ್ನಾಗಿ ಬೆಳೆ ಬರುತ್ತೆ, ಇನ್ನು 2 ವರ್ಷ ಬರೋದೇ ಇಲ್ಲ. ಈ ಕನ್ಯಾ ರಾಶಿಯವರಿಗೆ ಇನ್ಸ್ಟೆಬಿಲಿಟಿ ಅನ್ನುವಂಥದ್ದು ಅವರಿಗೆ ಜನ್ಮಜಾತದತ್ತವಾಗಿ ಒಂದು ಸ್ವಲ್ಪ ಕಾಡಿಸ್ತಾ ಇರುತ್ತೆ. ಹಾಗಾಗಿ ಅದನ್ನು ಎಲಿಮಿನೇಟ್ ಮಾಡಬೇಕು, ರಿಮೂವ್ ಮಾಡಬೇಕು ಅಂತಂದರೆ ಈ ಶ್ರೀಚಕ್ರ ಯಂತ್ರ ಮನೆಗೆ ತರಿಸಿದ ಮೇಲೆ ಏನಾಗುತ್ತೆ ಅಂದರೆ ಸ್ಮೂತಾಗಿ ಹೋಗುತ್ತೆ ಲೈಫ್. ನಿಮ್ಮ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಹಣಕಾಸು ಒಂದೇ ಥರ ಬರ್ತಾ ಇರುತ್ತೆ, ಡೌನ್ಫಾಲ್ ಇರೋದಿಲ್ಲ. ಜೀವನದಲ್ಲಿ ಏಳಿಗೆ ಮೇಲೆ ಹೋಗ್ತಾ ಇರ್ತೀರ. ಹಾಗಾಗಿ ಕೈ ತುಂಬ ಹಣ ಇರಬೇಕು. ಅದ್ರ ಜೊತೆಗೆ ನಿಮಗೆ ಸಾಲ ಅನ್ನೋದು ಬೇರೆ ಸಮೇತ ಕಿತ್ತಿ ಹೋಗಬೇಕು, ಸೋಲೋ ಅನ್ನೋದು ಇರಬಾರ್ದು. ನೀವು ಬಯಸಿದ್ದನ್ನು ನೀವು ತಗೋಬೇಕು, ಪಡಿಬೇಕು. ಒಂದು ಕಾರ್ ತೊಗೋಬೇಕು, ಸೈಟ್ ಕೊಂಡ್ಕೊಳ್ಬೇಕು, ಮನೆ ಕಟ್ಟಿಸ್ಬೇಕು, ಮನಸ್ಸಿನ ವಿಶ್ ಎಲ್ಲ ಪರಿಪೂರ್ಣ ಆಗಬೇಕು ಅಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಪೂಜೆ ಮಾಡ್ತಾ ಹೋಗಬೇಕು. ಸೆಂಟ್ರಲ್ಲಿ ಒಂದು ಬಿಂದು ಮಾಡಿ ನಾನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಡ್ತೀನಿ ನಿಮಗೆ. ಹೋಮ ಹವನ ಸಿದ್ಧಿ ಜಪ ಮಾಡಿ 20ರಿಂದ 30 ದಿವಸ ಸಮಯ ಬೇಕು ನನಗೆ ನಿಮಗೆ ಕಳಿಸೋದಕ್ಕೆ. ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. 20ರಿಂದ 30 ದಿವಸದಲ್ಲಿ ಮನೆಗೆ ಬರುತ್ತೆ.
ಪೂಜೆ ಮಾಡಿ ನೀವೇ ಹೇಳ್ತೀರಾ ಮುಂದೆ ಒಂದು ದಿವಸ, ಗುರುಗಳೇ ಹೌದು ಕನ್ಯಾ ರಾಶಿಯವರಿಗೆ ಈ ರೀತಿ ಸಮಸ್ಯೆಗಳಿರುತ್ತೆ, ಅದರಿಂದ ಹೊರಗಡೆ ಬರೋದಕ್ಕೆ ಶ್ರೀಚಕ್ರ ಯಂತ್ರ ಪೂಜೆ ಮಾಡಬೇಕು ಅಂತ ಹೇಳಿದ್ವಿ, ಮನೆಗೆ ತರಿಸಿದ್ವಿ, ಪೂಜೆ ಮಾಡ್ತಾ ಇದ್ದೀವಿ, ಅದು ಮನೆಗೆ ಬಂದಮೇಲೆ ಅದೃಷ್ಟವೇ ಬದಲಾಗಿದೆ ಗುರುಗಳೇ, ನಿಮಗೆ ಎಷ್ಟು ಕೋಟಿ ಕೋಟಿ ಪ್ರಣಾಮ ಧನ್ಯವಾದ ಹೇಳಿದ್ರು ಸಾಲದು ಅಂತ. ಅಷ್ಟು ನಾನು ಆತ್ಮವಿಶ್ವಾಸದಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದನ್ನು ನಾನು ಲಕ್ಷಾಂತರ ಜನಕ್ಕೆ ಕೊಟ್ಟು ಪೂಜೆ ಮಾಡಿಸ್ತಾ ಇದ್ದೀನಿ, ಅವರೆಲ್ಲ ಬಹಳ ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ. ಆ ಅದೃಷ್ಟಶಾಲಿ ವೀಕ್ಷಕರಲ್ಲಿ ನೀವು ಒಬ್ಬರಾಗಿ ಈಗಲೇ ಬುಕ್ ಮಾಡಿಸ್ಕೊಳ್ಳಿ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆ. ವೀಕ್ಷಕರೇ, ಈಗ ಕನ್ಯಾ ರಾಶಿಯ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾರಾಶಿಯಲ್ಲಿ, ಶುಕ್ರ ತುಲಾರಾಶಿಯಲ್ಲಿ, ಹಾಗೆ ಶುಕ್ರನ ಸಂಚಾರ 13 ಅಕ್ಟೋಬರ್ ಹೊತ್ತಿಗೆ ಆಗುತ್ತೆ, ನೀವು ತುಲಾರಾಶಿಗೆ ಬರುತ್ತೆ. ಇನ್ನು ಬುಧ ಮತ್ತು ಮಂಗಳನ ಯುತಿಯಾಗಿರುವಂತಹದ್ದು, ಇದೆಲ್ಲರ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ ಕನ್ಯಾ ರಾಶಿಯವರಿಗೆ ಈ ವಾರ ಫೈನಾನ್ಷಿಯಲ್ ಇಂಪ್ರೂವ್ಮೆಂಟ್ ಇರುತ್ತೆ, ಹಣಕಾಸು ಇಂಪ್ರೂವ್ ಆಗುತ್ತೆ. ಅದೇ ರೀತಿ ಡೀಪ್ ಥಿಂಕಿಂಗ್ ಅಂದರೆ ಈ ಒಂದು ವಿಷಯದ ಬಗ್ಗೆ ನೀವು ಆಳಕ್ಕಿಳಿದು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯ ಹೆಚ್ಚುತ್ತೆ. ಅದೇ ರೀತಿ ನಿಮ್ಮ ಮಾತಿನಲ್ಲಿ ಒಂದು ಪವರ್ಫುಲ್ ಅಗ್ರೆಷನ್ ಇರುತ್ತೆ. ಅಗ್ರೆಷನ್ ಅಂದರೆ ಅದು ಜಗಳಕ್ಕೆ ಕಾರಣವಾಗುವಂಥ ಅಗ್ರೆಷನ್ ಅಲ್ಲ, ಅಥಾರಿಟೇಟಿವ್ ಆಗಿ ಮಾತಾಡ್ತೀರಾ. ಎದುರುಗಡೆ ಇರುವಂಥವ್ರ ಮೇಲೆ ನಿಮ್ಮ ಮನಸ್ಸಿನ ಮಾತು ಪರಿಣಾಮ ಬೀರುತ್ತೆ. ಈ ರೀತಿಯಂಥ ಒಂದು ವ್ಯವಸ್ಥೆಗಳಾಗುತ್ತೆ. ಲಾಂಗ್ ಟರ್ಮ್ ಗೇನ್ಸ್ಗಳಾಗುತ್ತೆ. ಅಂದರೆ ನೀವು ಸೈಟ್ ಕೊಂಡ್ಕೊಳ್ಬೋದು, ಜಮೀನು ಕೃಷಿ ಜಮೀನು ಕೊಂಡ್ಕೊಳ್ಬಹುದು, ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಲ್ಯಾಂಡ್ ಮೇಲೆ, ಈ ಥರದ್ದು ಗೋಲ್ಡ್ ಪರ್ಚೇಸ್ ಮಾಡ್ಬೋದು, ಅದೆಲ್ಲ ಆಗುತ್ತೆ. ತದನಂತರ ಇನ್ನು ಆರೋಗ್ಯ ಅಂತ ಬಂದಾಗ, ಆರೋಗ್ಯದಲ್ಲಿ ಒಂದು ಸ್ವಲ್ಪ ಓವರ್ ಈಟಿಂಗ್ ಇಶ್ಯೂಸ್ ಬರುತ್ತೆ. ಅಂದರೆ ಏನೋ ನೋಡೋದಕ್ಕೆ ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ ಅಂತ ಒಂದು 4 ತುತ್ತು ತಿನ್ನೋ ಜಾಗದಲ್ಲಿ 8 ತುತ್ತು ತಿಂದ್ಬಿಡೋದು. ಹೊಟ್ಟೆ ಉಬ್ರ, ಎಸಿಡಿಟಿ, ಅಜೀರ್ಣ, ಅದರಲ್ಲಿ ಅಜಿನೋಮೋಟೊ ಹಾಕಿರ್ತಾರೆ, ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರ್ತಾರೆ, ವಾಮಿಟಿಂಗು, ಫುಡ್ ಪಾಯ್ಸನ್, ಇಂಥ ಘಟನೆಗಳಾಗ್ಬೋದು. ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ವೃತ್ತಿಪರರಿಗೆ ಅಂದರೆ ಪ್ರೊಫೆಷನಲ್ಸ್ಗೆ, ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬ್ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರಿಗೆ, ಕೃಷಿಕರಿಗೆ ಎಲ್ಲ ಈ ರಾಶಿಯ ಒಂದು ಜನರಿಗೆ ಒಳ್ಳೆಯದಿದೆ, ಯಾವ ತೊಂದರೆಯೂ ಇಲ್ಲ. ಆದರೆ ಒಂದನ್ನು ತಾವು ಜಾಗೃತವಾಗಿ ಏನು ನೋಡ್ಕೋಬೇಕು ಅಂತಂದರೆ, ನಾನಾಗಲೇ ಹೇಳ್ತಾ ಇದ್ದೆ, ಕಮ್ಯುನಿಕೇಷನಲ್ಲಿ ಅಗ್ರೆಷನ್ ಬರುತ್ತೆ, ಅಥಾರಿಟೇಟಿವ್ ಆಗಿರುತ್ತೆ. ಅದು ಎಲ್ಲೋ ಒಂದು ಸ್ವಲ್ಪ ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ಥರ ಒಂಚೂರು ಎಲ್ಲೋ ಅದು ಬಿರುಕನ್ನು ಉಂಟು ಮಾಡ್ಬೋದು. ಹಾಗಾಗಿ ಜಾಗೃತಿಯಾಗಿ ನೋಡ್ಕೊಳ್ಳಿ ಆ ವಿಷಯದಲ್ಲಿ. ಇನ್ನು ದಿನವಹಿ ಭವಿಷ್ಯವನ್ನು ನೋಡಲಿಕ್ಕಾಗಿ ಬಂದಾಗ, ಅಕ್ಟೋಬರ್ 13ನೇ ತಾರೀಕಿಗೆ ಶುಕ್ರ ಒಂದು ತುಲಾರಾಶಿಯಲ್ಲಿ ಸಂಚಾರಕ್ಕೆ ಬರೋದರಿಂದ ಗೇನ್ಸ್ ಆಗುತ್ತೆ. ಅವತ್ತು ಸಡನ್ ಫೈನಾನ್ಷಿಯಲ್ ಹಣ, ಆಕಸ್ಮಿಕ ಧನಪ್ರಾಪ್ತಿ ಆಗುತ್ತೆ. ಅಕ್ಟೋಬರ್ 14, 15, 16ನೇ ತಾರೀಕಿಗೆ ಕೆಲಸದಲ್ಲಿ ಹೈ ಪ್ರೊಡಕ್ಟಿವಿಟಿ ಇರುತ್ತೆ, ಹೆಚ್ಚಿನ ಒಂದು ಅಪ್ರಿಷಿಯೇಷನ್ ಸಿಗುತ್ತೆ, ಧೈರ್ಯ ಇರುತ್ತೆ, ಎಕ್ಸಲೆಂಟ್ ಕಮ್ಯುನಿಕೇಷನ್ ಇರುತ್ತೆ. ಅಕ್ಟೋಬರ್ 17, 18ನೇ ತಾರೀಕಿಗೆ ಏನಾಗುತ್ತೆ ಅಂದರೆ ನಿಮಗೆ ಹೊಸ ಕೆಲಸದ ಆಫರ್ಗಳು ಬರಬಹುದು. 19, 20ನೇ ತಾರೀಕಿಗೆ ಒಂದು ಸ್ವಲ್ಪ ಮನೆಯಲ್ಲಿ ನಿಮಗೆ ಖರ್ಚುಗಳು ಹೆಚ್ಚುತ್ತೆ, ಮಂಗಳ ಕಾರ್ಯಗಳಿಗೆ ಅದು ಇದು ಅಂಥೇಳಿ, ಏನೋ ಸಾಮಾನು ಸರಂಜಾಮು ಸಾಮಗ್ರಿಗಳನ್ನು ತರಬೇಕು ಅಂಥೇಳಿ. ಬುಧವಾರ ಗುರುವಾರ ಶುಭ ಇರುತ್ತೆ. ಹಸಿರು ಬಣ್ಣ, ಬಿಳಿ ಬಣ್ಣ, ಸ್ಕೈ ಬ್ಲೂ ಬಣ್ಣ ಶುಭ ಕೊಡುತ್ತೆ ನಿಮಗೆ. ನಂಬರ್ 3, 5, 7 ಶುಭ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಗಜೇಂದ್ರ ಮೋಕ್ಷ ಮತ್ತು ಶ್ರೀ ಕೃಷ್ಣ ಮಧುರಾಷ್ಟಕಂ ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಈ ವಾರ ಎಲ್ಲ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ ನಿಮಗೆ. ರೆಮಿಡಿಗಳು ಅಂತ ನೋಡ್ಲಿಕ್ಕೆ ಬಂದಾಗ, ಈ ಬರುವಂಥ ಶುಕ್ರವಾರ ಮಹಾಲಕ್ಷ್ಮಿ ದೇವಾಲಯ ಇರ್ಬೋದು, ಅಥವಾ ಇಲ್ಲ ಗುರುಗಳೇ ಲಕ್ಷ್ಮೀ ದೇವಸ್ಥಾನ ಮನೆ ಹತ್ರ ಇಲ್ಲ ಅಂತಂದರೆ ಮನೆಯಲ್ಲಾದರೂ ಸರಿ, 2 ಜೋಡಿ ತುಪ್ಪದ ದೀಪಗಳನ್ನು ಮಹಾಲಕ್ಷ್ಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ಬೆಳಗಿ ನೋಡಿ. ಈ ವಾರ ನಿಮಗೆ ಅತ್ಯದ್ಭುತ ಫಲ ಕೊಡುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ತುಲಾರಾಶಿ. ವೀಕ್ಷಕರೇ, ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾಕೆಂದರೆ ಈ ಸಂಚಿಕೆ ಯಾರ್ಯಾರು ಅರ್ಲಿಯಾಗಿ ನೋಡ್ತಾ ಇರ್ತೀರಿ, ನೀವು ದೀಪಾವಳಿ ಹಬ್ಬದ ಸಂಭ್ರಮ ಸಡಗರ, ಮನೆ ಕ್ಲೀನ್ ಮಾಡಿಕೊಳ್ಳುವಂಥದ್ದು, ಹೊಸ ಬಟ್ಟೆ, ದೀಪಾವಳಿಗೆ ಎಲ್ಲ ಸಾಮಾನು ಸರಂಜಾಮು ಜೋಡಿಸಿಕೊಳ್ಳುವ ವ್ಯವಸ್ಥೆಯಲ್ಲೂ ಇರ್ತೀರಿ. ಆದರೆ ಒಂದು ವಸ್ತುವನ್ನು ನೀವು ಮಿಸ್ ಮಾಡಿದ್ದೀರಿ ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಯಾವುದೋ ಅಂತಂದರೆ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ತುಲಾರಾಶಿಯವರಿಗೆ ನೋಡಿ, ಒಂದು ನೆಗೆಟಿವ್ ಅಂಶ ಜೀವನದಲ್ಲಿ ಯಾವುದು ಕಾಣ್ತಾ ಇರುತ್ತೆ ಅಂದರೆ, ಅವರು ತುಂಬ ಬ್ಯಾಲೆನ್ಸ್ಡ್. ತುಲಾ ನೋಡಿ, ತಕ್ಕಡಿ, ನಿಮ್ಮ ರಾಶಿ ಚಿಹ್ನೆ ತಕ್ಕಡಿ, ಬ್ಯಾಲೆನ್ಸ್ ಮಾಡ್ತಾ ಇರುತ್ತೆ, ಸ್ವಲ್ಪ ಹೆಚ್ಚು ಅಲ್ಲ ಕಡಿಮೆನೂ ಅಲ್ಲ. ಈ ತುಲಾರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಸಕ್ಸಸ್ ಅನ್ನುವಂಥದ್ದು ನೀವು ನಿರೀಕ್ಷಿತ ಮಟ್ಟದಲ್ಲಿ ಅತಿ ಬೇಗ ಸಿಗೋದಿಲ್ಲ. ಹಾರ್ಡ್ ವರ್ಕ್ ತುಂಬ ಅಂದರೆ ತುಂಬ ಮಾಡಿರ್ತೀರ, ತುಂಬ ಡೆಡಿಕೇಟೆಡ್ ಒಂದು ವರ್ಕ್ ಫೋಕಸ್ ಇರುತ್ತೆ ನಿಮಗೆ. ಆದರೆ ಅದು ಕೆಲವೊಂದು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸಿಂದ ಏನಾಗುತ್ತೆ ಅಂದರೆ, ಸಕ್ಸಸ್ ನಿಮ್ಮ ಕೈಗೆ ಬರೋದಕ್ಕೆ ನಿಧಾನ ಆಗ್ತಾ ಇರುತ್ತೆ. ಹಾಗಾಗಿ ತುಲಾರಾಶಿಯವರು, ನಿಮಗೆ ಮನಸ್ಸಲ್ಲಿ ನೋವೇನಿರುತ್ತೆ ಅಂತಂದರೆ,
ನಾನು ಎಷ್ಟು ಹಾರ್ಡಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಸಲ್ಲಬೇಕಾದಂಥ ಸಂಭಾವನೆ ಹಣ ನನಗೆ ಬರ್ತಾ ಇಲ್ಲ. ಬೇರೆಯವರು ನಿನ್ನೆ ಮೊನ್ನೆ ಬಂದಂಥವ್ರು ನಿನ್ನೆ ಮೊನ್ನೆ ಜಾಯ್ನ್ ಆಗಿದ್ದಾರೆ ಆಫೀಸಲ್ಲಿ, ಅವ್ರಿಗೆ ನನಗಿಂತ ಡಬಲ್ ಸ್ಯಾಲ್ರಿ ಇದೆ, ನಾನು ಇಷ್ಟು ವರ್ಷದಿಂದ ಮಾಡ್ತಾ ಇದ್ದೀನಿ, ನನಗೆ ಅವ್ರಿಗಿಂತ ಕಡಿಮೆ ಸ್ಯಾಲ್ರಿ ಇದೆ. ಇದರ ಅರ್ಥ ತಾತ್ಪರ್ಯ ಎಕ್ಸಾಂಪಲ್ ನಾನೇನು ಹೇಳಿದೆ ಅಂತಂದರೆ, ನೀವೇನು ಕೆಲಸ ಮಾಡ್ತಿರ್ತೀರಾ ಅದಕ್ಕೆ ತಕ್ಕದಾಗಿ ನಿಮಗೆ ರೆಮ್ಯುನರೇಷನ್ ಸಿಗ್ತಾ ಇರೋದಿಲ್ಲ, ಸಕ್ಸಸ್ ಬೇಗ ಬೇಗ ಸಿಗ್ತಾ ಇರೋದಿಲ್ಲ. ಹಾಗಾಗಿ ಈ ಎರಡು ನೆಗೆಟಿವ್ ಅಂಶಗಳನ್ನು ತುಲಾರಾಶಿಯವರು ಹೊಡೆದು ಹಾಕಬೇಕು ಅಂತಂದರೆ ಮನೆಯಲ್ಲಿ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಸಕ್ಸಸ್ ಬೇಗ ಬೇಗ ಸಿಗೋದಕ್ಕೆ ಶುರು ಆಗುತ್ತೆ, ಹಣಕಾಸು ಇಂಪ್ರೂವ್ಮೆಂಟ್ ಆಗೋದಕ್ಕೆ ಶುರು ಆಗುತ್ತೆ. ಈ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ನಿಮ್ಗೆ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ವಾಟ್ಸಪ್ ಮೆಸೇಜ್ ಮಾಡಿ, ಕರೆ ಮಾಡೋದು ಬೇಡ, ಅದಕ್ಕೆ ವಾಟ್ಸಪ್ ಮೆಸೇಜ್ ಮಾಡಿ ಬುಕ್ ಮಾಡ್ಕೊಳ್ಳಿ. ನಾನೇ ನನ್ನ ಕೈಯಾರೆ ಇದರ ಮಧ್ಯಭಾಗದಲ್ಲಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಬಿಂದು ಇದೆ, ಅದಕ್ಕೆ ಮಾಡಿ 10-15 ಲಕ್ಷ ಸಿದ್ಧಿ ಜಪ ಮಂತ್ರ ಹೇಳಿ ನಿಮ್ಮ ಮನೆಗೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡೋಕ್ಕೆ ಶುರು ಮಾಡಿ. ತುಲಾರಾಶಿಯವರು ದಿನದಿಂದ ದಿನಕ್ಕೆ ನೀವು ಹೆಂಗೆ ಅಭಿವೃದ್ಧಿ ಆಗ್ತಾ ಹೋಗ್ತೀರಾ, ಹಣ ಹೇಗೆ ಬಂದು ನಿಮ್ಮನ್ನು ಸೇರುತ್ತೆ, ಆಶ್ಚರ್ಯ ಆಗುತ್ತೆ ನಿಮಗೆ. ಬನ್ನಿ, ತುಲಾರಾಶಿಯವರ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ಸ್ವಸ್ಥಾನದಲ್ಲಿ ಮನೆಯಲ್ಲಿದ್ದು ತುಲಾರಾಶಿಯಲ್ಲಿ. ಅದೇ ರೀತಿ ಇನ್ನೂ ವಿಶೇಷ ಅಂದರೆ ಶುಕ್ರ ಕೂಡ 13ನೇ ಅಕ್ಟೋಬರ್ಗೆ ನಿಮ್ಮ ಒಂದು ಸ್ವಸ್ಥಾನಕ್ಕೆ ಬರುವಂಥದ್ದು. ಮಂಗಳ ಮತ್ತು ಬುಧನ ಯುತಿ ಆಗ್ತಾ ಇದೆ. ಇವೆಲ್ಲವನ್ನು ನೋಡಲಿಕ್ಕಾಗಿ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚುತ್ತೆ. ಆಮೇಲೆ ಒಂದು ಮುಖದ ಮೇಲೆ ತೇಜಸ್ಸು ಕಳೆ ಹೆಚ್ಚುತ್ತೆ, ಸೌಂದರ್ಯದಲ್ಲಿ ವೃದ್ಧಿ ಆಗುತ್ತೆ. ಅದೇ ರೀತಿ ನಿಮಗೆ ಹಣಕಾಸು ಬರುವಂತಹ ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ದಾರಿಗಳು ಓಪನ್ ಆಗ್ತಾ ಹೋಗುತ್ತೆ, ಕರಿಯರ್ ಗ್ರೋತ್ ಆಗುತ್ತೆ. ಅದೇ ರೀತಿ ಮಾನ ಸನ್ಮಾನ ಪ್ರತಿಷ್ಠೆ, ಯಾರ್ಯಾರು ತುಲಾರಾಶಿಯ ರಾಜಕಾರಣಿಗಳಿದ್ದೀರಿ, ಸೆಲೆಬ್ರಿಟೀಸ್ ಇದ್ದೀರಿ, ನಿಮಗೆ ಈ ವಾರ ಮಾತ್ರ ಅದ್ಭುತವಾದಂಥ ಪ್ರಗತಿ ಅಭಿವೃದ್ಧಿ ಕಾಣಿಸುತ್ತೆ. ಹಾಗೆ ಇನ್ನು ನಿಮ್ಮ ಮನೆಯ ವಾತಾವರಣವನ್ನು ನೋಡಲಿಕ್ಕಾಗಿ ದಂಪತಿಗಳಲ್ಲಿ ಹೊಂದಾಣಿಕೆ ಹೇಗಿದೆ ಅನ್ನೋದನ್ನು ನೋಡಲಿಕ್ಕಾಗಿ ಮನೆಯಲ್ಲಿ ದಂಪತಿಗಳಲ್ಲಿ ಹೊಂದಾಣಿಕೆ ಇರುತ್ತೆ. ಪ್ರೇಮಿಗಳಲ್ಲಿ ಯಾರ್ಯಾರು ಪ್ರೀತಿಯಲ್ಲಿದ್ದೀರಿ ಅಂಥವ್ರಿಗೂ ಕೂಡ ಶುಕ್ರನ ಆಶೀರ್ವಾದದಿಂದ ಈ ವಾರ ಸಪೋರ್ಟ್ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ಟಡಿಯಲ್ಲಿ ತುಸು ಫೋಕಸ್ ಆ ಕಡೆ ಈ ಕಡೆ ಆಗುತ್ತೆ, ಡಿವಿಯೇಷನ್ ಆಗುತ್ತೆ. ಅದನ್ನು ಫೋಕಸನ್ನು ಗ್ಯಾದರ್ ಮಾಡಿಕೊಂಡು ಓದಿದರೆ ಈ ವಾರ ನಿಮ್ಮನ್ನು ಹಿಡಿದು ನಿಲ್ಲಿಸೋರೆ ಯಾರಿಲ್ಲ, ಅದ್ಭುತವಾಗಿದೆ. ಹಾಗೆ ಆರೋಗ್ಯ ಅಂತ ಬಂದಾಗ ಊಟ ಮತ್ತು ಬ್ರೇಕ್ಫಾಸ್ಟನ್ನು ಸ್ಕಿಪ್ ಮಾಡಬೇಡಿ. ಆಯಾ ಸಮಯಕ್ಕೆ ಈ ವಾರ ತುಲಾರಾಶಿಯವರು ಅಂತ ಅಷ್ಟೇ ಅಲ್ಲ, ಯಾರಾದರೂ ಸರಿ, ಯಾವ ರಾಶಿ ಆದರೂ ಸರಿ, ಕರೆಕ್ಟಾಗಿ ಇಷ್ಟು ಗಂಟೆ ಒಳಗಡೆ ಬೆಳಗ್ಗೆ ಟಿಫಿನ್ ಆಗಬೇಕು, ಮಧ್ಯಾಹ್ನ ಇಷ್ಟು ಗಂಟೆ ಒಳಗಡೆ ಊಟ ಆಗಬೇಕು, ರಾತ್ರಿ ಇಷ್ಟು ಗಂಟೆ ಒಳಗಡೆ ಊಟ ಆಗಬೇಕು, ರಾತ್ರಿ ಊಟ ಆಗಬೇಕು. ಅದನ್ನು ಮರಿಬಾರ್ದು. ವಿಶೇಷವಾಗಿ ತುಲಾರಾಶಿಯವರು ಈ ವಾರ ಕೆಲಸದ ಒತ್ತಡದಿಂದ ಬೆಳಗ್ಗೆ ಲೇಟಾಗಿ ತಿಂಡಿ ತಿನ್ನೋದು, ಮಧ್ಯಾಹ್ನ ಲೇಟಾಗಿ ಊಟ ಮಾಡೋದ್ರಿಂದ ನಿಮಗೆ ಡೈಜೆಸ್ಟಿವ್ ಸಿಸ್ಟಮ್ ಇಶ್ಯೂಸ್ ಖಂಡಿತ ಕಾಣಿಸ್ಕೊಳ್ಳುತ್ತೆ. ಎಸಿಡಿಟಿ ಇರಬಹುದು, ಅಥವಾ ನಿಮಗೆ ಏನು ಹೇಳ್ತೀರಾ ಅದು ಪಿತ್ತ, ಅದೇ ರೀತಿ ವಾಮಿಟಿಂಗ್ ಸೆನ್ಸೇಷನ್ನು, ಅಥವಾ ಫುಡ್ ಪಾಯ್ಸನ್ನು, ಲೇಟಾಗಿ ತಿನ್ನೋದು, ಅಥವಾ ಮನೆಯಲ್ಲಿ ಏನೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂಥೇಳಿ ಹೊರಗಡೆ ಹೋಗಿ ಕಲರ್ಫುಲ್ ಫುಡ್ ತಿಂದ್ಬಿಡೋದು, ಅಜಿನೋಮೋಟೋ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರ್ತಾರೆ, ಈ ರೀತಿಯ ಇಶ್ಯೂಸ್ ಆಗುತ್ತೆ. ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸನ್ನು ನೋಡ್ಬಿಡೋಣ, ಅದರ ಜೊತೆಗೆ ರೆಮಿಡಿ ಕೂಡ ಹೇಳ್ಬಿಡ್ತೀನಿ. ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ಶುಕ್ರವಾರ ಶನಿವಾರ ಶುಭ ಇರುತ್ತೆ. ನಿಮಗೆ ಬಿಳಿಯ ಬಣ್ಣ, ಪಿಂಕ್ ಬಣ್ಣ, ಸ್ಕೈ ಬ್ಲೂ ಬಣ್ಣ ಚೆನ್ನಾಗಿರುತ್ತೆ. ನಂಬರ್ 693 ಶುಭ ಇರುತ್ತೆ. ನಿಮಗೆ ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಈ ವಾರ ಪೂರ್ತಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಹೇಳ್ತಾ ಹೋಗಿ, ಶುಭ ಇರುತ್ತೆ. ಇಲ್ಲ ಗುರುಗಳೇ ಹೇಳೋದಕ್ಕೆ ಸಮಯ ಇಲ್ಲ ಅಂತಂದರೆ ಜೀತ್ ಮೀಡಿಯಾದಲ್ಲಿ ಮಹಾಲಕ್ಷ್ಮಿಯ ಒಂದು ಭಕ್ತಿಗೀತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅಪ್ಲೋಡ್ ಆಗಿದೆ. ಅದೇ ರೀತಿ ಶ್ರೀ ಕೃಷ್ಣ ಮಧುರಾಷ್ಟಕಂ ಕೂಡ ಅಪ್ಲೋಡ್ ಆಗಿದೆ, ಬೆಳಗ್ಗೆ ಸಂಜೆ ಕೇಳೋದಕ್ಕೆ ಮರಿಬೇಡಿ. ಹಾಗೆ ಈ ವಾರ 13ನೇ ಅಕ್ಟೋಬರ್ಗೆ ಏನಾಗುತ್ತೆ ಅಂದರೆ ನೋಡಿ, ವಿಶೇಷವಾಗಿ ಶುಕ್ರ ನಿಮ್ಮ ಸ್ವಸ್ಥಾನ ಸ್ವರಾಶಿಗೆ ಎಂಟರ್ ಆಗ್ತಾ ಇರುವಂಥದ್ದು. ಇದರಿಂದ ನಿಮ್ಮ ಜೀವನದಲ್ಲಿ ಸಡನ್ ಗ್ರೋತ್ ಕಾಣಿಸುತ್ತೆ. 14, 15, 16ನೇ ತಾರೀಕಿಗೆ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ, ಚಾರ್ಮ್ ಹೆಚ್ಚಾಗುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗುತ್ತೆ. 17, 18ನೇ ತಾರೀಕಿಗೆ ಹೊಸ ನ್ಯೂ ಬಿಗಿನಿಂಗ್ ಅಂತ ಹೇಳುತ್ತೆ. ಹೊಸ ಶುಭಾರಂಭಗಳನ್ನು ಮಾಡ್ತೀರಾ, ಹೊಸ ಕೆಲಸಗಳಿಗೆ ಮುನ್ನುಡಿಯನ್ನು ಬರೀತೀರಾ. 19, 20ನೇ ತಾರೀಕಿಗೆ ಫೈನಾನ್ಷಿಯಲ್ ಗೇನ್ಸ್ ಅಂತ ತೋರಿಸ್ತಾ ಇದೆ. ಬರುವಂಥ ಶುಕ್ರವಾರ ಮಾತೆ ಮಹಾಲಕ್ಷ್ಮಿಗೆ ಹಾಲಿನ ನೈವೇದ್ಯ, ಖೀರ್, ಶಾವಿಗೆ ಪಾಯಸ ಇರ್ಬೋದು, ಅಕ್ಕಿ ಕಡ್ಲಿ ಬೇಳೆ ಬೆಲ್ಲ ಹಾಕಿದಂಥ ಪಾಯಸ ಇರ್ಬೋದು, ನೈವೇದ್ಯ ಮಾಡೋಕ್ಕೆ ಮರಿಬೇಡಿ. ಇನ್ನು ಮಿಕ್ಕಿದ್ದು ಎಲ್ಲವೂ ಶುಭ ಇದೆ. ಆದಷ್ಟು ಶೀಘ್ರ ಯಾರು ಶ್ರೀಚಕ್ರ ಯಂತ್ರ ತರಿಸಿ ಮನೆಗೆ ಪೂಜೆ ಮಾಡಿ, ಬುಕ್ ಮಾಡಿಕೊಂಡು ತರಿಸ್ಕೊಂಡು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಭಾಗ್ಯೋದಯ ಆಗುತ್ತೆ. ಯಾಕೆಂದರೆ ತುಲಾರಾಶಿ ಅಂದ್ರೇ ಶುಕ್ರನಿಂದ ಒಂದು ಆಳುವಂತಹ ಒಂದು ರಾಶಿ ಅಂತ ಹೇಳ್ಬೋದು, ಆ ಗ್ರಹ ಆಳುತ್ತೆ. ಹಾಗಾಗಿ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಶುಕ್ರ, ಮಹಾಲಕ್ಷ್ಮಿ, ಕುಬೇರರ ಕೃಪೆ ಇರುತ್ತೆ. ಈ ಶ್ರೀಚಕ್ರ ಯಂತ್ರ ಇಲ್ಲ ಅಂತಂದರೆ ಆ ಒಂದು ಬಲ ಒಂದು ಸ್ವಲ್ಪ ಹಿನ್ನಡೆ ಆದಂಗೆ ಆಗುತ್ತೆ. ಹಾಗಾಗಿ ಮನೆಗೆ ಹೇಗೂ ನಮ್ಮ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ, ಇದನ್ನು ತರಿಸ್ಕೊಳ್ಳಿ, ಮನೆಗೆ ತಂದು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ಲಕ್ಷ್ಮಿ, ಕುಬೇರ
ಹಾಗೂ ಶುಕ್ರನ ಪ್ರಬಲ ಗ್ರಹ ಒಂದು ಆಶೀರ್ವಾದ ಸಿಗುತ್ತೆ ನಿಮಗೆ. ಜೀವನದಲ್ಲಿ ನಿಮ್ಮನ್ನು ತಡೆದು ನಿಲ್ಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಬೋದು ವೀಕ್ಷಕರೇ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ವೃಶ್ಚಿಕ ರಾಶಿ. ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಬೇಕು ನಿಮಗೆ. ಯಾಕೆಂದರೆ ಈ ಸಂಚಿಕೆ ನೋಡೋಷ್ಟರಲ್ಲಿ ದೀಪಾವಳಿ ಅಕಸ್ಮಾತ್ ಅರ್ಲಿಯಾಗಿ ನೋಡ್ತಾ ಇದ್ದೀರಿ ಅಂದರೆ ದೀಪಾವಳಿ ಹಬ್ಬಕ್ಕೆ ರೆಡಿ ಮಾಡ್ಕೋತಾ ಇರ್ತೀರಾ. ಮನೆ ಕ್ಲೀನಿಂಗ್ ಆಗಿರ್ಬೋದು, ಹೊಸ ಬಟ್ಟೆಗಳು, ಉಡುಗೊರೆಗಳು ಮತ್ತೊಂದನ್ನು ಮನೆಗೆ ತರುವಂಥ ವ್ಯವಸ್ಥೆ ಮಾಡ್ಕೋತಾ ಇರ್ತೀರಾ. ಇಲ್ಲ ಗುರುಗಳೇ ನಾವು ಲೇಟಾಗಿ ನೋಡ್ತಾ ಇದ್ದೀರಿ ಅಂದರೆ ದೀಪಾವಳಿ ಹಬ್ಬವನ್ನು ಆಚರಿಸ್ತಾ ಇರ್ತೀರಾ. ಈ ದೀಪಾವಳಿ ಹಬ್ಬಕ್ಕೆ ಒಂದು ವಸ್ತುವನ್ನು ನೀವು ಮಿಸ್ ಮಾಡಿದ್ದೀರಿ ಅಂತ ನನಗನ್ಸುತ್ತೆ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು, ಇದನ್ನು ಮನೆಗೆ ತರಿಸಿ ವೃಶ್ಚಿಕ ರಾಶಿಯವರು ಪೂಜೆ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ವೃಶ್ಚಿಕ ರಾಶಿಯವ್ರಿಗೆ ಸರ್ವೇ ಸಾಮಾನ್ಯವಾಗಿ ಏನು ಅಂತಂದರೆ ನೋಡಿ, ನಿಮಗೆ ನಿಮ್ಮ ಹಿಂದೆ ಬೆನ್ನ ಹಿಂದೆ ಇರುವಂಥವ್ರು, ನೀವು ತುಂಬ ನಂಬಿದಂಥ ವ್ಯಕ್ತಿಗಳು ನಿಮಗೆ ಜೀವನದಲ್ಲಿ ನಿಮಗೆ ಅನುಭವಕ್ಕೆ ಬಂದಿರುತ್ತೆ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಮೋಸವನ್ನು ಮಾಡ್ತಾ ಇರ್ತಾರೆ, ಸಾಕಷ್ಟು ಶತ್ರುತ್ವವನ್ನು, ಅವರು ದ್ವೇಷವನ್ನು, ಕೆಂಡವನ್ನು ಕಾರ್ತಾ ಇರ್ತಾರೆ ನಿಮ್ಮ ಮೇಲೆ. ನೀವು ತುಂಬ ನಂಬಿರ್ತೀರ. ಯಾಕೆಂತಂದರೆ ಬೆಳ್ಳಗಿರೋದೆಲ್ಲ ಹಾಲಲ್ಲ ಅಂತ ಹೇಳ್ತಾರೆ. ಆದರೆ ವೃಶ್ಚಿಕ ರಾಶಿಯವರು ಹೇಗೆ ಅಂದರೆ ಸಡನ್ನಾಗಿ ಇಮಿಡಿಯೇಟ್ಲಿ ನಂಬಿಡ್ತೀರ ಅವ್ರನ್ನ. ನಿಮ್ಮ ಸೀಕ್ರೆಟ್ಸ್ಗಳನ್ನು ಹೇಳುವಂಥದ್ದು, ನಿಮ್ಮ ವೃತ್ತಿ ವ್ಯಾಪಾರದ ಗುಟ್ಟುಗಳನ್ನು ಅವ್ರಿಗೆ ಬಿಟ್ಟು ಕೊಡುವಂಥದ್ದು, ಅಥವಾ ತುಂಬ ಆತ್ಮೀಯರನ್ನಾಗಿ ಮಾಡಿಕೊಂಡು ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬರನ್ನಾಗಿ ಮಾಡ್ಕೊಂಡ್ಬಿಡ್ತೀರ. ಅವರೇ ನಿಮಗೆ ಜಾಸ್ತಿ ಮುಳುವಾಗುವಂಥದ್ದು. ಈ ಅಂಶ ನಿಮಗೇನಾಗುತ್ತೆ ಅಂದರೆ ಜೀವನದಲ್ಲಿ ಮೇಲ್ಗಡೆ ಪ್ರಗತಿಗೆ ಕಾಲು ಹಿಡಿದು ಎಳೆದಂಗಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ಈ ನೆಗೆಟಿವ್ ಕ್ವಾಲಿಟಿ ಪಾಸಿಟಿವ್ ಆಗಿ ಪರಿವರ್ತನೆ ಮಾಡ್ಕೋಬೇಕು ಅಂದರೆ ಶ್ರೀಚಕ್ರ ತರಿಸಿ ಮನೆಗೆ ಪೂಜೆ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂದರೆ ಜೀವನದಲ್ಲಿ ನಿಮಗೆ ಆ ಶತ್ರುಗಳೇನಿದ್ದಾರಲ್ಲ ಪೂರ ಹಿಂದೆ ಸರಿದು ಹೋಗ್ತಾರೆ. ನೀವು ನಡೆಯುವಂಥ ಹಾದಿ ಸುಗಮ ಆಗುತ್ತೆ. ಸಾಕಷ್ಟು ಹಣ ಗಳಿಸ್ತೀರಾ. ಹಣ ಬಂತು ಅಂದರೆ ಸಾಲ ತೀರಿಸ್ತೀರಾ. ಸಾಲ ತೀರ್ತು ಅಂದರೆ ನೆಮ್ಮದಿ ಇರುತ್ತೆ. ನೆಮ್ಮದಿ ಇತ್ತು ಅಂತಂದರೆ ಮುಂದೆ ಸೈಟ್ ತೊಗೊಳ್ತೀರಾ, ಮನೆ ತೊಗೊಳ್ತೀರಾ, ವಾಹನ ಕೊಂಡುಕೊಳ್ತೀರಾ, ಸಂತಾನ ಪ್ರಾಪ್ತಿ ಆಗುತ್ತೆ. ಎರಡ ಜೀವನದಲ್ಲಿ ಕೇಳಿದ್ದನ್ನು ಮಡಿಲಿಗೆ ತಂದು ಹಾಕುತ್ತೆ ಈ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿದಂಥ ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಇದನ್ನು ತರಿಸಿ ಪೂಜೆ ಮಾಡಿ 1 ವರ್ಷ ನೀವು ನೆಕ್ಸ್ಟ್ 2026 ಅಕ್ಟೋಬರಲ್ಲಿ ನೀವೇ ಕಮೆಂಟ್ ಮಾಡ್ತೀರಾ, ಗುರುಗಳೇ ನಾನು 1 ವರ್ಷ ಇದನ್ನು ಪೂಜೆ ಮಾಡಿ ನೋಡಿದೆ, ಹೋದ ವರ್ಷ ಇದ್ದಂಗೆ ನನ್ನ ಪರಿಸ್ಥಿತಿ ಇಲ್ಲ, ಪೂರ್ತಿ ಚೇಂಜ್ ಆಗಿದೆ. ನಾನು ಹೋದ ವರ್ಷ ನನಗೆ ಸಾಕಷ್ಟು ಸಾಲ ಇತ್ತು, ಈ ವರ್ಷ ಸಾಲ ತೀರಿಸ್ಕೊಂಡಿದ್ದೀನಿ. ನನ್ನ ಹತ್ರ ಕಾರ್ ಇರಲಿಲ್ಲ, ಕಾರ್ ತೊಗೊಂಡಿದ್ದೀನಿ. ಸೈಟ್ ಇರಲಿಲ್ಲ, ಸೈಟ್ ತೊಗೊಂಡಿದ್ದೀನಿ. ಮನೆ ಇರಲಿಲ್ಲ, ಮನೆ ಕೊಂಡ್ಕೊಂಡಿದ್ದೀನಿ. ಬಾಡಿಗೆ ಮನೆಯಲ್ಲಿದ್ದೆ, ಸ್ವಂತ ಮನೆ ಮಾಡ್ಕೊಂಡಿದ್ದೀನಿ ಅಂತ ಕಮೆಂಟ್ ಮಾಡಲೇಬೇಕು. ಅಂತ ಪವರ್ಫುಲ್ ವಸ್ತು. ಇದನ್ನು ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ ವೀಕ್ಷಕರೇ, ತಪ್ಪದೆ ಬುಕ್ ಮಾಡ್ಕೊಳ್ಳಿ. ಹಾಗೆ ಇದನ್ನು 20 ರಿಂದ 30 ದಿವಸ ಆದಮೇಲೆ ನಮ್ಮ ತಂಡ ಪ್ರಾಣ ಪ್ರತಿಷ್ಠಾಪನೆ ಸಿದ್ಧಿ ಮಾಡಿ ನಿಮ್ಮ ಮನೆಗೆ ಕಳಿಸೋದಕ್ಕೆ ತಯಾರಿ ಮಾಡಿಕೊಳ್ಳುತ್ತೆ. ವೀಕ್ಷಕರೇ ಬನ್ನಿ, ಈಗ ವೃಶ್ಚಿಕ ರಾಶಿಯವರ ಒಂದು ಭವಿಷ್ಯವನ್ನು ನೋಡಲಿಕ್ಕಾಗಿ ಸೂರ್ಯ ತುಲಾರಾಶಿಯಲ್ಲಿರುವಂಥದ್ದು, ಶುಕ್ರಕೂಟ 13ನೇ ತಾರೀಕಿಗೆ ಒಂದು ತುಲಾರಾಶಿಗೆ ಬರುವಂಥದ್ದು, ಅದೇ ರೀತಿ ಮಂಗಳ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ ಯುತಿಯಾಗಿರುವಂಥದ್ದು, ಮತ್ತು ಗುರು ಶನಿಯ ಸಂಚಾರವನ್ನು ಓವರಾಲ್ ಗ್ರಹಗತಿಗಳನ್ನು ನೋಡಲಿಕ್ಕಾಗಿ ಏನಾಗುತ್ತೆ ಅಂದರೆ ಈ ವಾರ ನಿಮಗೆ ಆಧ್ಯಾತ್ಮದತ್ತ ಜಾಸ್ತಿ ಒಲವು ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗಿ ಬರೋಣ ಅನ್ನುವಂಥ ಒಂದು ಆಸಕ್ತಿ ಬರುತ್ತೆ, ಹೋಗಿ ಬರ್ತೀರಾ. ಅದೇ ರೀತಿ ಈ ವಾರ ಕೆಲವೊಂದು ಲಕ್ಸರಿ ಐಟಮ್ಸ್, ನನಗೆ ಒಂದು ಒಳ್ಳೆಯ ಫೋನ್ ತೊಗೋಬೇಕು, ಒಳ್ಳೆ ಗಾಡಿ ತೊಗೋಬೇಕು, ಮನೆ ಇಂಟೀರಿಯರ್ ಮಾಡಿಸ್ಬೇಕು, ರಿನೋವೇಷನ್ ಮಾಡಿಸ್ಬೇಕು, ಲಕ್ಸರಿ ಕಡೆಗೆ ಒಂದು ಸ್ವಲ್ಪ ಒಲವು ಜಾಸ್ತಿ ಆಗುತ್ತೆ. ಯಾಕೆಂದರೆ ಶುಕ್ರನ ಸಂಚಾರ, ಸೂರ್ಯ ಕೂಡ ತುಲಾರಾಶಿ ಮತ್ತು ಶುಕ್ರ ಕೂಡ ತುಲಾರಾಶಿಗೆ ಬರೋದ್ರಿಂದ ಸ್ವಲ್ಪ ಲಕ್ಸುರಿ ಕಡೆಗೆ ಜಾಸ್ತಿ ಒಲವು ಎಳೆಯುತ್ತೆ. ಅದೇ ರೀತಿ ಕಮ್ಯುನಿಕೇಷನಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ, ಒಂದು ಎನರ್ಜಿ ಇರುತ್ತೆ, ಸ್ಟ್ರೆಂತ್ ಇರುತ್ತೆ, ಲೀಡರ್ಶಿಪ್ ಕ್ವಾಲಿಟಿ ಇರುತ್ತೆ. ನಾನು ಏನು ಅದನ್ನು ಅಂದ್ಕೊಂಡಿದ್ದೀನಿ ಸಾಧನೆ ಮಾಡೇ ಮಾಡ್ತೀನಿ ಅನ್ನುವ ಹಠ ಛಲ ಇರುತ್ತೆ. ಮನೆಯಲ್ಲಿ ತುಂಬ ಅಂದರೆ ತುಂಬ ಸಪೋರ್ಟ್ ಇರುತ್ತೆ. ವೃಶ್ಚಿಕ ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ವಾರ ಅಂತ ಹೇಳ್ಬೋದು. ಯಾಕೆಂದರೆ ಶುಕ್ರನ ಆಶೀರ್ವಾದ ಈ ವಾರ ನಿಮ್ಮ ರಾಶಿಯ ಮೇಲೆ ಪ್ರಬಲವಾಗಿರುತ್ತೆ. ಆದರೆ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮ ಬಂಧು ಬಾಂಧವರಲ್ಲಿ, ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್, ಕಚೇರಿಯಲ್ಲಿ ಒಂದು ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಸ್ವಲ್ಪ ಜಗಳ ಆಗುವಂಥದ್ದು, ಅದನ್ನಂತ ನೋಡ್ಕೊಳ್ಳಿ. ಅಕ್ಟೋಬರ್ 13ನೇ ತಾರೀಕಿಗೆ ಏನಾಗುತ್ತೆ ಈ ರಾಶಿಯವರಿಗೆ ಅಂತಂದರೆ ಆಧ್ಯಾತ್ಮದಲ್ಲಿ ಜಾಸ್ತಿ ಒಲವು ಬರುತ್ತೆ. 14, 15, 16ನೇ ತಾರೀಕಿಗೆ ಹೊಸ ಐಡಿಯಾಸ್ ಬರುತ್ತೆ, ಗಟ್ಟಿಯಾದಂಥ ನಿರ್ಧಾರಗಳನ್ನು ತಗೋತೀರಾ. 17, 18ನೇ ತಾರೀಕಿಗೆ ಹಿರಿಯರಿಂದ ಒಂದು ನಿಮಗಿಂತ ಹಿರಿಯ ವ್ಯಕ್ತಿಗಳಿಂದ ಆಶೀರ್ವಾದ ಸಿಗುತ್ತೆ. ನೋಡಿ, ಇದನ್ನು ನಾನು ಏನು ಹೇಳಬೇಕು ಅಂದರೆ ತಪ್ಪದೇ ಈ ವಾರ ಪೂರ್ತಿ ಈ ರಾಶಿಯವರು ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡು ಹೊರಗಡೆ ಹೊರಡೋದ್ರಿಂದ ಜಯ ವಿಜಯ ನಿಮ್ಮದಾಗತ್ತೆ. ನೋಡಿ, ಜಯ ವಿಜಯ ಅಂದ ತಕ್ಷಣ ಇನ್ನೊಂದು ಮಾತು ನೆನಪಿಗೆ ಬಂತು. ನೀವು ತಪ್ಪಿಸ್ತಾ ಇಲ್ಲ ಅಲ್ವಾ, ನಿಮ್ಮ ಹೊಸ್ತಿಲ ಹೊರಗಡೆ, ಮನೆ ಬಾಗಿಲಿನ ಹೊರಗಡೆ ಜಯ ವಿಜಯ ಅಂತ ತಪ್ಪದೇ ಬರೀರಿ ರಂಗೋಲಿಯಲ್ಲಿ. ನೀವು ಮನೆ ಒಳಗಡೆ ಮುಖ ಮಾಡಿ ನಿಂತಿದ್ದೀರಿ ಅಂದರೆ ನಿಮ್ಮ ಎಡಭಾಗಕ್ಕೆ ಜಯ,
ಬಲಭಾಗಕ್ಕೆ ವಿಜಯ ಅಂತ ಬರೀಬೇಕು. ಇದನ್ನು ತಪ್ಪದೇ ಮಾಡಿ. ಇದರಿಂದ ಮನೆಯಲ್ಲಿ ಜಯ ವಿಜಯ ಯಾವಾಗಲೂ ಇರುತ್ತೆ. ಅದೇ ರೀತಿ 19-20ಕ್ಕೆ ಏನಾಗುತ್ತೆ ಅಂದರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮೂಡಿಗೆ ಬರ್ತೀರಾ. ಟ್ರಾವೆಲ್ಲು, ಟೂರು, ರಿಕ್ರಿಯೇಷನ್, ಮನೋರಂಜನೆ ಅಂತ ಟೈಮ್ ಸ್ಪೆಂಡ್ ಮಾಡ್ತೀರಾ. ಲಕ್ಕಿ ಡೇಸ್ ಅಂತ ಬಂದಾಗ ಮಂಗಳವಾರ ಗುರುವಾರ ಶುಭ ಇರುತ್ತೆ. ಲಕ್ಕಿ ಕಲರ್ಸ್ ಮರೂನ್, ಅದೇ ರೀತಿ ಡೀಪ್ ರೆಡ್, ಕ್ರಿಮ್ಸನ್ ಕಲರ್ ಅಂತ ಬರುತ್ತೆ, ಅದು ಕೂಡ ಶುಭ ಬರುತ್ತೆ ನಿಮಗೆ. ಲಕ್ಕಿ ನಂಬರ್ ಅಂತ ಬಂದಾಗ 931. ಈ ವಾರದ ಮಂತ್ರವನ್ನು ನಾನು ಹೇಳ್ಕೊಡ್ತೀನಿ ನಿಮಗೆ. ಮಂಗಳನ ಒಂದು ಬೀಜ ಮಂತ್ರವನ್ನು ಹೇಳ್ಕೊಡ್ತೀನಿ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಭೌಮ ಅಂದರೆ ಯಾರು? ಮಂಗಳ. ಈ ಮಂಗಳನ ಮಂತ್ರ ಬೆಳಗ್ಗೆ 108 ಸಾಯಂಕಾಲ 108 ಸಲ ಪಠಿಸೋದ್ರಿಂದ ಋಣಮುಕ್ತಿ, ಸಾಲದಿಂದ ಇದು ಹೊರಗಡೆ ಕರ್ಕೊಂಡ್ಬರುತ್ತೆ, ಧೈರ್ಯ ಕೊಡುತ್ತೆ. ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ ಮಾಡಿಸುತ್ತೆ. ಇನ್ನೊಂದ್ಸಲ ಹೇಳ್ಬಿಡ್ಲಾ ಮಂತ್ರನ? ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ಅದೇ ರೀತಿ ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಅಪ್ಲೋಡ್ ಆದಂತಹ ಹನುಮಾನ್ ನೋಡಿ, ಆಂಜನೇಯನ ಒಂದು ಭಕ್ತಿಗೀತೆ ಅಪ್ಲೋಡ್ ಮಾಡಿದ್ದೀವಿ, ಪವಮಾನ ಜಗದ ಪ್ರಾಣ ಅಂತ. ಇನ್ನೂ ಕೇಳಿಲ್ವಾ? ಜೀತ್ ಮೀಡಿಯಾ ನೆಟ್ವರ್ಕ್ ಪವಮಾನ ಜಗದ ಪ್ರಾಣ ಅಂತ ಹಾಕಿ ಬರುತ್ತೆ. ಅದನ್ನು ಕೇಳ್ತಾ ಇದ್ದರೆ ಆಂಜನೇಯನ ಭಕ್ತಿಯಲ್ಲಿ ತಲ್ಲೀನರಾಗ್ಬಿಡ್ತೀವಿ. ಈ ವಾರ ಪೂರ್ತಿ ಬೆಳಗ್ಗೆ ಸಂಜೆ ತಪ್ಪದೇ ಕೇಳಿ ವೀಕ್ಷಕರೇ. ವಿಶೇಷ ರೆಮಿಡಿ ಅಂತ ಬಂದಾಗ ಈ ರಾಶಿಯವ್ರು ಏನು ಮಾಡಬೇಕು ಅಂತಂದರೆ, ಈ ವಾರ ಬರುವಂಥ ಮಂಗಳವಾರ ಮತ್ತು ಶನಿವಾರ ಈ 2 ದಿವಸ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು 15-10 ರೂಪಾಯಿದು ಕೇಸರಿ ಪುಡಿ ಸಿಗುತ್ತೆ. ಆಂಜನೇಯನ ಎಡಗಾಲ್ ಪಾದಕ್ಕೆ ಹಚ್ಚಿಸಿ ಅದರಲ್ಲಿ ಸ್ವಲ್ಪ ವಾಪಸ್ ತೊಗೊಳ್ಳಿ. ಅದನ್ನು ಪ್ರತಿದಿನ ಹಣೆಗಿಟ್ಕೊಂಡು ಕೆಲಸಕ್ಕೆ ಹೊರಡೋದ್ರಿಂದ ಜಯ ವಿಜಯ ನಿಮ್ಮದೇ ಆಗುತ್ತೆ ವೀಕ್ಷಕರೇ. ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಧನುರಾಶಿ. ಧನುರಾಶಿಗೆ ವಿಶೇಷವಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಧನುರಾಶಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಈ ವಾರ ದೀಪಾವಳಿಯ ಸಂಭ್ರಮ ಸಡಗರದಲ್ಲಿದ್ದೀರಿ. ಒಂದು ವಸ್ತು ಏನೋ ಮಿಸ್ ಮಾಡ್ಕೊಂಡಂಗಿದೆ ಅಂತ ನನಗನ್ನಿಸ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, ಲಕ್ಷ್ಮೀ ಶ್ರೀಚಕ್ರ ಯಂತ್ರ. ಹೌದು ವೀಕ್ಷಕರೇ, ಈಗ ಯಾರ್ಯಾರೆಲ್ಲ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಧನುರಾಶಿಯವರು ತರಿಸಿ ಪೂಜೆ ಮಾಡ್ತಾ ಇದ್ದೀರಿ, ಶುಭಾಶಯಗಳು, ಒಳ್ಳೇದಾಗ್ತಾ ಇದೆ ಅಂತ ಸಾಕಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದೀರಿ. ಅದ್ರ ಜೊತೆಗೆ ಯಾರು ತರಿಸಿಲ್ಲ ತರಿಸ್ಕೊಳ್ಳಿ. ಯಾಕೆ ನಾನು ಸಜೆಸ್ಟ್ ಮಾಡ್ತೀನಿ ಧನುರಾಶಿಯವ್ರಿಗೆ ಅಂತಂದರೆ, ನೋಡಿ ಧನುರಾಶಿಗೆ ವಿಶೇಷವಾಗಿ ನೀವು ನೋಡಿರ್ಬೋದು, ರಾಶಿ ಚಿಹ್ನೆಯಲ್ಲಿ ಏನಿರುತ್ತೆ ಅಂದರೆ ಒಂದು ಬಾಣವನ್ನು ಹೊಡೆಯುವಂತಹ ಒಂದು ಮನುಷ್ಯನ ಆಕೃತಿಯನ್ನು ನೋಡಿರ್ತೀರಿ. ಇಲ್ಲಿ ನೀವು ಒಂದು ಅರ್ಥ ಮಾಡ್ಕೋಬೇಕೇನು ಅಂತಂದರೆ, ಧನುರಾಶಿಯವರು ಒಂದು ಪಾಯಿಂಟರ್, ಒಂದು ಗುರಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಆ ಗುರಿಯನ್ನು ತಲುಪುವುದರ ಒಳಗಡೆ ಏನಾಗುತ್ತೆ ಅಂದರೆ ಅವ್ರಿಗೆ ಸಾಕಷ್ಟು ವಿಘ್ನಗಳು ಬರುತ್ತೆ. ನೀವು ಇದನ್ನು ಬರೆದಿಟ್ಕೊಳ್ಳಿ. ಇದನ್ನು ನೀವು ಗಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಡೆಫಿನೆಟ್ಲಿ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಏನು ಅಂತಂದರೆ ಧನುರಾಶಿಯವರಿಗೆ ವಿಘ್ನಗಳು ಜಾಸ್ತಿ. ಜೀವನದಲ್ಲಿ ವಿಘ್ನ ಸಂತೋಷಗಳು ಜಾಸ್ತಿ ಇರ್ತಾರೆ. ಅವ್ರ ಎದುರುಗಡೆ ನಿಂತ್ಕೊಂಡು ಹಾಳು ಮಾಡಿ ಅವ್ರು ಖುಷಿ ಪಡ್ತಾ ಇರ್ತಾರೆ ಎದುರುಗಡೆ ಇರುವಂಥವ್ರು. ಇದು ಧನುರಾಶಿಯವರ ಮನಸ್ಸಿಗೆ ಭಾಳ ನೋವಾಗ್ತಾ ಇರುತ್ತೆ. ನೀವು ಏನೇ ನಿಮ್ಮ ಗುರಿಯತ್ತ ಬಾಣ ನೆಟ್ಟ ಗುರಿಯತ್ತ ಹೋಗ್ತಾ ಇರ್ತೀರಿ, ಸಾಕಷ್ಟು ಕಲ್ಲು ಮುಳ್ಳು ಎಸಿತಾ ಇರ್ತಾರೆ. ಅಂದರೆ ನಿಮ್ಮ ಜೀವನಕ್ಕೆ ಸಾಕಷ್ಟು ಶತ್ರುಕಾಟ ಇರುತ್ತೆ. ವಿಘ್ನಗಳು ಗ್ರಹ ಸಂಚಾರದಿಂದಾಗಲಿ ಅಥವಾ ಜನರಿಂದಾಗಲಿ ಬರ್ತಾನೆ ಇರುತ್ತೆ. ನಿಮಗೆ ಗುರಿ ಮುಟ್ಟೋದಕ್ಕೆ ಅವರು ಬಿಡೋದೇ ಇಲ್ಲ. ಹಾಗಾಗಿ ಗುರಿ ಮುಟ್ಟಿದ ಮೇಲೂ ನೀವು ಅದನ್ನು ಅನುಭವಿಸ್ಬೇಕು, ಎಂಜಾಯ್ ಮಾಡಬೇಕು ಅಂದರೆ ಅಲ್ಲೂ ಕೂಡ ನಿಮಗೆ ಶತ್ರುಕಾಟ ಇರುತ್ತೆ. ಈ ಒಂದು ಧನುರಾಶಿಯವರಿಗೆ ಜನ್ಮ ಪರ್ಯಂತ ನೀವೇನು ಒಂದು ಗುರಿಯನ್ನು ಇಟ್ಕೊಂಡು ಅದರ ಬೆನ್ನಟ್ಟಿದ್ದೀರಿ, ನೀವು ಅತಿ ಶೀಘ್ರವಾಗಿ ಗುರಿ ಮುಟ್ಟಬೇಕು, ಗೆಲ್ಲಬೇಕು, ಶತ್ರುಕಾಟ ಇರಬಾರ್ದು. ನೀವು ಜೀವನವನ್ನು ಅನುಭವಿಸಬೇಕು, ಆನಂದಿಸಬೇಕು. ಒಂದು ಕಾರ್ ಕೊಳ್ಳಬೇಕು, ಸೈಟ್ ಕೊಂಡ್ಕೊಳ್ಬೇಕು, ವಾಹನ ಕೊಂಡ್ಕೊಳ್ಬೇಕು, ಪ್ರಗತಿ ಆಗಬೇಕು, ದುಡಿದ ಹಣ ಕೈಯಲ್ಲಿರಬೇಕು, ನೆಮ್ಮದಿ ಇರಬೇಕು ಅಂತಂದರೆ ಧನುರಾಶಿಯವರು ತಪ್ಪದೇ ಪೂಜೆ ಮಾಡಬೇಕಾದಂಥ ಚಕ್ರಗಳಲ್ಲಿಯೇ ರಾಜಚಕ್ರ ಅಂತ ಹೇಳ್ತಾರೆ, ಹೈಯೆಸ್ಟ್ ಪೀಕ್ ಶ್ರೀಚಕ್ರ ಯಂತ್ರ. ಇದನ್ನು ಮನೆಗೆ ತರಿಸಿ ಪೂಜೆ ಮಾಡಿ ಬರೆದಿಟ್ಕೊಳ್ಳಿ. ಇವತ್ತಿನ ಡೇಟ್ ಹಾಕ್ಕೊಂಡು ಬರೆದಿಟ್ಕೊಳ್ಳಿ. ಅಕ್ಟೋಬರ್ ತಿಂಗಳು ನಡೀತಾ ಇದೆ 2025. 2026 1 ವರ್ಷ ಪೂಜೆ ಮಾಡಿ ನೋಡಿ. ಗುರುಗಳೇ ನೀವು ಹೇಳಿದ್ದು ಕರೆಕ್ಟ್. 2025ರಲ್ಲಿ ಹೇಳಿದ್ರಿ ಧನುರಾಶಿಯವರಿಗೆ ಶ್ರೀಚಕ್ರ ಪೂಜೆ ಮಾಡಿ ಅಂತ. 2026 ಅಕ್ಟೋಬರಲ್ಲಿ ಇದ್ದೀವಿ ನಾವು. 1 ವರ್ಷದೊಳಗಡೆ ನಮ್ಮ ದಿಕ್ಕು ದಸೆ ಬದಲಾಗ್ಬಿಟ್ಟಿದೆ. ನಮ್ಮ ಜೀವನದಲ್ಲಿ ಯಥೇಚ್ಛವಾಗಿ ಹಣ ಬರ್ತಾ ಇದೆ. ಗುರುಗಳೇ ನಾವು ಏನು ಬೇಕೋ ಅದು ಕೊಂಡ್ಕೊಂಡಿದ್ದೀವಿ, ನಾವು ಟಾಪಲ್ಲಿದ್ದೀವಿ ಅಂತ ಮೆಸೇಜ್ ಮಾಡಲೇಬೇಕು. ಅಂತ ಪವರ್ ಕೊಡುವಂಥ ಲಕ್ಷ್ಮೀ ಶ್ರೀಚಕ್ರ ಮನೆಗೆ ತರಿಸ್ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. 20ರಿಂದ 30 ದಿವಸದಲ್ಲಿ ನಾನೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿಮ್ಮ ಮನೆ ಕಳಿಸುವಂಥ ವ್ಯವಸ್ಥೆ ಮಾಡಿಕೊಡ್ತೀನಿ. ಬನ್ನಿ ಧನುರಾಶಿಯವರಿಗೆ ಈ ವಾರ ಹೇಗಿದೆ ಅಂತ ನೋಡೋಣ ವೀಕ್ಷಕರೇ. ಸೂರ್ಯ ಬಂದ್ಬಿಟ್ಟು ನೋಡಿ ನಿಮಗೆ ಕನ್ಯಾ ರಾಶಿಯಲ್ಲಿರುವಂಥದ್ದು 10ನೇ ಮನೆ. ಚಂದ್ರನ ಸಂಚಾರ ಮೀನದಿಂದ ಮೀನ, ಮೇಷ, ವೃಷಭ 3 ರಾಶಿಗೆ ಸಂಚಾರ ಆಗುತ್ತೆ. ಬುಧನ ಒಂದು ಸಂಚಾರ ರೆಟ್ರೋಗ್ರೇಡ್ ಆಗಿರುವಂಥದ್ದು ಕನ್ಯಾ ರಾಶಿಯಲ್ಲಿ. ಹಾಗೆ ಶುಕ್ರನ ಸಂಚಾರ ಬಂದು ಸಿಂಹ ರಾಶಿಗೆ ಬರುತ್ತೆ. ಕುಜನ ಸಂಚಾರ ಮಂಗಳನ ಸಂಚಾರ ಮಿಥುನ ರಾಶಿ, ಗುರುವಿನ ಸಂಚಾರ ಮಿಥುನ ರಾಶಿಯನ್ನೇ ಇರುತ್ತೆ.
ಶನಿ ರೆಟ್ರೋಗ್ರೇಡ್ ಆಗಿರುವಂಥದ್ದು. ಇನ್ನು ರಾಹು ಕೇತುವಿನ ಸಂಚಾರ ಮೀನ ಮತ್ತು ಕನ್ಯಾ ರಾಶಿಯಲ್ಲಾಗುತ್ತೆ. ಒಟ್ಟಾರೆ ಇವುಗಳ ಸಂಚಾರವನ್ನು ನೋಡಲಿಕ್ಕಾಗಿ ಧನುರಾಶಿಯವರಿಗೆ ಈ ವಾರ ಹೇಗಿರುತ್ತೆ ಅಂದರೆ, ನಿಮ್ಮ ಫೋಕಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ಕರಿಯರಲ್ಲಿ ರಿಕಗ್ನೇಷನ್ ಸಿಗುತ್ತೆ, ಅವಾರ್ಡ್ ಆ್ಯಂಡ್ ರಿವಾರ್ಡ್ ಸಿಗುತ್ತೆ. ನೀವು ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಧಾರಾವಾಹಿ, ಮನೋರಂಜನಾ ಕ್ಷೇತ್ರ, ಸಿನಿಮಾ, ಮಾಧ್ಯಮ ಕ್ಷೇತ್ರ, ರಾಜಕೀಯದಲ್ಲಿದ್ದೀರಿ, ಎಲ್ರಿಗೂ ಕೂಡ ಒಳ್ಳೆಯ ವಾರ ಧನುರಾಶಿಯವರಿಗೆ. ನಿಮ್ಮ ಪ್ರತಿಫಲಕ್ಕೆ, ನಿಮ್ಮ ಶ್ರಮಕ್ಕೆ ಪ್ರತಿಫಲ ಸಿಗುವಂತಹ ವಾರ. ಕಠಿಣವಾಗಿ ಏನು ಕೆಲಸ ಮಾಡ್ತಿದ್ದೀರಿ ನಿಮಗೆ ಜಯ ವಿಜಯ ಕೂಡ ಸಿಗುವಂಥ ವಾರ. ಅದೇ ರೀತಿ ಬುಧ ರೆಟ್ರೋಗ್ರೇಡ್ ಆಗಿರೋದ್ರಿಂದ ನೀವು ಪ್ರಯಾಣದ ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಾಗ್ರತೆ ಅಂತ ತೋರಿಸ್ತಾ ಇದೆ. ಶುಕ್ರನ ಸಂಚಾರದಿಂದ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಯುತ್ತೆ. ಜರ್ನಿ ಟ್ರಾವೆಲ್ ಮಾಡ್ತೀರಾ, ವಿಮಾನ ಪ್ರವಾಸ ಪ್ರಯಾಣ ಅಂತ ತೋರಿಸ್ತಾ ಇದೆ. ಲ್ಯಾವಿಶ್ ಆದಂಥ ಪ್ರಯಾಣ ಆಗುತ್ತೆ. ಹಾಗೆ ಮಂಗಳನ ಸಂಚಾರದಿಂದ ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ಪಲ್ಲಿ ಡಿಸ್ಪ್ಯೂಟ್ಸ್ ಆಗಬಹುದು, ಅದನ್ನೊಂದು ಸ್ವಲ್ಪ ನೋಡ್ಕೊಳ್ಳಿ. ಗುರುವಿನ ಸಂಚಾರದಿಂದ ನೀವು ಆಧ್ಯಾತ್ಮದ ಕ್ಷೇತ್ರ ಅಂದರೆ ಒಂದು ಪುಣ್ಯ ಕ್ಷೇತ್ರಕ್ಕೆ ಭೇಟಿ ಕೊಡ್ತೀರ. ಅದೇ ರೀತಿ ನೀವು ಶನಿಯ ಸಂಚಾರವನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಕಾರ್ಯ ವಿಳಂಬ ಅಂತ ತೋರಿಸ್ತಾ ಇದೆ. ಅದು ಇಟ್ ಈಸ್ ಎಕ್ಸ್ಪೆಕ್ಟೆಡ್. ಅದನ್ನ ಏನು ಮಾಡಲಿಕ್ಕಾಗಲ್ಲ, ನಾವು ಪ್ರಯತ್ನ ಮಾಡಲೇಬೇಕು. ಫಲವನ್ನು ನ್ಯಾಯದೇವರಾದಂಥ ಶನಿದೇವರು ಖಂಡಿತ ಕಾಣಿಸ್ತಾರೆ. ವೃತ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇನ್ನು ನಿಮಗೆ ಲಕ್ಕಿ ಎಲಿಮೆಂಟ್ಸ್ ಮತ್ತು ಹೆಲ್ತನ್ನು ನೋಡಲಿಕ್ಕಾಗಿ ಒಂದು ಸ್ವಲ್ಪ ಡೈಜೆಸ್ಟಿವ್ ಇಶ್ಯೂಸ್ ಕಾಣಿಸ್ಕೋಬೋದು. ಯಾಕೆಂದರೆ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ, ತುಂಬ ಇದನ್ನು ಪ್ರೊಜೆಕ್ಟ್ ಮಾಡಿಯೇ ಎದ್ದೇಳಬೇಕು ಅನ್ನುವ ಬರದಲ್ಲಿ ಊಟ ತಿಂಡಿ ಸ್ಕಿಪ್ ಮಾಡಬಹುದು, ಲೇಟ್ ಮಾಡಬಹುದು, ಒಂದು ಸ್ವಲ್ಪ ಎಸಿಡಿಟಿ, ಪಿತ್ತ, ವಾಮಿಟಿಂಗ್ ಈ ಥರ ಆಗಬಹುದು. ಫುಡ್ ಬಗ್ಗೆ ಜಾಗೃತಿಯ ಕಾಳಜಿಯನ್ನು ವಹಿಸ್ಕೊಳ್ಳಿ. ಅದೇ ರೀತಿ ನಿಮಗೆ ಈ ವಾರ ಲಕ್ಕಿ ಕಲರ್ಸ್ ಅಂತ ಬಂದಾಗ ಹಳದಿ, ಕೇಸರಿ ಬಣ್ಣ, ಬಂಗಾರದ ಬಣ್ಣ ಶುಭ ತರುತ್ತೆ. ಲಕ್ಕಿ ನಂಬರ್ 3, 9, ಗುರುವಾರ ಭಾನುವಾರ ಶುಭ ಇರುತ್ತೆ. ಪೂರ್ವ ದಿಕ್ಕು ಶುಭ ಕೊಡುತ್ತೆ ನಿಮಗೆ. ಓಂ ಬೃಹಸ್ಪತಯೇ ನಮಃ, ಓಂ ಬೃಹಸ್ಪತಯೇ ನಮಃ ಅಥವಾ ಓಂ ಗುರವೇ ನಮಃ, ಓಂ ಗುರುವೇ ನಮಃ ಮಂತ್ರವನ್ನು 108 ಸಲ ಬೆಳಗ್ಗೆ ಸಂಜೆ ಹೇಳೋದಕ್ಕೆ ಮರಿಬೇಡಿ. ವಿಷ್ಣು ಸಹಸ್ರನಾಮ ಜೀತ್ ಮೀಡಿಯಾದಲ್ಲಿ ಅಪ್ಲೋಡ್ ಆಗಿದೆ, ಬೆಳಗ್ಗೆ ಸಂಜೆ ತಪ್ಪದೆ ಕೇಳಕ್ಕೆ ಮರಿಬೇಡಿ. ಧನುರಾಶಿಯವರು ಈ ವಾರ ಒಂದು ಬೀಜ ಮಂತ್ರ ಹೇಳ್ಕೊಡ್ತೀನಿ. ವಾರ ಪೂರ್ತಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ, ಮನೆಯಲ್ಲಿರೋರು ಸರಿ, ಕೆಲಸಕ್ಕೆ ಹೋಗೋರು ಸರಿ, 108 ಸಲ ಹೇಳ್ಬಿಟ್ಟು ಹೊಡಿ. ಎಂಥ ಪವರ್ ಆಗುತ್ತೆ ನೋಡಿ. ಈ ವಾರ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನ. ಯಾವುದು? ಶ್ರೀಂ, SHREEM, ಶ್ರೀಂ. ಶ್ರೀಂ ಎನ್ನುವ ಬೀಜ ಮಂತ್ರವನ್ನು ಮನಸ್ಸಿನಲ್ಲಿ ಪಠಣ ಮಾಡಿ ಬೆಳಗ್ಗೆ ಸಂಜೆ ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಮಕರ ರಾಶಿ. ಮಕರ ರಾಶಿಯವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರೇ, ನೀವೇನಾದರೂ ಈ ಸಂಚಿಕೆ ನೋಡುವಂಥ ಮುನ್ನಾ ದಿನಗಳಲ್ಲಿ ನೋಡಿದರೆ ದೀಪಾವಳಿ ಹಬ್ಬದ ಸಡಗದ ಒಂದು ಅರೇಂಜ್ಮೆಂಟ್ಸ್ ಮಾಡುವಂಥ ಸಡಗರದಲ್ಲಿ ಇರ್ತೀರ. ಮನೆಗೆ ಒಂದು ಪೇಂಟ್ ಮಾಡುವಂಥದ್ದು ಅಥವಾ ಕ್ಲೀನ್ ಮಾಡುವಂಥದ್ದು ಅಥವಾ ಹೊಸ ವಸ್ತುಗಳನ್ನು ತರುವಂಥದ್ದು, ಬಟ್ಟೆ, ಬಂಗಾರ, ಈ ರೀತಿಯಾದಂಥ ಸಡಗರದಲ್ಲಿ ಇರ್ತೀರ. ಇಲ್ಲ ಗುರುಗಳೇ, ಇದನ್ನು ನಾವು ಲೇಟಾಗಿ ನೋಡ್ತಾ ಇದ್ದೀವಿ ಅಂದ್ರೂ ಕೂಡ ಹಬ್ಬ ಆಚರಿಸೋ ಸಂದರ್ಭದಲ್ಲಿ ಇರ್ತೀರ. ಆದರೆ ಒಂದು ವಸ್ತುವನ್ನು ವೀಕ್ಷಕರು ನೀವು ಮರ್ತಿದ್ದೀರಾ ಅನಿಸುತ್ತೆ. ಯಾರು? ಮಕರ ರಾಶಿಯವರು. ಅದು ಯಾವುದಪ್ಪ ಅಂದರೆ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ. ಹೌದು. ಯಾಕೆ ಅಂತ ಹೇಳ್ತೀನಿ. ಮಕರ ರಾಶಿಯವ್ರಿಗೆ ಏನಾಗುತ್ತೆ ಅಂತಂದರೆ, ಸಾರಾಸಗಟಾಗಿ ಜೀವನದಲ್ಲಿ ನೋಡ್ಲಿಕ್ಕೆ ಬಂದಾಗ ಮಕರ ರಾಶಿಗೆ ಒಂದು ನೀವು ಮನಸ್ಸಲ್ಲಿ ಇಟ್ಕೊಂಡು ಜಾಸ್ತಿ ಅಂದರೆ ಜಾಸ್ತಿ ನೋವನ್ನು ತಿಂತಾ ಇರ್ತೀರ. ನೀವು ಹೇಳೋದಿಲ್ಲ ಎದುರುಗಡೆ ಇರೋರಿಗೆ, ನನಗೆ ಇದು ನಡೀತಾ ಇದೆ, ಮನಸ್ಸಲ್ಲಿ ಇರಬೇಕು ಅಂತ. ಅದೇನೋ ಹೇಳ್ತಾರಲ್ಲ, ಶಿವನಿಗೆ ವಿಷಕಂಠ ಅಂತ ಹೇಳ್ತಾರೆ. ಆ ರೀತಿಯಾಗಿ ನೀವು ಎಲ್ಲವನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಏನಾಗ್ತಾ ಇದೆ, ನನಗೇನಾಗ್ತಾ ಇದೆ, ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನೋವು ತಿಂತಾ ಇರ್ತೀರ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಫೋಕಸ್ಗೆ ಅದು ಅಡೆತಡೆ ಆಗುತ್ತೆ. ನೀವು ಜೀವನದಲ್ಲಿ ಗೆಲ್ಲಬೇಕು, ಮಾಡಬೇಕು ಅನ್ನೋದಕ್ಕೆ ಅದು ಅಡೆತಡೆ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಆ ನೋವು ಯಾಕೆ ತಿನ್ನುವಂಥದ್ದು, ಅದನ್ನು ಹಾಗೇ ಡಿಸ್ಪರ್ಸ್ ಮಾಡಿಬಿಡ್ಬೇಕು, ಅದನ್ನು ಹಾಗೇ ಡೈಲ್ಯೂಟ್ ಮಾಡಬೇಕು. ನಮಗೆ ಈಗ ನೋಡಿ, ನಾವು ಏನೇ ಮಾಡಿದರೂ, ಏನೇ ನೋವು ತಿಂದರೂ, ಏನೇ ನಾವು ಅನುಭವಿಸಿದರೂ ಕೂಡ ಆ ಸಮಸ್ಯೆ ಏನಿರುತ್ತೆ ಅದು ಬಗೆಹರಿಬೇಕಂದ್ರೆ ಅದಕ್ಕೆ ತಕ್ಕದಾದಂಥ ಪರಿಹಾರ ಸಿಗಬೇಕು, ರೆಮಿಡಿ ಆಗಬೇಕು, ಅದಕ್ಕೆ ಕಾರ್ಯಪ್ರವೃತ್ತರಾಗಿ ಅದನ್ನು ನಾವು ತಿಳಿಗೊಳಿಸ್ಬೇಕು ಅಲ್ವಾ? ಈಗ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ಒಂದು ಕೆಸರು, ಒಂದು ಹಳ್ಳ ಇದೆ, ಕೆಸರು ಫುಲ್ಲು ತುಂಬಿದೆ, ಮಳೆ ನೀರು ಬಂದುಬಿಟ್ಟು ಒಂದು ಟ್ರ್ಯಾಕ್ಟರಲ್ಲಿ ಅಥವಾ ಕಾರ್ ಹೋಗ್ತಾ ಇದೆ ಅಂತ ಇಟ್ಕೊಳ್ಳೋಣ. ಅದಲ್ಲಿ ಸಿಕ್ಕಾಕೊಂಡ್ಬಿಡ್ತು ಎಲ್ಲಿ ಕೆಸರು ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತು. ನೀವು ಇಲ್ಲಿ ಮಕರ ರಾಶಿಯವ್ರು ಏನು ಮಾಡ್ತೀರಾ, ಅದನ್ನು ಒಳಗಡೆ ಪೇನ್ ತಿಂತಾ ಇರ್ತೀರ, ನೋವು ಅನುಭವಿಸ್ತಾ ಇರ್ತೀರ. ಬಟ್ ಆಗಬೇಕಾಗಿರೋ ಕೆಲಸ ಏನು?
ಅಲ್ಲಿ ನೀವು ಅದನ್ನು ಕ್ರೇನ್ ತರಿಸ್ಬೇಕು ಅಥವಾ 10 ಜನರ ಸಹಾಯದಿಂದ ಅದನ್ನು ಮೇಲೆತ್ತಬೇಕು, ಕೆಸರಿನಿಂದ ಹೊರಗಡೆ ಬರಬೇಕು. ಅದು ಆಗಬೇಕೇ ಹೊರತಾಗಿ ಮನಸ್ಸಲ್ಲಿ ನಾವು ಅದ್ರ ಮುಂದೆ ನಿಂತ್ಕೊಂಡು ಮನಸ್ಸಲ್ಲಿ ನೋವು ತಿಂತಾ ಇದ್ರೆ, ನಾನೊಂದು 5 ಲಕ್ಷ ಕೊಟ್ಟು ತಂದಿದ್ದೀನಿ, 10 ಲಕ್ಷ ಕೊಟ್ಟು ತಂದಿದ್ದೀನಿ, ಆ ವಸ್ತು ಅಲ್ಲಿ ಕೆಸರಲ್ಲಿ ಸಿಕ್ಕಾಕೊಂಡಿದೆ, ಹಿಂಗಾಯ್ತಲ್ಲ, ಅದು ಅಲ್ಲ. ನಾವು ಅದನ್ನು ಹೊರಗಡೆ ತರಬೇಕು, ಅದು ರೆಮಿಡಿ, ಅದರಿಂದ ಪರಿಹಾರ. ಸೊ ಹಾಗಾಗಿ ಮಕರ ರಾಶಿಯವರಿಗೆ ನೀವು ಇದನ್ನು ಅನುಭವಿಸ್ತಾ ಬರ್ತಾ ಇರ್ತೀರಿ. ಇದು ನಿಮ್ಮ ಏಳಿಗೆಗೆ ಅಡೆತಡೆ ಆಗುತ್ತೆ. ಅದನ್ನು ನಿವಾರಣೆ ಮಾಡಿಕೊಡುವಂಥ ವಸ್ತು ಲಕ್ಷ್ಮೀ ಶ್ರೀ ಚಕ್ರಯಂತ್ರ. ಹೌದು ವೀಕ್ಷಕರೇ, ಮಕರ ರಾಶಿಯವರು ತಪ್ಪದೆ ಈ ಲಕ್ಷ್ಮೀ ಶ್ರೀ ಚಕ್ರಯಂತ್ರವನ್ನು ಮನೆಗೆ ತೊಗೊಂಬನ್ನಿ. ಇದನ್ನು ಪೂಜೆ ಮಾಡೋದಕ್ಕೆ ಶುರು ಮಾಡಿ. ನೀವೇನು ನೋವು ತಿಂತಾ ಇರ್ತೀರಾ ಅದರಿಂದ ಎಲ್ಲ ಅದು ಎಳೆದು ಹೊರಗಡೆ ಹಾಕುತ್ತೆ. ನಿಮ್ಮ ಫೋಕಸ್ ಕೆಲಸದ ಮೇಲೆ ಮಾಡಿಸುತ್ತೆ. ಸಾಕಷ್ಟು ಹಣ ಬರುತ್ತೆ. ಹಣ ಬಂತು ಅಂದರೆ ಸಾಲ ತೀರುತ್ತೆ. ಸಾಲ ತೀರ್ತು ಅಂದರೆ ನೆಮ್ಮದಿ ಬರುತ್ತೆ. ನೆಮ್ಮದಿ ಇದ್ದರೆ ಸೈಟ್ ಕೊಂಡ್ಕೊಳ್ತೀರಾ. ವಾಹನ, ಸಂತಾನ ಪ್ರಾಪ್ತಿ, 1 2 ಕೇಳದ್ದನ್ನೆಲ್ಲ ನಿಮ್ಮ ಮಡಿಲಿಗೆ ತಂದು ಹಾಕುವಂತಹ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥ ವಸ್ತು ಇದು. ಇದನ್ನು ತಪ್ಪದೆ ಈಗಲೇ ಬುಕ್ ಮಾಡ್ಕೊಳ್ಳಿ, ಮನೆಗೆ ತರಿಸಿ. 15ರಿಂದ 20 ಲಕ್ಷ ಮಂತ್ರ ಜಪ ತಪ ಮಾಡಿ ನಾನೇ ನಿಮ್ಮ ಮನೆಗೆ ಕಳಿಸ್ಕೊಡ್ತೀನಿ. 2025 ಅಕ್ಟೋಬರ್ ನಡೀತಾ ಇದೆ ದೀಪಾವಳಿ ಹಬ್ಬ. ಮುಂದಿನ ವರ್ಷ ದೀಪಾವಳಿ ಹಬ್ಬ ಬರೋಷ್ಟರಲ್ಲಿ ನಿಮ್ಮ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಆಗಲಿಲ್ಲ ಅಂದರೆ ಕೇಳಿ, ನಿಮ್ಮ ಸಾಲ ತೀರಲಿಲ್ಲ ಅಂದರೆ ಕೇಳಿ, ಸೈಟ್ ಕೊಂಡ್ಕೊಳ್ತೀರಾ, ಮನೆ, ವಾಹನ ಎಲ್ಲ ಸೌಭಾಗ್ಯವನ್ನು ಕೊಡುತ್ತೆ. ತಪ್ಪದೆ ಈಗಲೇ ಬುಕ್ ಮಾಡ್ಕೊಳ್ಳಿ. ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. 20ರಿಂದ 30 ದಿವಸ ಆದಮೇಲೆ ಮನೆಗೆ ಕಳಿಸ್ಕೊಡ್ತೀನಿ. ವೀಕ್ಷಕರೇ, ಮಕರ ರಾಶಿಯವರಿಗೆ ಈ ವಾರದ ಭವಿಷ್ಯವನ್ನು ನೋಡಲಿಕ್ಕಾಗಿ ನಿಮಗೆ ಎಲ್ಲ ಗ್ರಹಗಳ ಸಂಚಾರ, ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ, ಗುರು, ಶನಿ, ರಾಹುಕೇತು ಆದಿಯಾಗಿ ಸಂಚಾರವನ್ನು ನೋಡಲಿಕ್ಕಾಗಿ ಒಂದು ಹಿಡನ್ ಗೇನ್ಸ್ ಅಂತ ತೋರಿಸ್ತಾ ಇದೆ. ಆಕಸ್ಮಿಕ ಧನ ಪ್ರಾಪ್ತಿ, ಲಾಭ, ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇರುತ್ತೆ. ಆಮೇಲೆ ಶತ್ರು ಕಾಟದಿಂದ ಹೊರಗಡೆ ಬರ್ತೀರಾ. ಶತ್ರುಗಳು ಧ್ವಂಸ ಆಗ್ತಾರೆ ಈ ವಾರ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಇರುತ್ತೆ. ಎಲ್ಲವೂ ಶುಭ ಆಗಿರುತ್ತೆ. ಒಂದು ವಿಶೇಷವಾದಂತಹ ಮಾಹಿತಿಯನ್ನು ಹೇಳಬೇಕು ಅಂತಂದರೆ, ಈ ವಾರ ಯಾರು ಕಂಕಣ ಬಲ ಕೂಡಿ ಬರಲಿ, ಮದುವೆ ಸೆಟ್ ಆಗಲಿ, ಸಂತಾನ ಪ್ರಾಪ್ತಿ ಆಗಲಿ, ಈ ರೀತಿಯಾಗಿ ಮನೆಯಲ್ಲಿ ನೀವು ಕಾಯ್ತಾ ಇರ್ತೀರಾ, ನಿಮಗೆ ಶುಭ ಸಮಾಚಾರ ಬರುತ್ತೆ. ಹಾಗೆ ನೋಡಿ, ಮಂಗಳನ ಸಂಚಾರದಿಂದ ಏನಾಗುತ್ತೆ ಅಂದರೆ, ನಿಮ್ಮ ಕೆಲಸದ ಸ್ಥಳದಲ್ಲಿ ಬಹಳ ದಿನಗಳಿಂದ ನಡೀತಾ ಇದ್ದಂಥ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅಥವಾ ಕುಟುಂಬದಲ್ಲಿ ಪೂರ್ವಜರಿಂದ ಏನಾದರೂ ಆಸ್ತಿ ಬರಬೇಕು ಅಂತಂದರೆ ಈ ವಾರವೇ ಬರುತ್ತೆ. ಬಹಳ ಶುಭ ಸಮಾಚಾರ. ಪ್ರಮೋಷನ್ಸ್ ಆಗುತ್ತೆ. ಅಥವಾ ನನಗೆ ಪ್ರಮೋಷನ್ ವಿತ್ ಇನ್ಕ್ರಿಮೆಂಟ್ ಬೇಕು ಅಂದರೆ ಅದು ಕೂಡ ಕನಸು ನನಸಾಗುತ್ತೆ. ಬಹಳ ಒಂದು ಫ್ರೂಟ್ಫುಲ್ ಕೊಲಾಬ್ರೇಷನ್ಸ್ ಕೂಡ ಆಗುತ್ತೆ. ನಿಮಗೆ ಒಳ್ಳೆಯದು, ಬಹಳ ಒಳ್ಳೆಯದು ಈ ವಾರ. ಅದೇ ರೀತಿ ಮನೆಯಲ್ಲಿ ಮಂಗಳಕಾರಿ ಅಂತ ತೋರಿಸ್ತಾ ಇದೆ. ಬಂಧು ಬಾಂಧವರ ಆಗಮನ. ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ಕಂದು ಬಣ್ಣ, ಗ್ರೇ ಬಣ್ಣ, ಬಿಳಿ, ಯೆಲ್ಲೋ ಇವೆಲ್ಲ ಶುಭ. ನಂಬರ್ 4, 8, 9 ಶುಭ ಕೊಡುತ್ತೆ. ಗುರುವಾರ, ಶನಿವಾರ ಶುಭ ಇರುತ್ತೆ. ನಿಮಗೆ ಈ ವಾರ ಆಂಜನೇಯನ ಒಂದು ಆರಾಧನೆ ಜಾಸ್ತಿ ಮಾಡ್ಕೋಬೇಕು ಈ ರಾಶಿಯವರು. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಹನುಮಾನ್ ಚಾಲೀಸನೂ ಅಪ್ಲೋಡ್ ಆಗಿದೆ. ಪವಮಾನ ಜಗದ ಪ್ರಾಣ ಭಕ್ತಿಗೀತೆನೂ ಅಪ್ಲೋಡ್ ಆಗಿದೆ. ಬೆಳಗ್ಗೆ ಸಂಜೆ ತಪ್ಪದೆ ಕೇಳಿ. ಈ ವಾರದಲ್ಲಿ ನೀವು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಪ್ರತಿದಿನ ಸ್ನಾನ ಮಾಡಿ ಇನ್ನೇನು ಕೆಲಸಕ್ಕೆ ಹೊರಡ್ತೀರಿ, ಅಥವಾ ಮನೆಯಲ್ಲಿದ್ದವ್ರು ಕೂಡ ತುಳಸಿ ಪಾಟ್ ಏನಿರುತ್ತೆ, ತುಳಸಿ ಗಿಡದ ಕೆಳಗಿನ ಮಣ್ಣು ಹಸಿಯಾಗಿರುತ್ತೆ ನೀರು ಹಾಕಿದ ಮೇಲೆ, ಅದರಲ್ಲಿ ಹೆಬ್ಬೆರಳನ್ನು ಅದ್ದಿ ಹಣೆಗಿಟ್ಕೊಳ್ಳೋಕೆ ಮರಿಬೇಡಿ. ಇದು ನಿಮ್ಮನ್ನು ಈ ವಾರ ರಕ್ಷೆ ಥರ ಕಾಪಾಡುತ್ತೆ. ಅದೇ ರೀತಿ ನಿಮಗೆ ಓಂ ನಮಃ ಶಿವಾಯ ಈ ವಾರ ಪೂರ್ತಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಓಂ ನಮಃ ಶಿವಾಯ ಶಿವನಾಮ ಜಪವನ್ನು ಮಾಡೋದ್ರಿಂದ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಕೊಡುತ್ತೆ. ಇನ್ನೊಂದು ರಹಸ್ಯ ರೆಮಿಡಿಯನ್ನು ಹೇಳ್ಕೊಡ್ತೀನಿ. ಬರುವಂತಹ ಮಂಗಳವಾರ ಕೆಂಪು ಬಣ್ಣದ ಹೂವು ಮತ್ತು ಬೆಲ್ಲ, 5-6 ಕೆಂಪು ಬಣ್ಣದ ಹೂವು ಮತ್ತು 1 kg ಬೆಲ್ಲವನ್ನು ಆಂಜನೇಯ ದೇವಸ್ಥಾನದಲ್ಲಿ ಕಾಣಿಕೆ ರೂಪದಲ್ಲಿ, ದಾನದ ರೂಪದಲ್ಲಿ ಕೊಡೋದ್ರಿಂದ ನಿಮಗೆ ನೆಕ್ಸ್ಟ್ ವೀಕಿಗೆ ಅಚ್ಚರಿಯ ರೀತಿಯಲ್ಲಿ ಧನ ಪ್ರಾಪ್ತಿ, ಧನ ಆಗಮನ, ಹಣದ ಆಗಮನ ಹಾಗೂ ಶುಭ ಸಮಾಚಾರಗಳ ಆಗಮನ ಆಗುತ್ತೆ. ಇನ್ನು ಮಿಕ್ಕಿದ್ದೆಲ್ಲವೂ ಶುಭ ಇದೆ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿ. ವೀಕ್ಷಕರೇ, ಮುಂದಿನ ರಾಶಿಯನ್ನು ನೋಡಲಿಕ್ಕಾಗಿ ಕುಂಭರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ವೀಕ್ಷಕರು ಆಲ್ರೆಡಿ ಹಬ್ಬವನ್ನು ಆಚರಿಸುವಂಥ ತಯಾರಿಯನ್ನು ಮಾಡ್ಕೋತಾ ಇರಬಹುದು, ಅಥವಾ ಲೇಟಾಗಿ ನೋಡ್ತಾ ಇದ್ದರೆ ಹಬ್ಬದ ಸಡಗರದಲ್ಲಿರ್ಬೋದು. ಆದರೆ ವೀಕ್ಷಕರೇ, ಯಾವುದೋ ಒಂದು ವಸ್ತು ನೀವು ಮನೆಗೆ ತರಿಸೋದು ಮಿಸ್ ಆಗಿದೆ ದೀಪಾವಳಿ ಸಂದರ್ಭದಲ್ಲಿ ಅಂತ ನನಗನ್ಸುತ್ತೆ. ಯಾವುದು ಹೇಳ? ಲಕ್ಷ್ಮೀ ಶ್ರೀ ಚಕ್ರಯಂತ್ರ. ಹೌದು. ಯಾಕೆ ಅಂತಂದರೆ ಲಕ್ಷ್ಮೀ ಕುಬೇರ ಶುಕ್ರನ ಕೃಪೆ ಹೆಚ್ಚಿನ ಪ್ರಮಾಣದಲ್ಲಿ ಮನೆಗೆ ಆಗಬೇಕು. ಕುಂಭರಾಶಿಯವರಿಗೆ ವಿಶೇಷವಾಗಿ ಕುಬೇರನ ಕೃಪೆ ಆಗ್ಬಿಟ್ರೆ ನಿಮ್ಮನ್ನು ತಡೆದು ನಿಲ್ಲಿಸುವಂಥ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇರೋದಿಲ್ಲ. ಆ ಕುಬೇರನ ಕೃಪೆ ನಿಮ್ಮ ಮೇಲೆ ಆಗಬೇಕು ಅಂದರೆ ಶ್ರೀಚಕ್ರ ಯಂತ್ರ ಮನೆಗೆ ಬರಬೇಕು.
ಇದು ಮನೆಗೆ ಬರಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ನಾನೇ ನನ್ನ ಕೈಯಾರೆ 15ರಿಂದ 20 ಲಕ್ಷ ಪ್ರಾಣ ಪ್ರತಿಷ್ಠಾಪನೆ ಜಪ ಮಂತ್ರ ತಪ ಹೋಮ ಮಾಡಿ ಕಳಿಸ್ತೀನಿ. ಇದು 15ರಿಂದ 30 ದಿವಸದ ಒಳಗಡೆ ನಿಮ್ಮ ಮನೆಗೆ ಬರುತ್ತೆ. ಪೂಜೆ ಸ್ಟಾರ್ಟ್ ಮಾಡಿ. 2025 ಅಕ್ಟೋಬರ್ ನಡೀತಾ ಇದೆ ದೀಪಾವಳಿ ಹಬ್ಬ. 2026 ಒಂದು ವರ್ಷ ಬರೋಷ್ಟರೊಳಗಡೆ, ಈ ವರ್ಷ ಏನಾದರೂ ನೀವು ದೀಪಾವಳಿಯಲ್ಲಿ ಬುಕ್ ಮಾಡಿಕೊಂಡು ಮನೆಗೆ ತರಿಸ್ಕೊಂಡ್ರೆ ಮುಂದಿನ ವರ್ಷ ದೀಪಾವಳಿ ಬರೋಷ್ಟರಲ್ಲಿ ನೀವೇ ಮೆಸೇಜ್ ಮಾಡ್ತೀರಾ, ಗುರುಗಳೇ ನೀವು ಹೇಳ್ದಂಗೆ ಇದು ಶ್ರೀಚಕ್ರ ಯಂತ್ರ ಮನೆಗೆ ಬಂತು, ಕುಬೇರನ ಕೃಪೆ. ನನಗೆ ಗೊತ್ತಿಲ್ಲ ಗುರುಗಳೇ ಅದು ಹೆಂಗೆ ಯಾವ ಮೂಲೆಯಿಂದ ಹಣ ಹರಿದು ಬರ್ತಾ ಇದೆ ಅಂದರೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ಮಲ್ಟಿ ಸೋರ್ಸ್ ಆಫ್ ಇನ್ಕಮ್ ಆಗಿಬಿಟ್ಟಿದೆ. ನಾನು ಸೈಟ್ ಕೊಂಡ್ಕೊಂಡಿದ್ದೀನಿ, ಮನೆ ಕಟ್ಸಿದ್ದೀನಿ, ಕಾರ್ ತೊಗೊಂಡಿದ್ದೀನಿ, ಸಂತಾನ ಪ್ರಾಪ್ತಿಯಾಗಿದೆ, ಮಕ್ಕಳಿದ್ದಾರೆ, ಮಕ್ಕಳ ಮಾತು ಕೇಳ್ತಾ ಇದ್ದಾರೆ, ಅವರ ಎಜುಕೇಷನ್ ತುಂಬ ಚೆನ್ನಾಗಿ ನಡೀತಾ ಇದೆ, ನನಗಂತೂ ಭಾರಿ ಚೆನ್ನಾಗಾಗಿದೆ ಅಂತ ಹೇಳ್ತೀರ. ಅಂತಹ ಪವರ್ಫುಲ್ ವಸ್ತು ಶ್ರೀಚಕ್ರ ಯಂತ್ರ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ತಪ್ಪದೇ ಬುಕ್ ಮಾಡ್ಕೊಳ್ಳಿ. ಎಲ್ಲ ನಮ್ಮ ಲಕ್ಷಾಂತರ ಜನ ವೀಕ್ಷಕರು ತರಿಸಿ ಪೂಜೆ ಮಾಡ್ತಾ ಇದ್ದಾರೆ, ಒಳ್ಳೆ ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ನಮ್ಮ ಸ್ಟುಡಿಯೋಗೆ ಬಂದು ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನೀವು ಕೂಡ ಆ ಲಕ್ಕಿ ವೀಕ್ಷಕರಲ್ಲಿ ಒಬ್ಬರಾಗಿ ನಿಮಗೂ ಕೂಡ ಒಳ್ಳೆಯದಾಗಲಿ ಅನ್ನೋದೇ ನಮ್ಮ ಉದ್ದೇಶ. ಬನ್ನಿ ವೀಕ್ಷಕರೇ, ಕುಂಭರಾಶಿಯ ಈ ವಾರದ ಗ್ರಹ ಸಂಚಾರದ ಬಗ್ಗೆ ನೋಡಲಿಕ್ಕಾಗಿ ನೋಡಿ. ಸೂರ್ಯ, ಚಂದ್ರ, ಬುಧ, ಶುಕ್ರ, ಮಂಗಳ, ಗುರು, ಶನಿ, ರಾಹುಕೇತುಗಳ ಸಂಚಾರದಿಂದಾಗಿ ಈ ವಾರ ಏನಾಗುತ್ತೆ ಅಂದರೆ ವಿಶೇಷವಾಗಿ ನಿಮಗೆ ಹೊಸ ಹೊಸ ಸ್ನೇಹಿತರು ಪರಿಚಯ ಆಗ್ತಾರೆ, ಅವರಿಂದ ಶುಭ ಇರುತ್ತೆ. ಅದೇ ರೀತಿ ಯಾರು ರಿಸರ್ಚ್ ಕ್ಷೇತ್ರದಲ್ಲಿದ್ದೀರಿ ಅಂದರೆ PhD ಮಾಡ್ತಾ ಇರ್ತಾರೆ, ರಿಸರ್ಚ್ ಕ್ಷೇತ್ರದಲ್ಲಿ ಇರುವಂಥವರು ಒಂದು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಯಾಕೆಂದರೆ ನೀವು ನಿಮ್ಮ ಇದರದ್ದು ರಿಸರ್ಚ್ ವರ್ಕನ್ನು ಥೀಸಸನ್ನು ಸಬ್ಮಿಟ್ ಮಾಡ್ತೀರಿ, ಅಂಥ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎರರ್ಸ್ ಆಗಬಹುದು, ಅಥವಾ ಅಲ್ಲಿಂದ ತುಂಬ ಡಿಲೇ ಆಗಿ ಬರ್ಬೋದು. ನಿಮಗೊಂಥರ ಫ್ರಸ್ಟ್ರೇಷನ್ ಆಗುತ್ತೆ, ಆವಾಗ ಎಷ್ಟು ಸಮಯ ತಗೊಂಡಿದ್ದೆ, ಇದೊಂದು ತಪ್ಪು ಮಾಡಿಬಿಟ್ನಲ್ಲ, ಈ ರೀತಿಯಾದಂಥ ಒಂದು ಕೆಲವೊಂದು ಪಶ್ಚಾತ್ತಾಪ ಪಡುವಂಥ ಘಟನೆಗಳು ಕೂಡ ರಿಸರ್ಚ್ ಕ್ಷೇತ್ರದಲ್ಲಿರೋರಿಗೆ ನಡೀಬಹುದು ಅಂತ ತೋರಿಸ್ತಾ ಇದೆ. ಅದೇ ರೀತಿ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ ಮನೆಯಲ್ಲಿ, ದಂಪತಿಗಳಲ್ಲಿ, ಬಂಧು ಬಾಂಧವರಲ್ಲಿ, ಅಣ್ಣ ತಮ್ಮ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಕುಂಭರಾಶಿಯವರಿಗೆ. ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ನಡೆಯುತ್ತೆ, ಕರಿಯರ್ ಗ್ರೋತ್ ಇರುತ್ತೆ, ರಿಕಗ್ನೇಷನ್ ಇರುತ್ತೆ. ಅದೇ ರೀತಿ ಪುಣ್ಯಕ್ಷೇತ್ರಗಳಿಗೆ ಭೇಟಿಯನ್ನು ಕೊಡ್ತೀರಾ. ಬಹಳ ಒಂದು ಶುಭವಾದಂತಹ ವಾರ ಅಂತ ಹೇಳಬಹುದು. ಆದರೆ ಹಿಡನ್ ಎಕ್ಸ್ಪೆನ್ಸಸ್, ಸಡನ್ನಾಗಿ ಖರ್ಚುಗಳು ಜಾಸ್ತಿ ಆಗುತ್ತೆ, ಅದನ್ನು ಒಂದು ಸ್ವಲ್ಪ ನೋಡ್ಕೊಳ್ಳಿ. ಸಾಲ ಕೊಡುವಂತಹ, ಸಾಲ ತೆಗೆದುಕೊಳ್ಳುವಂತಹ ವ್ಯವಸ್ಥೆ ಈ ವಾರ ಬೇಡ. ಕೊಟ್ಟ ಸಾಲ ವಾಪಸ್ ಬರೋದಿಲ್ಲ, ಸಾಲ ಪಡೆದ್ರೆ ಅದನ್ನು ಜಾಸ್ತಿ ವರ್ಷಗಳೇ ಎಳ್ಕೊಂಡು ಹೋಗುತ್ತೆ, ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಈ ಒಂದು ವಾರ ಅವಾಯ್ಡ್ ಮಾಡ್ಕೊಳ್ಳಿ. ಅನಿವಾರ್ಯ ಕಾರಣ ಇದ್ದರೆ, ಇಲ್ಲ ಗುರುಗಳೇ ತಗೊಳ್ಳೇಬೇಕು ಅಂದರೆ ಬೇರೆ ದಾರಿ ಇಲ್ಲ, ನಿಮ್ಮ ಅಂತಿಮ ನಿರ್ಧಾರಕ್ಕೆ ಬಿಟ್ಟಿದ್ದಾಗಿರುತ್ತೆ. ಇನ್ನು ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ ಸ್ಟ್ರೆಸ್ ಆಗುತ್ತೆ, ಡೈಜೆಸ್ಟಿವ್ ಇಶ್ಯೂಸ್ ಕಂಡು ಬರುತ್ತೆ. ಹೊರಗಡೆ ಕಲರ್ಫುಲ್ ಫುಡ್ಡನ್ನು ನೋಡ್ತೀರಾ, ಏನೋ ನಾಲಿಗೆ ಚಪಲ ನೋಡಿದ ತಕ್ಷಣ ಗುರುಗಳೇ ಬಾಯಲ್ಲೇ ನೀರು ಬಂದುಬಿಡ್ತಾ ಇದೆ, ನಾವು ತಿಂದೇ ಬಿಡಬೇಕು ಅನಿಸುತ್ತೆ, ಅಂಥ ಅದ್ಭುತ ಪದಾರ್ಥಗಳು ಕಲರ್ಫುಲ್. ಆದರೆ ಬೇಡ, ಅಲ್ಲಿ ನಿಮಗೆ ಆರ್ಟಿಫಿಷಿಯಲ್ ಫುಡ್ ಕಲರ್ ಹಾಕಿರ್ತಾರೆ, ಅಜಿನೋಮೋಟೋ ಹಾಕಿರ್ತಾರೆ, ಅದನ್ನು ತಿಂದುಬಿಟ್ಟೆ, ಹೌದು ಬಾಯಲ್ಲಿ ನೀರು ಇರುತ್ತೆ, ತಿಂದೇ ಬಿಡ್ತೀರಾ, ಬಟ್ ಅದು ಎಫೆಕ್ಟ್ ಮಾಡುವಂಥದ್ದು ಡೈಜೆಸ್ಟಿವ್ ಇಶ್ಯೂಸ್, ವಾಮಿಟಿಂಗು, ಫುಡ್ ಪಾಯ್ಸನ್ ಅಂಥದ್ದೆಲ್ಲ ಆಗುತ್ತೆ. ಅದ್ರ ಬಗ್ಗೆ ಜಾಗೃತಿಯಾಗಿ ನೋಡ್ಕೊಳ್ಳಿ. ಇನ್ನು ಲಕ್ಕಿ ಎಲಿಮೆಂಟ್ಸ್ ಅಂತ ಬಂದಾಗ ನೀಲಿ ಬಣ್ಣ, ಬಿಳಿ ಬಣ್ಣ, ಗ್ರೇ ಬಣ್ಣ ಶುಭ ಇರುತ್ತೆ. ನಂಬರ್ 4, 7, 11 ಶುಭ ಇರುತ್ತೆ. ಗುರುವಾರ, ಶನಿವಾರ ಶುಭ ಇರುತ್ತೆ ನಿಮಗೆ. ಓಂ ಶುಕ್ರಾಯ ನಮಃ, ಓಂ ಶುಕ್ರಾಯ ನಮಃ ಈ ಮಂತ್ರ ಯಥೇಚ್ಛವಾಗಿ ಬೆಳಗ್ಗೆ 108 ಸಲ, ಸಂಜೆ 108 ಸಲ ಹೇಳ್ಕೊಳ್ಳಿ. ಹಣದ ಆಗಮನ ಜಾಸ್ತಿ ಆಗುತ್ತೆ, ಖರ್ಚುಗಳೇನು ಏರುಮುಖದಲ್ಲಿ ಇರುತ್ತೆ ಅದೊಂದು ಸ್ವಲ್ಪ ತಗ್ಗುತ್ತಾ ಬರುತ್ತೆ. ಜೀತ್ ಮೀಡಿಯಾ ನೆಟ್ವರ್ಕಲ್ಲಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಹಾಗೂ ಪವಮಾನ ಜಗದ ಪ್ರಾಣ ಭಕ್ತಿಗೀತೆ ಹಾಕಿದ್ದೀವಿ, ಬೆಳಗ್ಗೆ ಸಂಜೆ ತಪ್ಪದೇ ಕೇಳ್ಕೊಳ್ಳಿ. ಅದೇ ರೀತಿ ವೀಕ್ಷಕರೇ, ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ಜೀತ್ ಮೀಡಿಯಾದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಗಜೇಂದ್ರ ಮೋಕ್ಷ ಇದೆ, ಅವನ್ನೂ ಕೂಡ ತಪ್ಪದೇ ಕೇಳೋದಕ್ಕೆ ಮರಿಬೇಡಿ. ಈ ಬರುವಂತಹ ಮಂಗಳವಾರ ಆಂಜನೇಯನ ದೇವಸ್ಥಾನದಲ್ಲಿ ಬೆಲ್ಲವನ್ನು ದಾನ ಮಾಡೋದ್ರಿಂದ 1 kg, 2 kg, 5 kg ನಿಮಗೆ ಯಥಾಶಕ್ತಿ ಯಥಾಭಕ್ತಿ ಎಷ್ಟು ಆಗುತ್ತೋ ಅಷ್ಟು ದಾನ ಮಾಡೋದ್ರಿಂದ ಹೆಚ್ಚಿನ ಸಿಹಿ ಫಲಗಳನ್ನು ಆಂಜನೇಯ ನಮಗೆ ಕೊಡ್ತಾನೆ. ಅದೇ ರೀತಿ ನೋಡಿ, ಈ ವಾರ ಪೂರ್ತಿ ಮನೆಯಿಂದ ಹೊರಗಡೆ ಕೆಲಸಕ್ಕೆ ಹೊರಡುವಂಥವ್ರು ಮತ್ತು ಮನೆಯಲ್ಲಿದ್ದವರು, ನಿಮ್ಮ ಈ ಒಂದು ಬೆರಳೇನಿರುತ್ತೆ, ಕಿರು ಬೆರಳಿನ ಪಕ್ಕದ ಬೆರಳು, ಈ ಬೆರಳನ್ನು ನೋಡ್ತಾ ಇದ್ದೀರಿ, ಇದಕ್ಕೆ ರಿಂಗ್ ಫಿಂಗರ್ ಅಂತ ಕೂಡ ನಾವು ಹೇಳ್ತೀವಿ. ಈ ಕಿರು ಬೆರಳಿನ ಪಕ್ಕದ ಬೆರಳಿಗೆ ಒಂದು ಸ್ವಲ್ಪ ಜೇನುತುಪ್ಪವನ್ನು ಹಚ್ಕೊಂಡು ಒಂಚೂರು ಅರಿಶಿಣ ಪುಡಿ, ಡ್ರೈ ಅರಿಶಿಣ ಪುಡಿಯಲ್ಲಿ ಅದ್ದಿಬಿಟ್ಟು ಅರಿಶಿಣ ಪುಡಿ ಮತ್ತು ಜೇನುತುಪ್ಪದ ಮಿಶ್ರಣವನ್ನು ನಿಮ್ಮ ಗಂಟಲಿಗೆ ಹಚ್ಕೊಳ್ಳೋದ್ರಿಂದ ಈ ವಾರದಲ್ಲಿ ಅದ್ಭುತವಾದಂತಹ ಚಾರ್ಮ್ ಔರಾ ಕ್ಲೀನ್ ಆಗುತ್ತೆ, ನೀವು ಬಯಸಿದ್ದೆಲ್ಲ ನಿಮಗೆ ಸಿಗುತ್ತೆ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ. ವೀಕ್ಷಕರೇ, ಮುಂದಿನ ಮತ್ತು ಕೊನೆಯ ರಾಶಿಯನ್ನು ನೋಡಲಿಕ್ಕಾಗಿ ಮೀನರಾಶಿ.
ಮೀನರಾಶಿಯವರಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆಲ್ರೆಡಿ ಈಗ ಹಬ್ಬ ಆಚರಿಸುವಂಥ ಸಂಭ್ರಮದಲ್ಲಿದ್ದೀರಿ ದೀಪಾವಳಿ ಹಬ್ಬಕ್ಕೆ, ಅಥವಾ ಲೇಟಾಗಿ ನೋಡ್ತಾ ಇದ್ದೀರಿ ಅಂದರೆ ಹಬ್ಬ ಆಚರಣೆ ಮಾಡ್ತಾನೂ ಕೂಡ ಇರ್ತೀರ. ಒಂದು ವಸ್ತುವನ್ನು ಮೋಸ್ಟ್ಲಿ ಮೀನರಾಶಿಯ ವೀಕ್ಷಕರು ಮಿಸ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡಿದ್ದೀನಿ. ಹೌದು, ಅದು ಯಾವುದೂ ಅಲ್ಲ, ಶ್ರೀಚಕ್ರ ಯಂತ್ರ. ಆಲ್ರೆಡಿ ಯಾರ್ಯಾರು ತರಿಸಿ ಪೂಜೆ ಮಾಡ್ತಾ ಇದ್ದೀರಿ, ಈ ದೀಪಾವಳಿ ಹಬ್ಬಕ್ಕೆ ಅದು ಸಿಕ್ಕಿದೆ ಅಂದರೆ ನಿಮಗೆ ಸ್ವರ್ಗ. ಯಾಕೆ ಅಂತಂದರೆ ಆ ದೀಪಾವಳಿ ಸಂದರ್ಭದಲ್ಲಿ ಅದನ್ನ ಪೂಜೆ ಮಾಡೋದು ಬಿಟ್ರಂತೂ ನಿಮ್ಮನ್ನು ಹಿಡಿದು ನಿಲ್ಲಿಸೋರೆ ಯಾರೋ ಇಲ್ಲ. ಕನಕ, ಸುವರ್ಣ ಕನಕ, ಬಂಗಾರದ ಮಳೆಯೇ ಆಗುತ್ತೆ, ಅಷ್ಟು ಪವರ್ಫುಲ್ ಅದು. ಇಲ್ಲ ಗುರುಗಳೇ, ನಾವು ಅದನ್ನ ತರಿಸೇ ಇಲ್ಲ, ಬಟ್ ಈಗ ಯಾರು ಇಟ್ಕೊಂಡು ಪೂಜೆ ಮಾಡ್ತಿದ್ದಾರಲ್ಲ ಅಷ್ಟೇ ಈಕ್ವಲ್ ಫಲ ನಮಗೂ ಬೇಕು ಅಂತಂದರೆ ತಡ ಮಾಡಬೇಡಿ. ಈ ಸಂಚಿಕೆ ಇಮ್ಮಿಡಿಯೇಟ್ಲಿ ನೋಡಿದ ತಕ್ಷಣವೇ ನೀವು ಬುಕ್ ಮಾಡ್ಕೊಳ್ಳಿ. ಯಾಕೆಂದರೆ ದೀಪಾವಳಿ ಹಬ್ಬದಲ್ಲೇ ನಿಮ್ಮ ಹೆಸರಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಿದ್ದಾರಲ್ಲ ಅದೇ ಫಲ ಈಕ್ವಲ್ ನಿಮಗೂ ಸಿಗುತ್ತೆ. ಈ ಒಂದು ಶ್ರೀಚಕ್ರ ಯಂತ್ರವನ್ನು ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೆ ವೀಕ್ಷಕರೇ, ವಿಶೇಷವಾಗಿ ಮೀನರಾಶಿಯವರಿಗೆ ನಾನು ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮಗೆ ಮಹಾಲಕ್ಷ್ಮಿ, ಕುಬೇರ ಹಾಗೂ ಶುಕ್ರನ ಕೃಪೆ ಬೇಕೇ ಬೇಕು. ಮೀನರಾಶಿಯವರು ಏನಂತಂದರೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗೋದು ಜಾಸ್ತಿ. ಯಾಕೆಂದರೆ ಅವರು ಒಂದು ಥಾಟ್ ಇರುತ್ತೆ, ಅದರಲ್ಲಿ ಆ ಒಂದು ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಬಟ್ ಬೇರೆಯವರ ಇನ್ಫ್ಲೂಯೆನ್ಸಿಂದ, ಬೇರೆಯವರ ಒಂದು ಕೆಟ್ಟ ಬುದ್ಧಿಯಿಂದ ಆ ಕೆಲಸ ಹಾಳು ಮಾಡಿಬಿಡ್ತಾರೆ. ಅದು ಮೀನರಾಶಿಯವ್ರಿಗೆ ಮನಸ್ಸಿಗೆ ಘಾಸಿ ಆಗುತ್ತೆ, ಹರ್ಟ್ ಆಗುತ್ತೆ, ನೋವಾಗುತ್ತೆ. ಹಾಗಾಗಿ ಅದೆಲ್ಲ ತಪ್ಪಬೇಕು. ನೀವು ನಡೆದಿದ್ದೇ ದಾರಿಯಾಗಬೇಕು. ನೀವು ಜೀವನದಲ್ಲಿ ಸಾಕಷ್ಟು ಹಣ ಗಳಿಸಬೇಕು, ಸಾಲ ಇರಬಾರ್ದು, ಸೋಲಿರಬಾರ್ದು ಅಂತಂದರೆ ನೀವು ಕೇಳಿದ್ದನ್ನು ನಿಮ್ಮ ಮಡಿಲಿಗೆ ತಂದು ಹಾಕುವಂಥ ಒಂದು ವಸ್ತು ಮನೆಯಲ್ಲಿ ಇಟ್ಕೋಬೇಕು ಅಂತಂದರೆ ಶ್ರೀಚಕ್ರ ಯಂತ್ರ. ಇದನ್ನು ತರಿಸಿ ಪೂಜೆ ಮಾಡಿ, ನೀವು ಕೇಳಿದ್ದೆಲ್ಲ ಸಿಗುತ್ತೆ. ದೀಪಾವಳಿ ಹಬ್ಬ ನಡೀತಾ ಇದೆ, ತಪ್ಪಿಸ್ಬೇಡಿ. ಈಗ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಈಗಲೇ ನೀವು ಬುಕ್ ಮಾಡಿಕೊಂಡ್ರೆ ಈಗಲೇ ನಿಮ್ಮ ಹೆಸರಲ್ಲಿ ಇಟ್ಟು ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀವಿ. ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಇನ್ನು ಮೀನರಾಶಿಯವರಿಗೆ ಸೂರ್ಯ, ಮಂಗಳ, ಬುಧ, ಶುಕ್ರ ಹಾಗೂ ಬುಧ, ಗುರು, ಶನಿ, ರಾಹುಕೇತುವಿನ ಸಂಚಾರದಿಂದ ಈ ವಾರ ಹೇಗೆಲ್ಲ ಫಲಾಫಲ ಇದೆ ಅಂತ ನೋಡಲಿಕ್ಕಾಗಿ ನಿಮಗೆ ಈ ವಾರ ಒಂದು ಸ್ವಲ್ಪ ಕಮ್ಯುನಿಕೇಷನನ್ನು ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಮಾತು ಆಡಿದರೆ ಹೋಯ್ತು, ಮುತ್ತು ಒಡೆದರೆ ಹೋಯ್ತು ಅನ್ನೋ ಥರ ಒಂದು ಸ್ವಲ್ಪ ಜಗಳಗಳು, ಮಾತಿನಿಂದ ಜಗಳಗಳಾಗುವಂಥದ್ದು ನಿಮ್ಮ ಪಾರ್ಟ್ನರ್ ಜೊತೆಗೆ, ಅಂದರೆ ಬಿಸ್ನೆಸ್ ಪಾರ್ಟ್ನರ್ ಜೊತೆಗೆ, ಲೈಫ್ ಪಾರ್ಟ್ನರ್ ಜೊತೆಗೆ, ಹೆಂಡತಿಯ ಜೊತೆಗೆ, ಪ್ರೇಮಿಯ ಜೊತೆಗೆ, ಹೀಗೆ ಅಥವಾ ಆಫೀಸಲ್ಲಿ ಬಾಸ್ ಜೊತೆಗೆ ಜಗಳ ಆಗುವಂಥ ಸಾಧ್ಯತೆಗಳನ್ನು ತೋರಿಸ್ತಾ ಇದೆ. ಅದೇ ರೀತಿ ಹೊಸ ಹೊಸ ಯೋಜನೆಗಳಿಗೆ ಕೈ ಹಾಕ್ತೀರಾ. ಸೈಟ್ ಕೊಂಡುಕೊಂಡು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸುವಂಥದ್ದು, ಕೃಷಿ ಭೂಮಿಯನ್ನು ಖರೀದಿ ಮಾಡುವಂಥದ್ದು, ಕಟ್ಟಿದ ಮನೆಯನ್ನು ಕೊಳ್ಳುವಂಥದ್ದು, ಮನೆ ಪರ್ಚೇಸ್ ಮಾಡುವಂಥದ್ದು, ಇಂಥದ್ದೆಲ್ಲ ಹೊಸ ಯೋಚನೆಗಳಿಗೆ ಕೈ ಹಾಕ್ತೀರಾ. ಹೈಯರ್ ಲರ್ನಿಂಗ್ ಅಂತ ತೋರಿಸ್ತಾ ಇದೆ. ಅಂದರೆ ಯಾರ್ಯಾರು ಮೀನರಾಶಿಯ ವಿದ್ಯಾರ್ಥಿಗಳಿದ್ದೀರಿ, MS ಕಲಿಯೋದಕ್ಕೆ, MBBS ಇಂಜಿನಿಯರಿಂಗ್ ಕಲಿಯೋದಕ್ಕೆ, ನಾನು ವಿದೇಶಕ್ಕೆ ಹೋಗಬೇಕು, ಆ ಯೂನಿವರ್ಸಿಟಿಯಲ್ಲಿ ಕಲಿಬೇಕು, ನನ್ನ ಕನಸು ನನಸಾಗಬೇಕು ಅಂದರೆ ನನಸು ಮಾಡಿಕೊಳ್ಳುವಂಥ ವಾರ. ಪಾಸ್ಪೋರ್ಟು, ವೀಸಾ ಎಲ್ಲ ಕ್ಲಿಯರೆನ್ಸ್ ಸಿಗುತ್ತೆ, ಶುಭ ಇದೆ, ಯಾವುದೇ ತೊಂದರೆ ಏನಿಲ್ಲ. ಇನ್ನು ಆರೋಗ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಏನಾಗುತ್ತೆ ಅಂತಂದರೆ, ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಒಂದು ಸೂಚನೆ ಏನು ಕೊಡ್ತಾ ಅಂದರೆ, ಟೀಮ್ ವರ್ಕಿಗೆ ಜಾಸ್ತಿ ಆದ್ಯತೆ ಕೊಡಿ. ಇಲ್ಲಿ ಒಂದು ಈಗೋ ಹರ್ಟ್ ಆಗುತ್ತೆ, ನಾನೇ ಮಾಡಿದ್ದು ನನ್ನಿಂದ, ಅದು ಬೇಡ, ಈ ವಾರ ಕೆಲಸ ಹಾಳು ಮಾಡುತ್ತೆ. ಹಾಗಾಗಿ ನಾನು ಅನ್ನೋದಕ್ಕಿಂತ ನಾವು ಅಂತ ನಡೆದ್ರೆ ಮೀನ ರಾಶಿಯವರಿಗೆ ಈ ವಾರ ಹೆಚ್ಚಿನ ಶುಭ ಅಂತ ತೋರಿಸುತ್ತೆ. ಯಾರ್ಯಾರು ಸರ್ವಿಸ್ ಓರಿಯೆಂಟೇಷನ್ನಲ್ಲಿದ್ದೀರಿ, ಅಂದರೆ ಸರ್ವಿಸ್ ರಿಲೇಟೆಡ್ ಇಂಡಸ್ಟ್ರಿಯಲ್ಲಿದ್ದೀರಿ, ಸ್ವಲ್ಪ ತಾಳ್ಮೆಯಿಂದ ಕಸ್ಟಮರ್ ಹೇಳಿದ್ದನ್ನು ಅಬ್ಲೈಜ್ ಮಾಡಿ ನಡೆದಾಗ ಕಸ್ಟಮರ್ ಸಂಖ್ಯೆ ಕೂಡ ಹೆಚ್ಚಾಗುತ್ತೆ. ಆರೋಗ್ಯ ಅಂತ ಬಂದಾಗ ಏನಾಗುತ್ತೆ ಅಂದರೆ, ಇಮ್ಯುನಿಟಿ ಇಶ್ಯೂಸ್ ಆಗುತ್ತೆ. ನೆಗಡಿ, ಜ್ವರ, ಶೀತ, ಕೆಮ್ಮು, ತಕ್ಷಣ ಹೋಗಿ ವೈದ್ಯರನ್ನ ಕಾಣೋದಕ್ಕೆ ಮರಿಬಾರ್ದು. ಅದು ಮತ್ತೆ ಇಲ್ಲ ಅಂತಂದರೆ ಹೆಚ್ಚಿನ ರೀತಿಯ ಆರೋಗ್ಯ ಸಮಸ್ಯೆಗೆ ಉಲ್ಬಣ ಆಗಬಹುದು. ಅದೇ ರೀತಿ ಲಕ್ಕಿ ಎಲಿಮೆಂಟ್ಸ್ ಅಂತ ನೋಡ್ಲಿಕ್ಕೆ ಬಂದಾಗ ನಿಮಗೆ ಸಮುದ್ರದ ಹಸಿರು, ಸಿ ಗ್ರೀನ್ ಅಂತ ಹೇಳ್ತೀವಿ, ಅದು ಶುಭ. ನೀಲಿ ಬಣ್ಣ ಶುಭ ಇರುತ್ತೆ, ಬಿಳಿಯ ಬಣ್ಣ ಶುಭ. ನಂಬರ್ 3, 7, 9 ಶುಭ ಇರುತ್ತೆ. ಗುರುವಾರ ಮತ್ತು ಮಂಗಳವಾರ ಶುಭ ಇರುತ್ತೆ. ಅದೇ ರೀತಿ ಒಂದು ರಹಸ್ಯ ಬೀಜ ಮಂತ್ರ ಅಂತ ಬಂದಾಗ ಶ್ರೀಮ್ ಅಂತ ಬರುತ್ತೆ, ಮಹಾಲಕ್ಷ್ಮಿಯ ಬೀಜ ಮಂತ್ರ. ಬಾಯ್ಬಿಟ್ಟು ಹೇಳಬಾರ್ದು, ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಇದನ್ನು ವಾರ ಪೂರ್ತಿ ಬೆಳಗ್ಗೆ 108, ಸಂಜೆ 108 ಸಲ ಹೇಳ್ಕೊಳ್ಳಿ, ಶ್ರೀಮ್ 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 ಅಂತ. ಹೆಚ್ಚಿನ ಶುಭ ಫಲ ನಿಮ್ದಾಗತ್ತೆ. ಮಂತ್ರ ಹೇಳಬೇಕಾದ್ರೆ ಕೆಳಗಡೆ ಚಾಪೆ ಅಥವಾ ಮಣೆ ಮೇಲೆ ಕೂತ್ಕೊಳ್ಳಿ. ಉತ್ತರ ದಿಕ್ಕು, ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಳ್ಳಿ. ಉತ್ತರ ದಿಕ್ಕು ಶ್ರೇಷ್ಠ, ಇಲ್ಲ ಗುರುಗಳೇ ಅಂದರೆ ಪೂರ್ವ ದಿಕ್ಕು ಕೂಡ ಕೂತ್ಕೋಬಹುದು. ಅದೇ ರೀತಿ ಈ ವಾರ ನೀವೇನು ಮಾಡಬೇಕು ಅಂತಂದರೆ, ಬರುವಂತಹ ಮಂಗಳವಾರದ ದಿನ ನಿಮ್ಮ ಮನೆ ಹತ್ರ ಇರುವಂಥ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು 5 ಕೆಂಪು ಹೂವು ಮತ್ತು ಅರ್ಧ kg ಅಥವಾ 1 kg ಬೆಲ್ಲವನ್ನು ದಾನ ಮಾಡಿ ಬರೋದ್ರಿಂದ ವಾರ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಮನೆಯ ಹೊರಗಡೆ ಇರುವಂಥ ಫ್ಲವರ್ ಪಾಟಿನಲ್ಲಿರುವಂಥ ನಿಮ್ಮ ಗಾರ್ಡನ್ ಇರುವಂಥ ಹಸಿರು ಮರ ಗಿಡಗಳನ್ನು, ಅಥವಾ ಇಲ್ಲ ಗುರುಗಳೇ ನಾವು ಫ್ಲವರ್ ಪಾಟ್ ಇಟ್ಕೊಂಡಿಲ್ಲ, ಮನೆ ಮುಂದೆ ಮರ ಇದೆ ಅಂತಂದರೆ ಹಂಗೂ ಸರಿ, ಅದನ್ನು ಸ್ವಲ್ಪ ಮುಟ್ಟಿ, ಹಸಿರು ಮರವನ್ನು ಮುಟ್ಟಿ, ಎಲೆಗಳನ್ನು ಮುಟ್ಟಿ ಸವರಿ ಹೋಗೋದ್ರಿಂದ ಬುಧನ ಆಶೀರ್ವಾದ ವಾರ ಪೂರ್ತಿ ನಿಮ್ಮ ಮೇಲಿರುತ್ತೆ. ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಒಳ್ಳೆಯದಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನೀವಿನ್ನೂ ಈ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಮನೆಗೆ
ಅಷ್ಟಲಕ್ಷ್ಮಿಯರನ್ನು ಆಹ್ವಾನಿಸಿಕೊಂಡು ಜೀವನದಲ್ಲಿ ಪ್ರಗತಿಯನ್ನು ಕಾಣಬಹುದು. ನೀವು ಬಯಸಿದಂಥ ಸೈಟನ್ನು ಕೊಂಡ್ಕೊಳ್ಬೋದು, ಮನೆಯನ್ನು ಕೊಂಡ್ಕೊಳ್ಬೋದು, ವಾಹನವನ್ನು ಕೊಂಡ್ಕೊಳ್ಬೋದು, ಸಂತಾನ ಪ್ರಾಪ್ತಿಯಾಗುತ್ತೆ, ಮದುವೆ ಸೆಟ್ ಆಗುತ್ತೆ. ನೀವು ಬಯಸಿದ್ದು ನಿಮಗೆ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ಶ್ರೀಚಕ್ರ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ ಕಾಣಿಸ್ತಾ ಇದೆ, ಬುಕ್ ಮಾಡ್ಕೊಳ್ಳಿ. ಹಾಗೆ ವೀಕ್ಷಕರೇ, ನೀವೇನಾದರೂ ನನ್ನನ್ನು ವಾಸ್ತುಗೆ ಕರೆಸ್ಬೇಕು. ತುಂಬ ಜನ ಕೇಳ್ತಾ ಇದ್ರು, ಗುರುಗಳೇ ನಮ್ಮ ಮನೆಗೆ ಬಂದು ವಾಸ್ತು ನೋಡ್ತೀರಾ? ನಮ್ಮ ಸ್ಕೂಲು, ಕಾಲೇಜು, ಹಾಸ್ಪಿಟಲ್, ಈ ಥರ ಕಮರ್ಷಿಯಲ್ ಪ್ಲೇಸಸ್ ಇದೆ, ನೋಡ್ತೀರಾ? ಖಂಡಿತ ಬರ್ತೀನಿ. ನನ್ನನ್ನು ವಾಸ್ತುಗೆ ಕರೆಸ್ಕೊಳ್ಳಿ. ಕೆಡೋದು ಬೇಡ, ಕಟ್ಟೋದು ಬೇಡ, ಆಲ್ಟ್ರೇಷನ್ ಮಾಡೋದು ಬೇಡ. ನಿಮ್ಮ ಮುಂದೆನೇ ನಿಂತು ನಿಮ್ಮ ಮನೆಯಲ್ಲಿ ಮತ್ತು ಕಮರ್ಷಿಯಲ್ ಪ್ಲೇಸ್ ಅಲ್ಲಿ ಇರುವಂತಹ ವಾಸ್ತು ದೋಷಗಳನ್ನು ಸರಿಪಡಿಸಿ ಕೊಟ್ಟು ಬರ್ತೀನಿ. ತುಂಬ ಸಿಂಪಲ್ ಬಟ್ ಪವರ್ಫುಲ್ ವಸ್ತುಗಳನ್ನು ನಿಮ್ಗೆ ಕೊಡ್ತೀನಿ. ವಾಸ್ತು ದೋಷ ನಿವಾರಣೆ ಆಗುತ್ತೆ. ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ ವಾಸ್ತುಗೆ ಕರೆಸ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ, ಅದಕ್ಕೆ ರಿಕ್ವೆಸ್ಟ್ ಹಾಕಿ ನಮ್ಮ ತಂಡ ನನ್ನನ್ನು ನಿಮ್ಮ ಮನೆ ಮತ್ತು ಕಮರ್ಷಿಯಲ್ ಪ್ಲೇಸ್ಗೆ ವಾಸ್ತುಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಕೊಡುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ಈ ಸಂಚಿಕೆ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಯಾಕೆಂದರೆ ಇದರಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ರೆಮಿಡಿ ಹೇಳಿದ್ದೀನಿ. ನಿಮ್ಮ ಮನೆಯಿಂದ ಹಿಡಿದು ಎಲ್ಲ ಜಾಗದಲ್ಲೂ ಕೂಡ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್, ನೇಬರ್ಸ್ ಎಲ್ಲರಲ್ಲೂ ಕೂಡ ಮೇಷರಾಶಿಯಿಂದ ಮೀನರಾಶಿಯವರು ಇರ್ತಾರೆ. ಎಲ್ರಿಗೂ ಈ ಸಂಚಿಕೆಯನ್ನು ಶೇರ್ ಮಾಡಿ, ಎಲ್ರಿಗೂ ಈ ಸಂಚಿಕೆ ತಲುಪಲಿ, ಎಲ್ಲರೂ ರೆಮಿಡಿ ಮಾಡ್ಕೊಳ್ಳಿ, ಎಲ್ರಿಗೂ ಒಳ್ಳೆಯದಾಗಲಿ, ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ ಅನ್ನೋದೇ ನಮ್ಮ ಉದ್ದೇಶ. ಮತ್ತು ಮುಂದಿನ ವಾರ ಭವಿಷ್ಯದ ಸಂಚಿಕೆಯಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾ ವಾಹಿನಿಯಲ್ಲಿ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.